ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಅನುಷಾ. ಮೊದಲನೇದಾಗಿ ಇಂದಿನ ಮಾದರಿ ಮಹಿಳಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ IBM STEM for Girls ಎಲ್ಲ ಟೀಮ್ ಮೆಂಬರ್ಸ್ಗೂ ನಾನು NIT ಫೌಂಡೇಶನ್ ವತಿಯಿಂದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ಸಂಡೇ ಆಗಿದ್ರೂ ಸಹ ನೀವೆಲ್ಲರೂ ನಮ್ಮ ಇನ್ವಿಟೇಷನ್ನ ಅಕ್ಸೆಪ್ಟ್ ಮಾಡಿ ಈ ರೋಲ್ ಮಾಡೆಲ್ ಇಂಟರಾಕ್ಷನ್ ಸೆಷನ್ಗೆ ಅಟೆಂಡ್ ಆಗಿರೋದಕ್ಕೆ ನಾನೆಲ್ಲರಿಗೂ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಷತಾ. ಅನುಷಾ ಅವರೇ, ನಾವು ಈ ಸ್ಟೆಮ್ ಕಾರ್ಯಕ್ರಮನ ಯಾಕೆ ಮಾಡ್ತಾ ಇದ್ದೀವಿ, ಹಾಗೆ ಈ ಸ್ಟೆಮ್ ಅಂತ ಅಂದ್ರೆ ಏನು ಅಂತ ನೀವು ನಮಗೆ ತಿಳಿಸ್ಕೊಡ್ಬೋದಾ ಅನುಷಾ? ಖಂಡಿತ ತಿಳಿಸ್ಕೊಡ್ತೀನಿ ಅಕ್ಷತಾ. ಸ್ಟೆಮ್ ಫಾರ್ ಗರ್ಲ್ಸ್ ಅಂತಾನೆ ಯಾಕೆ ಮಾಡ್ತಿದೀವಿ ಅಂತಂದ್ರೆ, ನಮ್ಮ ಭಾರತದಲ್ಲಿ ಸ್ಟೆಮ್ ಫೀಲ್ಡ್ ಅಲ್ಲಿ ಹೆಣ್ಣು ಮಕ್ಕಳ ಭಾಗವಹಿಸುವಿಕೆ ಕಮ್ಮಿ ಇದೆ. ಹಾಗಾಗಿ ಸ್ಟೆಮ್ ಫೀಲ್ಡ್ ಅಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾವು ಈ ಸ್ಟೆಮ್ ಫಾರ್ ಗರ್ಲ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ನ ಮಾಡ್ತಾ ಇದೀವಿ. ಜೊತೆಗೆ ಭಾರತೀಯ ಸಂಶೋಧಕರಲ್ಲಿ ಕೇವಲ 14% ಹೆಣ್ಮಕ್ಳು ಮಾತ್ರ ಇದ್ದಾರೆ. ಹಾಗಾಗಿ ಸ್ಟೆಮ್ ಫೀಲ್ಡ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಭಾಗವಹಿಸಬೇಕಂತ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಸ್ಟೆಮ್ ಅಂತಂದ್ರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್. ನೀವೊಂದು ಗ್ರಾಫ್ನ ನೋಡ್ಬೋದು ಅಕ್ಷತಾ. ಈ ಗ್ರಾಫ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಸ್ಟೆಮ್ ಫೀಲ್ಡ್ ಅಲ್ಲಿ ಗರ್ಲ್ಸ್ ಅಂಡ್ ಬಾಯ್ಸ್ ಇನ್ವಾಲ್ವ್ಮೆಂಟ್ ಪರ್ಸೆಂಟೇಜ್ ಎಷ್ಟಿದೆ ಅಂತ. ಆರೆಂಜ್ ಕಲರ್ ಅಲ್ಲಿ ಕಾಣಿಸ್ತಿರೋದು ಹೆಣ್ಣು ಮಕ್ಕಳ ಪರ್ಸೆಂಟೇಜ್, ಬ್ಲೂ ಕಲರ್ ಇರೋದು ಬಾಯ್ಸ್ ಪರ್ಸೆಂಟೇಜ್. ಹೌದು ಅನುಷಾ, ನೀವು ಹೇಳಿದ ಹಾಗೆ ಈ ಗ್ರಾಫ್ ನೋಡ್ತಾ ಇದ್ರೆ ನನಗೆ ಏನ್ ಅನಿಸ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಸ್ಟೆಮ್ ಹೆಣ್ಮಕ್ಳ ಪರ್ಸೆಂಟೇಜ್ ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ನೀವು ಇದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನೀವು ಏನೆಲ್ಲ ಕಾರ್ಯಕ್ರಮಗಳನ್ನ ಅನ್ಕೊಂಡಿದ್ದೀರಾ ಅನುಷಾ? ತಿಳಿಸ್ಕೊಡ್ಬಹುದಾ ನಮ್ಗೆ ನೀವು ಅದನ್ನ? ಖಂಡಿತ ತಿಳಿಸ್ಕೊಡ್ತೀನಿ ಅಕ್ಷತಾ. ಸ್ಟೆಮ್ ಫೀಲ್ಡ್ ಅಲ್ಲಿ ಹೆಣ್ಣು ಮಕ್ಕಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸೋದಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ನಾನು ಒಂದೊಂದೇ ನಿಮ್ಗೆ ತಿಳಿಸ್ತೀನಿ. ಮೊದಲನೇದಾಗಿ ನಾವು 2 ಲಕ್ಷ ಹೆಣ್ಣು ಮಕ್ಕಳೊಂದಿಗೆ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. 2 ಲಕ್ಷ ಹೆಣ್ಣು ಮಕ್ಕಳಿಗೆ ಡಿಜಿಟಲ್ ಲಿಟ್ರಸಿ ಬಗ್ಗೆ, ಕೋಡಿಂಗ್ ಬಗ್ಗೆ, ಅದೇ ರೀತಿ 21st ಸೆಂಚುರಿ ಸ್ಕಿಲ್ಸ್ ಬಗ್ಗೆ ಅವ್ರಿಗೆ ತಿಳಿಸೋದಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ. 50,000 ಹೆಣ್ಣು ಮಕ್ಕಳಿಗೆ ಕೆರಿಯರ್ ಆಪ್ಷನ್ ಅಂದ್ರೆ ಅವರು ಯಾವ ಕೆರಿಯರ್ನ ಚೂಸ್ ಮಾಡ್ಕೋಬೇಕು ಅಂತ ಅವ್ರಿಗೆ ಜ್ಞಾನವನ್ನು ಕೊಡೋದಕ್ಕೆ ನಾವು ಸಹಾಯ ಮಾಡ್ತಾ ಇದೀವಿ. ಅದೇ ರೀತಿ 30,000 ಹೆಣ್ಣು ಮಕ್ಕಳಿಗೆ ಅವರು ಹೈಯರ್ ಎಜುಕೇಶನ್ 10th ಮತ್ತೆ 12th ಆದ ನಂತರ ಅವರು ಸ್ಟೆಮ್ ಫೀಲ್ಡ್ ನ ತಗೊಳ್ಳೋದಕ್ಕೆ, ಸ್ಟೆಮ್ ಫೀಲ್ಡ್ ನ ಆಪ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತಾ ಇದೀವಿ. ನಾವೀಗಾಗ್ಲೇ 30% ಅಷ್ಟು ಶಾಲೆಗಳಲ್ಲಿ ಈ ಕಾರ್ಯಕ್ರಮನ ನಾವು ಶುರು ಮಾಡಿದೀವಿ ಅಕ್ಷತಾ. ನಾವು ಸ್ಟೆಮ್ ಫಾರ್ ಗರ್ಲ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ನ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಮತ್ತು ಕ್ರೈಸ್ಟ್ ಶಾಲೆಗಳಲ್ಲಿ ನಾವು ಶುರು ಮಾಡಿದ್ವಿ. ಕರ್ನಾಟಕದಲ್ಲಿ 25 ಜಿಲ್ಲೆಗಳಲ್ಲಿ ಸುಮಾರು 35,000 ಹೆಣ್ಣು ಮಕ್ಕಳೊಂದಿಗೆ ನಾವು ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದೀವಿ ಅಕ್ಷತಾ. IBM ಸ್ಟೆಮ್ ಫಾರ್ ಗರ್ಲ್ಸ್ ಅನ್ನೋ ಒಂದು ಕಾರ್ಯಕ್ರಮನ ಕ್ವೆಸ್ಟ್ ಅಲಯನ್ಸ್, NIT ಫೌಂಡೇಶನ್, ಅಮೆರಿಕನ್ ಇಂಡಿಯನ್ ಫೌಂಡೇಶನ್ ಮತ್ತು ಯುವ ಚಿಂತನ ಫೌಂಡೇಶನ್ಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಓಕೆ ಅನುಷಾ, ನಾವು ಈ ರೋಲ್ ಮಾಡೆಲ್ ಇಂಟರಾಕ್ಷನ್ ಯಾಕೆ ಮಾಡ್ತಾ ಇದೀವಿ ಅಂತ ನೀವು ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಹೌದು. ಈ ಮಾದರಿ ಮಹಿಳಾ ಅನ್ನೋ ಕಾರ್ಯಕ್ರಮನ ಯಾಕೆ ನಾವು ಮಾಡ್ತಾ ಇದೀವಿ ಅಂತಂದ್ರೆ, ಈಗಾಗಲೇ ಕನಸುಗಳನ್ನ ಸಾಧನೆ ಮಾಡಿರೋ ಅಂತ ಮಹಿಳೆಯರೊಂದಿಗೆ ನಾವು ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಡೋದಕ್ಕೆ, ಅದೇ ರೀತಿ ಮಕ್ಕಳು ಅವರು ವೃತ್ತಿ ಜೀವನದ ಬಗ್ಗೆ ಕನಸನ್ನು ಕಾಣಲು ಮತ್ತು ಅದನ್ನ ಸಾಧಿಸೋದಕ್ಕೆ ಅವ್ರಿಗೆ ಎಂಕರೇಜ್ಮೆಂಟ್ ಕೊಡೋದಕ್ಕೆ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಜೊತೆಗೆ ವೃತ್ತಿ ಆಯ್ಕೆಗಳ ಬಗ್ಗೆ ಅವ್ರಿಗೆ ಇರುವಂತ ಜ್ಞಾನನ ಇನ್ನಷ್ಟು ಹೆಚ್ಚಿಸೋದಕ್ಕೆ ನಾವು ಈ ಕಾರ್ಯಕ್ರಮನ ನಡೆಸ್ತಾ ಇದೀವಿ ಅಕ್ಷತಾ. ಇಷ್ಟೊತ್ತವರೆಗೂ ಕೂಡ ನೀವು ನಮ್ಗೆ ಹಾಗೂ ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಈ ಸ್ಟೆಮ್ ಕಾರ್ಯಕ್ರಮದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಹಾಗೆ ಈ ರೋಲ್ ಮಾಡೆಲ್ ಇಂಟರಾಕ್ಷನ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಚೆನ್ನಾಗಿ ಹೇಳ್ಕೊಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಮಕ್ಕಳೇ, ನೀವು ಕಾರ್ಯಕ್ರಮದಲ್ಲಿ ನೀವು ಕೆಲವೊಂದು ಸೂಚನೆಗಳನ್ನ ಪಾಲಿಸ್ಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಇರುವ ಎಲ್ಲಾ ವ್ಯಕ್ತಿಗಳನ್ನ ನೀವು ಗೌರವಿಸ್ಬೇಕು. ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ನಿಮ್ಗೆ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ, ಏನಾದ್ರೂ ರಿಪಿಟೇಷನ್ ಬೇಕು ಅಂತ ಹೇಳಿದ್ರೆ ನೀವು ಚಾಟ್ ಬಾಕ್ಸ್ ನ ಬಳಸಬಹುದು. ಮತ್ತೆ ಈ ಸೆಕ್ಷನ್ ಅಂದ್ರೆ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಿಮ್ಗೆ ನಾವು ಫೀಡ್ಬ್ಯಾಕ್ ಫಾರ್ಮ್ ನ ಸೆಂಡ್ ಮಾಡ್ತೀವಿ. ಎಲ್ಲಾ ಮಕ್ಕಳು ಕೂಡ ತಪ್ಪದೆ ಮರಿದೆ ನೀವು ಆ ಫಾರ್ಮ್ ನ ಫಿಲ್ ಮಾಡಿ ನಮಗೆ ಸೆಂಡ್ ಮಾಡ್ಬೇಕಾಗುತ್ತೆ. ಹಾಗೆ ಈ ಚಾಟ್ ಬಾಕ್ಸ್ ಅಲ್ಲಿ ನೀವು ಬೇಡದೇ ಇರೋ ವಿಷಯಗಳನ್ನ, ಅನಗತ್ಯ ವಿಷಯಗಳನ್ನ ನೀವು ಪೋಸ್ಟ್ ಮಾಡಬಾರ್ದು. ಮತ್ತೆ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನೀವು ಎದುರ್ಕೊಳ್ಬಾರ್ದು. ಸೊ ನಾನು ಹೇಳಿರೋ ಎಲ್ಲಾ ಸೂಚನೆಗಳು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈಗ ನಾವು ಒಂದು ಆಕ್ಟಿವಿಟಿ ಮಾಡೋಣ ಮಕ್ಕಳೇ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪೋಲಿಂಗ್ ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ.
ಎಲ್ರಿಗೂ ಕಾಣಿಸ್ತಿದ್ಯಾ? ಪೋಲಿಂಗ್ ಕ್ವಶನ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಇವಾಗ ಡಿಸ್ಪ್ಲೇ ಆಗುತ್ತೆ ನೋಡಿ. ನಿಮ್ಮ ಸ್ಕ್ರೀನ್ ಮೇಲೆ ಪೋಲಿಂಗ್ ಕ್ವಶನ್ಸ್ ಕಾಣಿಸ್ತಿದ್ಯಾ ಮಕ್ಕಳೇ? ಓಕೆ, ಎಲ್ರಿಗೂ ಪೋಲಿಂಗ್ ಕ್ವಶನ್ಸ್ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಅಕ್ಷತಾ ಅವರೇ, ಮಕ್ಕಳಿಗೆ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವಲ್ಲಿ ಅವ್ರಿಗೆ ಅದು ಕಾಲ್ ಓವರ್ ಇಂಟರ್ನೆಟ್ ಅಂತ ಆಪ್ಷನ್ ಬರುತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಮಕ್ಕಳೇ, ಈ ಮ್ಯೂಟ್ ಅನ್ನೋ ಆಪ್ಷನ್ ಹತ್ರ ಕಾಲ್ ಓವರ್ ಇಂಟರ್ನೆಟ್ ಅಂತ ಇದೆ ಮಕ್ಕಳೇ, ಅದನ್ನ ಕ್ಲಿಕ್ ಮಾಡಿ. ಓಕೆ, ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಪೋಲಿಂಗ್ ಕ್ವಶನ್ಸ್ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ. ಎಲ್ಲಾ ಮಕ್ಳಿಗೂ ವಾಯ್ಸ್ ಕೇಳಿಸ್ತಿದ್ಯಾ? ಮ್ಯೂಟ್ ಅಂತ ಇದೆ, ಅಲ್ಲಿ ಕಾಲ್ ಓವರ್ ಇಂಟರ್ನೆಟ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಮಾತು ನಿಮ್ಗೆ ವಾಯ್ಸ್ ಕೇಳಿಸುತ್ತೆ. ಓಕೆ, ಪೋಲಿಂಗ್ ಕ್ವಶನ್ಸ್ ಕಾಣಿಸ್ತಿದೆ ನೋಡಿ ನಿಮ್ ಸ್ಕ್ರೀನ್ ಮೇಲೆ. ಫಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ, ಕುಸ್ತಿ ಎಂಬ ಪದವನ್ನು ನೀವು ಎಂದಾದರೂ ಕೇಳಿದ್ದೀರಾ ಅಂತ. ಹ್ಯಾವ್ ಯು ಎವರ್ ಹರ್ಡ್ ದ ವರ್ಡ್ ರೆಸ್ಲಿಂಗ್ ಅಂತ ಇದೆ. ಎಸ್ ಆರ್ ನೋ 2 ಆಪ್ಷನ್ ಇದೆ. 2 ಆಪ್ಷನ್ ಅಲ್ಲಿ ಒಂದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಮಕ್ಕಳೇ. ಓಕೆ, ಇದಕ್ಕೆ ನಿಮ್ಗೆ 1 ನಿಮಿಷದ ಕಾಲಾವಕಾಶ ಇರುತ್ತೆ. ಎಲ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದೀನಿ. ಓಕೆ, ನನ್ನ ವಾಯ್ಸ್ ಕೂಡ ನಿಮ್ ಎಲ್ರಿಗೂ ಕೇಳಿಸ್ತಿದೆ ಅಲ್ವಾ ಮಕ್ಕಳೇ? ಎಸ್, ಕೇಳಿಸ್ಲಿಲ್ಲ ಅಂದ್ರೆ ಕಾಲ್ ಓವರ್ ಇಂಟರ್ನೆಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಓಕೆ, ಎಲ್ರದ್ದು ಪಾರ್ಟಿಸಿಪೇಟ್ ಪೋಲಿಂಗ್ ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ನಾವು ರಿಸಲ್ಟ್ ನೋಡೋಣ. ಎಸ್, ಸೊ ಎಷ್ಟೋ ಮಕ್ಕಳು ಕೂಡ ನಿಮ್ಗೆ ಈ ಕುಸ್ತಿ ಎಂಬ ಪದ ನಿಮಗೆ ಗೊತ್ತಿದೆ. ಯಾರಿಗ್ ಗೊತ್ತಿಲ್ವೋ ನೀವು ಈ ಕಾರ್ಯಕ್ರಮದಲ್ಲಿ ನೀವು ಹೆಚ್ಚಿನ ಮಾಹಿತಿ ಇನ್ನೂ ಚೆನ್ನಾಗಿ ತಿಳ್ಕೊಬಹುದು. ಓಕೆ, ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಕಾಣ್ತಾ ಇದೆಯಾ ನೋಡಿ ಮಕ್ಕಳೇ ನಿಮಗೆ? ನಿಮ್ಮ ಸ್ಕ್ರೀನ್ ಮೇಲೆ ಸೆಕೆಂಡ್ ಕ್ವಶನ್ ಬರುತ್ತೆ, ವೇಟ್ ಮಾಡಿ. ಓಕೆ, ಈಗ ನೋಡಿ ಮಕ್ಕಳೇ, ಹುಡುಗಿಯರು ಕುಸ್ತಿಯಲ್ಲಿ ಭಾಗವಹಿಸುವುದನ್ನು ನೀವು ಎಂದಾದರೂ ನೋಡಿದ್ದೀರಾ ಅಂತಿದೆ. ಹ್ಯಾವ್ ಯು ಎವರ್ ಸೀನ್ ಗರ್ಲ್ಸ್ ಪಾರ್ಟಿಸಿಪೇಟಿಂಗ್ ಇನ್ ರೆಸ್ಲಿಂಗ್ ಅಂತ. ಎಸ್ ಆರ್ ನೋ 2 ಆಪ್ಷನ್ ಇದೆ, ಅದರಲ್ಲಿ ಎಸ್ ಅಥವಾ ನೋ 2 ಆಪ್ಷನ್ ಅಲ್ಲಿ ಒಂದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ. ಓಕೆ, ಎಲ್ಲ ಮಕ್ಕಳು ಮಾಡ್ತಾ ಇದ್ದೀರಾ. ಇದಕ್ಕೂ ಕೂಡ 1 ನಿಮಿಷ ಕಾಲಾವಕಾಶ ಇದೆ ನಿಮಗೆ. ಎಸ್, ಎಲ್ರಿಗೂ ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಎಲ್ರು ಕೂಡ ಈ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ನಾವು ರಿಸಲ್ಟ್ ನೋಡೋಣ. ಓಕೆ, 70% ಅಷ್ಟು ಸ್ಟೂಡೆಂಟ್ಸು ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರ, ಕೆಲವರು ನೋ ಅಂತ ಕ್ಲಿಕ್ ಮಾಡಿದಿರಾ. ಈ ಕಾರ್ಯಕ್ರಮದಲ್ಲಿ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬಹುದು ಮಕ್ಕಳೇ. ಹಾಗೂ ಎಲ್ರು ಕೂಡ ಈ ಆಕ್ಟಿವಿಟಿಲಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಗುಡ್. ನಮ್ಮ ಈ ಮುಂದಿನ ಕಾರ್ಯಕ್ರಮವನ್ನು ಲಕ್ಷ್ಮೀನಾರಾಯಣ ಅವರು ನಡೆಸಿಕೊಡಲಿದ್ದಾರೆ. ಥ್ಯಾಂಕ್ ಯು ಅಕ್ಷತಾ. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀನಾರಾಯಣ. ನಮ್ಮ ಈ ದಿನದ ರೋಲ್ ಮಾಡೆಲ್ ಬಂದು ನಿಮ್ಗೆಲ್ಲ ಗೊತ್ತೇ ಇದೆ. ನಾವೆಲ್ಲ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅವ್ರನ್ನ ಮಾತನಾಡಿಸ್ಬೇಕು ಅಂತ. ಅವ್ರನ್ನ ಪರಿಚಯ ಮಾಡೋಕ್ಕಿಂತ ಮುಂಚೆ ಅವರ ಕುರಿತಾದ ಒಂದು ಸಣ್ಣ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡ್ಕೊಂಡ್ ಬರೋಣ. ಸಾಧನೆ ಸಾಧಕನ ಸೊತ್ತೇ ಹೊರತು ಕಂಡವರ ಸೊತ್ತಲ್ಲ. ಸಾಧನೆಗೆ ವಯಸ್ಸು ಕೂಡ ಮುಖ್ಯವಲ್ಲ. ಇದನ್ನ ಸಾರಿ ಸಾರಿ ಹೇಳಿದವರು ಪ್ರೇಮ ಹುಚ್ಚಣ್ಣನವರ. ಪ್ರೇಮ ಹುಚ್ಚಣ್ಣನವರ ಅಖಾಡಕ್ಕಿಳಿದರೆ ಸಾಕು, ಎದುರಾಳಿಗೆ ಸೋಲು ಕಟ್ಟಿಟ್ಟ ಬುದ್ಧಿ. 2012ರಲ್ಲಿ ಕಜಕಿಸ್ತಾನದಲ್ಲಿ ನಡೆದ
ಏಷ್ಯನ್ ಸಬ್ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನದ ಬೇಟೆಯಾಡಿ ಪ್ರತಿಯೊಬ್ಬರ ಹುಬ್ಬೇರಿಸಿದವರು ಪ್ರೇಮ. ತಮ್ಮ 12ನೇ ವಯಸ್ಸಿನಲ್ಲಿಯೇ ಕುಸ್ತಿ ಅಖಾಡಕ್ಕಿಳಿದು 21 ವರ್ಷ ವಯಸ್ಸಿನಲ್ಲಿಯೇ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 30ಕ್ಕೂ ಹೆಚ್ಚು ಚಿನ್ನದ ಪದಕಗಳು, ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗಂತ ಈ ಸಾಧನೆ ಸುಲಭವಾಗಿ ಒಲಿದಿದ್ದಲ್ಲ. ಗದಗ ಜಿಲ್ಲೆ ಅಸುಂಡಿ ಗ್ರಾಮದ ಪ್ರೇಮಾಳ ಪೋಷಕರಾದ ರಮೇಶ್ ರೆಡ್ಡಿ ದಂಪತಿಗೆ ತೀವ್ರ ಆರ್ಥಿಕ ಮುಗ್ಗಟ್ಟು. ಅಂಥದ್ರಲ್ಲಿ ಪ್ರೇಮ ಗದುಗಿನ ಕ್ರೀಡಾ ಶಾಲೆಯಲ್ಲಿ ಓದುತ್ತಿದ್ಲು. ಆರಂಭದಲ್ಲಿಗೆ ಹಾಕಿ ಪ್ಲೇಯರ್, ಆದ್ರೆ ಅಂತರ್ಜಿಲ್ಲಾ ಹಾಕಿ ಚಾಂಪಿಯನ್ಶಿಪ್ಗೆ ಪ್ರೇಮ ಎತ್ತರ ಕಡಿಮೆ ಇದ್ದ ಕಾರಣ ಸೆಲೆಕ್ಟ್ ಆಗಿರಲಿಲ್ಲ. ಹೀಗಾಗಿ ಬೇಸತ್ತು ಶಾಲೆಯ ಬೇಡ ಅಂತ ಊರಿನತ್ತ ಹೊರಟು ನಿಂತಿದ್ಲು. ಈ ವೇಳೆ ಅಲ್ಲಿಯೇ ಇದ್ದ ಕುಸ್ತಿ ತರಬೇತುದಾರ ಶರಣಗೌಡ ಬೇಲೇರಿ ಪ್ರೇಮಾಳನ್ನ ತಡೆದಿದ್ದಾರೆ. ಅವಳ ಗಟ್ಟಿತನ ನೋಡಿ ಕುಸ್ತಿಪಟುವನ್ನಾಗಿ ರೂಪಿಸಲು ನಿರ್ಧರಿಸಿದ್ದಾರೆ. ಪೋಷಕರ ಮನವೊಲಿಸಿ ತನ್ನ ಮನೆಗೆ ಕರೆದೊಯ್ದು ತರಬೇತಿ ನೀಡಿದ್ದಾರೆ. ಪ್ರೇಮಾಗೆ ಹಾಕಿಯಲ್ಲಿ ಹೈಟ್ ಕಾರಣಕ್ಕೆ ಅನುಭವಿಸಿದ ಸೋಲನ್ನ ಕುಸ್ತಿಯಲ್ಲಿ ಮರೆಯೋ ವಿಶ್ವಾಸ. ನಿರೀಕ್ಷೆಯಂತೆ ಪ್ರೇಮ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ಸದ್ಯ ಕುಸ್ತಿ ಪ್ರಪಂಚದಲ್ಲಿ ಪ್ರೇಮ ಹುಚ್ಚಣ್ಣನವರ್ ಗೆಲುವಿನ ಕುದುರೆ. ಗದಗ ಜಿಲ್ಲೆಯ ಪಾಲಿಗೆ ಕ್ರೀಡಾ ಕ್ಷೇತ್ರದ ಸಂಪತ್ತು. ನಾವೆಲ್ಲ ಈಗ ಪ್ರೇಮ ಹುಚ್ಚಣ್ಣರವರ ಒಂದು ಕತೆ ಮತ್ತೆ ಅವರ ಒಂದು ಸಣ್ಣ ಪರಿಚಯದ ಒಂದು ವಿಡಿಯೋನ ನೋಡ್ಕೊಂಡ್ ಬಂದಿದ್ದೀವಿ. ಈಗ ಮತ್ತೆ ಕೆತ್ತಡ ನಾವೆಲ್ಲ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಮ್ಮ ಈ ದಿನದ ಮಾದರಿ ಮಹಿಳೆಯಾದ ಪ್ರೇಮ ಹುಚ್ಚಣ್ಣವರವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಪ್ರೇಮ ಹುಚ್ಚಣ್ಣರವರೇ, ನಮ್ಮ ಕಾರ್ಯಕ್ರಮಕ್ಕೆ ಈ ದಿನದ ಮಾದರಿ ಮಹಿಳೆಯಾಗಿ ನೀವು ನಮ್ಮ ಜೊತೆ ಮಾತನಾಡಕ್ಕೆ ಒಪ್ಪಿಕೊಂಡು ನಮ್ಮ ಜೊತೆ ಮಾತನಾಡಕ್ಕೆ ಬಂದಿದ್ದೀರಾ. ನಮಗೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ. ಅದೇ ತರ ನಮ್ಮ ಎಲ್ಲ ಮಕ್ಕಳು, ನಮ್ಮ ಪೋಷಕರು, ನಮ್ಮ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಪ್ರಾಂಶುಪಾಲರು ಎಲ್ಲರೂ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಮತ್ತೆ ಕೆತರ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ NIT ಫೌಂಡೇಶನ್ ಮತ್ತೆ ಸ್ಟೆಮ್ ಫಾರ್ ಗರ್ಲ್ಸ್ ಪ್ರಾಜೆಕ್ಟ್ ನ ವತಿಯಿಂದ ನಿಮಗೆ ಹೃದಯಪೂರ್ವಕ ಸ್ವಾಗತವನ್ನ ಕೇಳ್ತಾ ಇದ್ದೀನಿ. ಹಾಗೆ ಮುಂದಿನ ಕಾರ್ಯಕ್ರಮ ನನ್ನ ಸಹೋದ್ಯೋಗಿಯಾದ ಝಾನ್ಸಿ ರಾಣಿಯವರು ಮುಂದುವರಿಸ್ತಾರೆ. ಝಾನ್ಸಿ ರಾಣಿಯವರೇ, ನಿಮ್ಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀನಾರಾಯಣ ಅವರೇ. ತುಂಬಾ ಖುಷಿ ಆಯ್ತು ವಿಡಿಯೋ ಎಲ್ಲ ನೋಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸ್ಕ್ರೀನ್ ಮೇಲೆ ಯಾರು ಡ್ರಾಯಿಂಗ್ ಮಾಡಬೇಡಿ, ಅದು ತುಂಬಾ ಡಿಸ್ಟರ್ಬ್ ಆಗುತ್ತೆ. ಪ್ರೇಮ ಅವರೇ, ನಿಮ್ಗೆ ಸ್ವಾಗತ ಬಯಸ್ತಾ ಇದೀನಿ ನಮ್ಮ ಕಾರ್ಯಕ್ರಮಕ್ಕೆ. ನಾನು ತುಂಬಾ ಖುಷಿ ಆಯ್ತು ಪ್ರೇಮ ಅವರೇ, ನೀವು ನಮ್ಮ ಒಂದು ರೋಲ್ ಮಾಡೆಲ್ ಗೆಸ್ಟ್ ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿ ಇವತ್ತು ನಮ್ ಜೊತೆ ನೀವು ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮಕ್ಕಳು ಕೂಡ ತುಂಬಾನೇ ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಸಾಧನೆ ಬಗ್ಗೆ ಹಾಗೂ ನೀವು ಪಟ್ಟಿರೋಂತ ಶ್ರಮದ ಬಗ್ಗೆ ಎಲ್ಲ ಕೂಡ ತಿಳ್ಕೊಳ್ಳಿಕ್ಕೆ ಕಾತರವಾಗಿ ಕಾಯ್ತಾ ಇದ್ದಾರೆ. ನಾನು ಕೂಡ ಹಾಗೆ ಕಾಯ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದ್ಸಲ ನಾನು ವೆಲ್ಕಮ್ ಮಾಡ್ತಾ ಇದೀನಿ ನಮ್ಮ ರೋಲ್ ಮಾಡೆಲ್ ಇಂಟ್ರಾಕ್ಷನ್ಗೆ ಪ್ರೇಮ ಅವರೇ. ನಿಮ್ಗೆ ಥ್ಯಾಂಕ್ ಯು ಝಾನ್ಸಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಹಾಗೂ ಪಾಲಕ ಪೋಷಕರಿಗೂ ಹಾಗೂ ಶಾಲೆಯ ಶಿಕ್ಷಕ ಶಿಕ್ಷಕಿಯರು, ಪ್ರಿನ್ಸಿಪಾಲ್ಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಯಾರ್ಯಾರು ಭಾಗವಹಿಸಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರೇಮ ಅವರೇ, ನಾವಿನ್ನು ತಡ ಮಾಡೋದ್ ಬೇಡ, ನಮ್ಮ ಮಕ್ಳೆಲ್ಲ ಕಾಯ್ತಾ ಇದ್ದಾರೆ. ನಾವು ನಮ್ ಕಾರ್ಯಕ್ರಮ ಶುರು ಮಾಡೋಣ. ನಾನ್ ಮುಂಚಿತವಾಗಿ ನಿಮ್ಮ ಒಂದು ಬಾಲ್ಯದಲ್ಲಿ ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಮಕ್ಳಿಗೆ ತಿಳಿಸ್ಕೊಡ್ತೀರಾ. ಯಾಕೆ ಅಂತಂದ್ರೆ ದೊಡ್ಡ ಸಾಧನೆ ಮಾಡಿರೋರು ಕೂಡ ನಮ್ ತರಾನೇ ಇರ್ತಾರೆ, ಅವ್ರು ನಮ್ ತರಾನೇ ಬೆಳೆದ್ ಬಂದಿರ್ತಾರೆ ಅಂತ ನಮ್ಮ ಮಕ್ಳಿಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಿಮ್ಮ ಒಂದು ಬಾಲ್ಯದ ಬಗ್ಗೆ, ನೀವು ಹುಟ್ಟಿದ್ದು, ನಿಮ್ಮ ಒಂದು ಫ್ಯಾಮಿಲಿ ಎಲ್ಲ ಕೂಡ ಮಕ್ಳಿಗೆ ತಿಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ ಝಾನ್ಸಿ. ನನ್ನ ಸ್ವಂತ ಊರು ಬಂದು ಅಸುಂಡಿ, ಅದು ಗದಗ ಜಿಲ್ಲೆಯಲ್ಲಿರುವಂತ ಒಂದು ಪುಟ್ಟ ಹಳ್ಳಿ ಅಸುಂಡಿ. ನಮ್ಮ ತಂದೆ ಹೆಸರು ರಮೇಶ್ ರೆಡ್ಡಿ, ತಾಯಿ ಯಲ್ಲಮ್ಮ ಹುಚ್ಚಣ್ಣವರು.
ಇವ್ ನನ್ನ ತಮ್ಮ ಶ್ರೀಧರ್ ಅಂತ. ನಾನು ಎಲ್ಲರ ತರಹ ನಾನು ಸಾಧಾರಣ ಒಂದು ಬಡ ಕುಟುಂಬದೊಳಗೆ ಹುಟ್ಟಿ ಬೆಳೆದ್ ಬಂದವಳು. ಮತ್ ನನ್ ತಂದೆ ತಾಯಿ ಎಲ್ಲಾ ರೈತರು, ಹೊಲದಲ್ಲಿ ಕೆಲಸ ಮಾಡ್ತಾರ. ಆಮೇಲೆ ನಾನು ಈಗ ಎಲ್ಲಾ ಮಕ್ಕಳ ತರನ ಹಳ್ಳಿ ಪ್ರದೇಶದೊಳಗೆ ಯಾವ ತರ ಮಕ್ಕಳು ಬೆಳಿತಾರ ಆ ತರ ನಾನು ಹಳ್ಳಿ ವಾತಾವರಣದೊಳಗ ಬೆಳೆದು ಅಲ್ಲಿ 5ನೇ ಕ್ಲಾಸ್ ನಾನು 1ರಿಂದ 5ನೇ ಕ್ಲಾಸ್ ನಾನು ಮುಗಿಸಿದ್ದೆ ಜಾನ್ಸಿ. ಹಾ ಪ್ರೇಮ ಅವರೇ, ಕೇಳಿಸ್ತಾ ಇದೆ, ಹೇಳಿ. ನಾನು ಬಡ ರೈತ ಕುಟುಂಬದೊಳಗೆ ಬೆಳೆದ್ ಬಂದವಳು. ನಾನು ಎಲ್ಲಾ ಮಕ್ಕಳ ತರ ಈಗ ಹಳ್ಳಿ ಒಳಗ ಮಕ್ಕಳು ಹೆಂಗ್ ಬೆಳಿತಾರಲ್ಲ, ಪ್ರಾಥಮಿಕ ಶಾಲೆಗೆ ಹೋಗೋದು, ಆಟ ಆಡೋದು, ಇದೇ ತರ ನಾನು ಹಳ್ಳಿ ವಾತಾವರಣದೊಳಗ ಬೆಳೆದ್ ಬಂದೀನಿ ನಾನು. ಈಗ ನೀವು ಏನ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ? ನಾನೀಗ BPEd ಫೈನಲ್ ಇಯರ್ ಓದ್ತಾ ಇದ್ದೀನಿ ಜಾನ್ಸಿ. ನಂದು 10th 1ರಿಂದ 5th ನಾನು ನಮ್ಮ ಅಸುಂಡಿ ಸರ್ಕಾರಿ ಪ್ರಾಥಮಿಕ ಮಾದರಿ ಶಾಲೆ ಒಳಗ ಕಲ್ತಿದ್ದು. ಆಮೇಲೆ HCS ಸ್ಕೂಲ್ ಒಳಗ 7th ಇಂದ 10th ಮಟ್ಟ ಕಲ್ತೆ ನಾನು. ಆಮೇಲೆ BH ಪಟೇಲ್ ಕಾಲೇಜ್ ಒಳಗ ನಾನು PUC ಮುಗಿಸಿ ಈಗ ನಾನು ಡಿಗ್ರಿನ PPG ಕಾಲೇಜ್ ಒಳಗ ಮುಗಿಸಿದೆ ನಾನು. ಈಗ ನಾನು BPEd ಪ್ರಭು ರಾಜೇಂದ್ರ ಶಾರೀರಿಕ ಶಿಕ್ಷಣ ವಿದ್ಯಾಲಯದೊಳಗ ನಾನು ತರಬೇತಿ ಓದ್ತಾ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ ಪ್ರೇಮ ಅವರೇ, ನೀವೊಂದು ಬಡ ಕುಟುಂಬದಿಂದ ಬಂದು ಇವತ್ತಿಷ್ಟು ದೊಡ್ಡ ಸಾಧನೆ ಮಾಡಿದೀರಾ. ಇದೆಲ್ಲ ನಮ್ಮ ಮಕ್ಳಿಗೂ ಕೂಡ ಕೇಳಿಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ. ನಂಗೂ ಕೂಡ ತುಂಬಾ ಖುಷಿ ಆಗ್ತದೆ. ಈಗ ನೀವು ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀರಾ ಪ್ರೇಮ ಅವರೇ ನೀವು? ನಾನೀಗ ಜಾಸ್ತಿ ಪ್ರೆಸೆಂಟ್ ಅಂದ್ರೆ ನಾನು ತರಬೇತಿ ತಗೊಳತ್ತೀನಿ ಈಗ ಯುವಜನ ಸೇವಾ ಕ್ರೀಡಾ ಇಲಾಖೆ ಗದಗ ಜಿಲ್ಲೆ ಒಳಗ. ಬೆಳಿಗ್ಗೆ ಪ್ರಾಕ್ಟೀಸ್ ಅದು ಮಾಡ್ತೀನಿ, ಆಮೇಲೆ ಕಾಲೇಜ್ಗೆ ಹೋಗಿ ಸ್ಟಡಿ ಅದು ಮಾಡ್ತೀನಿ. ನನ್ನ ಪ್ರಯಾಣ ಹಿಂಗ್ ನಡೆದಿದೆ ಈಗ. ಈಗ ನೀವು ರೆಸ್ಲಿಂಗ್ ಅಲ್ಲಿ ತುಂಬಾನೇ ಮೆಡಲ್ಸ್ ಅದೆಲ್ಲ ತಗೊಂಡಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಮಕ್ಕಳಿಗೆ? ಕುಸ್ತಿ ಅಂದ್ರೆ ನನ್ನ ಜೀವನ ಆಗ್ಬಿಟ್ಟಿದೆ ಅದೀಗ. ಮೊದಲೇ ಕುಸ್ತಿ ಬಗ್ಗೆ ನಾನು ವಿವರಣೆ ಕೊಡ್ತೀನಿ. ಕುಸ್ತಿ ಮಣ್ಣಿನ ಕುಸ್ತಿ ಮತ್ತೆ ಮ್ಯಾಟ್ ಕುಸ್ತಿ ಅಂತ 2 ಭಾಗಗಳು ಬರ್ತಾವ. ಅದ್ರೊಳಗ ಮಣ್ಣಿನ ಕುಸ್ತಿ ಆಗಿ ತಗೊಂಡ್ರೆ ನಾವು ಈಗ ಹಳ್ಳಿ ವಾತಾವರಣದೊಳಗ ಜಾತ್ರೆ ಫಂಕ್ಷನ್ಗಳಲ್ಲಿ ಆಮೇಲೆ ಮತ್ತ ಉತ್ಸವಗಳಲ್ಲಿ ನಡೆಸುವಂತ ಕುಸ್ತಿ ಮಣ್ಣಿನ ಕುಸ್ತಿ ಆಗ್ತದ. ಇನ್ನ ಮ್ಯಾಟಿನ ಕುಸ್ತಿ ಅಂದ್ರ ಅದು ಬೆಡ್ ಟೈಪ್ ಮ್ಯಾಟ್ ಸಿಗುತ್ತಾ, ಅದ್ರ ಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಆಮೇಲೆ ಅದ್ರೊಳಗ ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟನು ಒಲಿಂಪಿಕ್ ಒಳಗುನು ಇದ ಮ್ಯಾಟ್ ಮೇಲೆ ನಾವು ಕುಸ್ತಿ ಆಡೋದು. ಇನ್ನ ನನ್ನ ಕುಸ್ತಿ ಜೀವನಕ್ಕೆ ಬಂದ್ರೆ ನಾನು 5ನೇ ಕ್ಲಾಸಿಂದ ನಾನು ಕ್ರೀಡಾ ಹಾಸ್ಟೆಲ್ಗೆ ಸೆಲೆಕ್ಷನ್ ಆದೆ. ಅಲ್ಲಿ ನಾನು 3 ವರ್ಷ ನಾನು ಹಾಕಿ ತರಬೇತಿಯನ್ನು ತಗೊಂಡೆ. ಆಮೇಲೆ ನನ್ನ ಹೈಟ್ ಸ್ವಲ್ಪ ಕಡಿಮೆ ಇದ್ದ ಕಾರಣ ನನಗ ಮುಂದೆ ಸ್ಪೋರ್ಟ್ಸ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ನಾನು ಸ್ಪೋರ್ಟ್ಸ್ ಬಿಡುವಂತ ಸಂದರ್ಭ ಬಂತು. ಆ ಟೈಮ್ ಒಳಗೆ ನಮ್ಮ ತರಬೇತನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ ಹೇಳಿದ್ರು, ಇಲ್ಲಮ್ಮ ನೀನ್ ಯಾವ್ದೋ ಒಂದು ಗೇಮ್ ಮಾಡು, ನಿನಗ ಅಚೀವ್ಮೆಂಟ್ ಮಾಡ್ತೀನಿ, ನೀನು ನಿನ್ ಕಡೆ ಛಲ ಐತಿ, ನೀನ್ ಮಾಡ್ತೀನಿ, ನೀನು ಬಿಡ್ಬೇಡ ನೀನು ಸ್ಪೋರ್ಟ್ಸ್ ಅಂತ ಹೇಳಿದಾಗ ನಾನು ಕುಸ್ತಿ ಆರಿಸ್ಕೊಂಡೆ. ಓಕೆ, ಅಂದ್ರೆ ನೀವು ಹಾಕಿಗೆ ಇಷ್ಟೇ ಹೈಟ್ ಇರ್ಬೇಕು, ಇಷ್ಟೇ ವೇಟ್ ಇರ್ಬೇಕಂತ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಇತ್ತಾ? ಹಾ ಜಾನ್ಸಿ ಇತ್ತು. ಅದಕ್ಕೆ ಆ ವಯಸ್ಸಿಗೆ ನಂದು 150 125 130 ಇತ್ತು ನಂದು. ಅವಾಗ ಅದಕ್ಕೆ 145 ಹಿಂಗ್ ಬೇಕಾಗಿತ್ತು. ನಂದು ಹೈಟ್ ಹೋಗ್ಲಿಲ್ಲ ಅಲ್ಲಿ, ಹಂಗಾಗಿ ನಾನು ಕುಸ್ತಿ ಸೇರ್ಕೊಂಡೆ. ಓಕೆ, ಬಟ್ ಆದ್ರೂನು ನೀವು ನಿಮ್ ಛಲನ ಬಿಡದೆ ಯಾವ್ದೋ ಒಂದ್ ಸ್ಪೋರ್ಟ್ಸ್ ಅಲ್ಲಾದ್ರೂ ನಾನ್ ಮಾಡಬಹುದು ಅಂತ ನೀವು ಒಂದು ಮುಂದುವರ್ಸಿದ್ರಲ್ಲ, ಅದು ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಅದ್ರಲ್ಲಿ ಅರ್ಥ ಆಗುತ್ತೆ ನಾವು ಯಾವತ್ತೂ ನಮ್ ಕಾನ್ಫಿಡೆನ್ಸ್ ನ ಕಳ್ಕೋಬಾರ್ದು ಅಂತ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಗುತ್ತೆ ಪ್ರೇಮ್ ಅವ್ರೆ. ಪ್ರೇಮ್ ಅವ್ರೆ, ನಿಮ್ದು ಒಂದು ಚೈಲ್ಡ್ಹುಡ್ ಫೋಟೋಸ್ ಇದೆ ನಮ್ಮೊಂದಿಗೆ, ಅದನ್ನ ಸ್ವಲ್ಪ ನೋಡ್ಕೊಂಡ್ ಬರೋಣ. ಈ ಫೋಟೋ ಬಂದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಏಷ್ಯನ್ ಗೋಲ್ಡ್ ಮೆಡಲ್ ಆದಾಗ ತೆಗ್ಸಿದಂತ ಫೋಟೋ. ಈಗ ನಮ್ ಪಕ್ಕದಲ್ಲಿರೋ ನಮ್ ತರಬೇತಾರರು ಶರಣಗೌಡ ಬೇಲೇರಿ ಅಂತ ಹೇಳಿ. ನಾನು ಇಷ್ಟೆಲ್ಲ ನ್ಯಾಷನಲ್ ಮೆಡಲ್ ಮಾಡೋಕ ನನ್ ಕುಸ್ತಿ ಜೀವನ ಸ್ಟಾರ್ಟ್ ಆಗಕ ಇದೇ ತರಬೇತಾರ ಕಾರಣ. ನಿಮ್ ವಯಸ್ಸು ನೋಡ್ಬೋದಾ ಅಲ್ಲಿ ನಾವು? ಅಂದ್ರೆ ನೀವ್ ಎಷ್ಟನೇ ವರ್ಷದಲ್ಲಿ ಆ ಫೋಟೋ ತೆಗೆಸ್ಕೊಂಡಿರೋದು? ಇದು 2017 ತೆಗ್ಸಿದ ಫೋಟೋ. ಮತ್ತೆ ಈ ಫೋಟೋ ಬಂದು ಇಬ್ರು ಪ್ರೈಸ್ ಹಿಡ್ಕೊಂಡು ನಿಂತರಲ್ಲ, ಅದು ನಾನು ನನ್ನ ಫ್ರೆಂಡು ಫಸ್ಟ್ ಕುಸ್ತಿ ಆಡಿದಾಗ ಲಕ್ಕುಂಡಿ ಉತ್ಸವದಲ್ಲಿ ನಾವು ಕುಸ್ತಿ ಆಡಿದಾಗ ಆ ಫೋಟೋ ತೆಗ್ಸಿದ್ದು.
ಇನ್ನ ಕೆಳಗ್ ಬಂದ್ರೆ ಎಲ್ಲಾ ಗ್ರೂಪ್ ಫೋಟೋ ಇರೋದು ಮೈಸೂರು ದಸರಾದೊಳಗ. ಎಲ್ಲಾರು ಸ್ಟೇಟ್ ಗೋಲ್ಡ್ ಆಗಿದ್ವಿ. ಆ ಟೈಮಲ್ಲಿ ನಮ್ ತರಬೇತಾರು ಮತ್ ನನ್ನ ಜೋಡಿ ಪ್ರಾಕ್ಟೀಸ್ ಮಾಡೋರು ಎಲ್ಲಾ ಕುಸ್ತಿಪಟು, ಗದಗ ಜಿಲ್ಲೆಯ ಕುಸ್ತಿಪಟುಗಳೆಲ್ಲಾ ಸೇರಿ ತೆಗೆಸ್ಕೊಂಡಂತ ಫೋಟೋ. ಆಮೇಲೆ ಇದನ್ನ ಕುಸ್ತಿ ಆಡ್ತಿರುವಂತ ಕುಸ್ತಿ ಶೇಕ್ ಹ್ಯಾಂಡ್ ಮಾಡಿದಂತ ಫೋಟೋನು ಇದು ನಾನು ಮೈಸೂರು ದಸರಾದೊಳಗೆ ತೆಗೆಸ್ಕೊಂಡಿದ್ದು. ಅಲ್ಲಿ ಮೈಸೂರು ದಸರಾದೊಳಗ ಫಸ್ಟ್ ಟೈಮ್ ನಾನು ಸ್ಟೇಟ್ ಮೆಡಲ್ ಆಗಿದ್ದೆ, ಅವಾಗ ಕುಸ್ತಿ ಆಡಿದ್ದು. ಅಂದ್ರೆ ಈ ಫೋಟೋಸ್ ನ ನೋಡ್ತಿದ್ರೆ ನಮ್ಗೊಂದು ಅರ್ಥ ಆಗ್ತಿದೆ, ನೀವು ಚಿಕ್ಕ ವಯಸ್ಸಿನಿಂದಾನೇ ಸ್ಪೋರ್ಟ್ಸ್, ಕುಸ್ತಿನ, ಹಾಕಿನ ಎಲ್ಲ ಸ್ಟಾರ್ಟ್ ಮಾಡಿದ್ರ. ಎಷ್ಟನೇ ವಯಸ್ಸಿಂದ ನೀವು ಸ್ಪೋರ್ಟ್ಸ್ ನ ಇಂಟ್ರೆಸ್ಟ್ ಇಂದ ಸ್ಟಾರ್ಟ್ ಮಾಡ್ರಿ ಅಂತ ನಮ್ ಮಕ್ಳಿಗೆ ತಿಳಿಸ್ತಾ ಹೋಗ್ತೀರಾ? ನಾನು 10 ವರ್ಷ ಇದ್ದಾಗ ನನಗ ಹಾಸ್ಟೆಲ್ ಸೆಲೆಕ್ಷನ್ ಆದಾಗ ನನ್ನ 4th ಕ್ಲಾಸ್ ಇದ್ದೆ ನಾನು. ಅವಾಗಿದ್ರೆ ನಂಗೆ ಸ್ಪೋರ್ಟ್ಸ್ ಒಳಗೆ ಭಾಳ ಇಂಟ್ರೆಸ್ಟ್ ಇತ್ತು. ಸ್ಕೂಲ್ ಒಳಗೂ ರನ್ನಿಂಗ್, ಆಮೇಲೆ ಕಬಡ್ಡಿ, ಖೋ ಇವೆಲ್ಲ ಆಡ್ತಿದ್ದೆ. ಅದ್ರ ಸ್ಪೋರ್ಟ್ಸ್ ಹಾಸ್ಟೆಲ್ ಸೆಲೆಕ್ಷನ್ ಬಂದಾಗ ನಾನು ಬಂದ್ ಸೇರ್ಕೊಂಡಿದ್ದು ನಾನು ಹಾಕಿ ಗೇಮಿಗೆ. ಅವಾಗ ನಾನು ಭಾಳ ಸಣ್ಣಕ್ಕಿದ್ದೆ. ಆಮೇಲೆ ಅಲ್ಲಿಂದ ಮುಂದೆ ತೊಂದ್ರೆ ಆದ್ಮೇಲೆ ನಾನು ಕುಸ್ತಿ ಹಾಕಿ ಬಿಟ್ಬಿಟ್ಟೆ. ಅವಾಗ ನಾನು ಕುಸ್ತಿ ಸೇರ್ಕೊಂಡಿದ್ದ. ನಾ ಕುಸ್ತಿ ಸ್ಟಾರ್ಟ್ ಮಾಡಿದಾಗ ನನಗೊಂದು 13 ವರ್ಷ ಇರ್ಬೇಕು. ಓಕೆ, ಅಂದ್ರೆ ಚಿಕ್ಕ ವಯಸ್ಸಿನಿಂದಾನೇ ನೀವು ಕುಸ್ತಿನ, ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ನಿಮ್ಗೆ ಸ್ಪೋರ್ಟ್ಸ್ಗೆ ಹೋಗ್ಬೇಕು, ನಂಗೆ ಸ್ಪೋರ್ಟ್ಸ್ ಅಲ್ಲಿ ಇಷ್ಟ ಇಂಟ್ರೆಸ್ಟ್ ಇದೆ ಅಂತ ನಿಮ್ಗೆ ಹೆಂಗ್ ತಿಳಿತಾ ಬಂತು? ಅಷ್ಟು ಚಿಕ್ಕ ವಯಸ್ಸಿಗೆನೆ ನೀವ್ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ? ಅಂದ್ರೆ ಜಾನ್ಸಿ ನಾನು ಫಸ್ಟ್ ಹಾಕಿ ಹಾಸ್ಟೆಲ್ ಸೆಲೆಕ್ಷನ್, ಈಗ ಸ್ಕೂಲ್ ಒಳಗ ಸ್ಪೋರ್ಟ್ಸ್ ನಡೆದಾಗೆಲ್ಲ ಸರ್ಸ್ ಎಲ್ಲ ಕರ್ಕೊಂಡ್ ಹೋಗ್ತಾರಲ್ಲ, ಹಂಗ ನನ್ನ ಗದಗ್ ಸ್ಟೇಡಿಯಮಿಗೆ ಕರ್ಕೊಂಡ್ ಬಂದ್ರು. ಅವಾಗ ನಾ ಸೆಲೆಕ್ಷನ್ ಆಗಿದ್ದು ಹಾಕಿ. ಆದ್ರೆ ನಾನು ಕುಸ್ತಿನ ಗೇಮ್ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರ, ನಮ್ ಅಗಲ್ ತೋರ್ಸ್ದಾಗ ಫೋಟೋ ಶರಣಗೌಡ ಬೇಲೇರಿ ಅವ್ರ ಸೊಸಿ ಒಬ್ರು ಕುಸ್ಮಾರಾಣಿ ಬೆಳೆಕುದ್ರಿ ಅಂತ. ನಾನು ಹಾಕಿಯಲ್ಲಿದ್ದಾಗ ಅವರು ನ್ಯಾಷನಲ್ ಮೆಡಲ್ ಮಾಡಿದ್ರು, ಬ್ರೌನ್ಸ್ ಮೆಡಲ್. ಪ್ರಾಕ್ಟೀಸ್ ಮಾಡೋದು, ಕುಸ್ತಿ ಆಡೋದು ನಂಗೆ ಬಹಳ ಖುಷಿ ಅನಿಸ್ತು. ಹೆಣ್ಮಕ್ಳೆಲ್ಲ ಕುಸ್ತಿ ಆಡ್ತಾರಲ್ಲ, ನಾನ್ ಯಾಕೆ ಆಡ್ಬಾರ್ದು, ನಾನ್ ಯಾಕೆ ಮೆಡಲ್ ಮಾಡ್ಬಾರ್ದು ಅಂತ ನನ್ ಮನಸ್ಸೊಳಗ್ ಬಂತು. ಹಂಗಾಗಿ ನಮ್ ಕೋಚ್ ನಾನು ಕೇಳ್ಕೊಂಡಿಲ್ಲ, ನೀ ಯಾವ್ದಾರ ಗೇಮ್ ಆಡಂದಾಗ ನಾನು ಅಕ್ಕನಂಗ ಆಗ್ಬೇಕು ಸರ್, ಅಕ್ಕನಂಗ ಮೆಡಲ್ ಮಾಡ್ಬೇಕು ಅಂತ ಹೇಳಿ ನಾನು ಕುಸ್ತಿನ ಸೇರ್ಕೊಂಡೆ. ಚಾನ್ಸ್ ತುಂಬಾ ಖುಷಿ ಆಗುತ್ತೆ ಪ್ರೇಮ ಅವ್ರೆ, ತುಂಬಾ ಖುಷಿ ಆಗುತ್ತೆ. ನಮ್ ಮಕ್ಳು ಕೂಡ ಇದನ್ನೆಲ್ಲ ಕೇಳಿಸ್ಕೊಂತಾ ಇದಾರೆ. ಮಕ್ಳ, ನಿಮ್ಗೂ ಅರ್ಥ ಆಗ್ತಾ ಇದೆ ಪ್ರೇಮ ಅವ್ರು ಹೇಳ್ತಾ ಇರೋದು ಅಂತ ಅಂದ್ರೆ, ನಾವ್ ಯಾವ ರೀತಿ ಹೆಣ್ಮಕ್ಳಾಗಿದ್ರು ಕೂಡ ನಮ್ ಜೀವನದಲ್ಲಿ ಯಾವ ರೀತಿ ನಾವ್ ಮುಂದೆ ಸಾಗಿಸ್ಬೋದು, ಎಜುಕೇಶನ್ ಜೊತೆಯಲ್ಲಿ ನಾವ್ ಯಾವ ರೀತಿ ಸ್ಪೋರ್ಟ್ಸ್ ಅಲ್ಲಿ ಕೂಡ ಮುಂದೆ ಬರ್ಬೋದು ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ ನಮ್ಗೆಲ್ಲರಿಗೂ ಕೂಡ. ಪ್ರೇಮ ಅವರಿಂದ ನೀವ್ ಇನ್ನಷ್ಟು ಮೋಟಿವೇಟ್ ಆಗ್ಬೇಕು, ಇನ್ಸ್ಪೈರ್ಡ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಪ್ರೇಮ ಅವ್ರೆ, ನೀವು ಕುಸ್ತಿಗೆ ಎಂಟರ್ ಆದಾಗ ನೀವು ಏನಾದ್ರು ಕಷ್ಟದ ಸನ್ನಿವೇಶಗಳೇನಾದ್ರು ಅನುಭವಿಸೋದೇನಾದ್ರು ಇದೆಯಾ? ಚಾಲೆಂಜಸ್ ಫೇಸ್ ಮಾಡಿದ್ದೇನಾದ್ರು ಐತಿ ಜಾನ್ಸಿ. ಯಾಕಂದ್ರ ನಾವು ಈಗ ಸಾಮಾನ್ಯವಾಗಿ ಎಲ್ಲಾ ರನ್ನಿಂಗ್ ಮಾಡ್ತಾರ, ಆಟ ಆಡ್ತಾರ ಅಂದ್ರ ಅದು ಕಂಡು ಬರಲ್ಲ. ಯಾಕಂದ್ರೆ ಕುಸ್ತಿ ಅಂದ್ರ ಅದು ಮೇನ್ ಪುರುಷರಷ್ಟ ಆಡೋ ಕುಸ್ತಿ ಅಂತ ಆವಾಗಿನ ಕಾಲದಾಗಿತ್ತು. ಹಂಗಾಗಿ ನಾ ಕುಸ್ತಿನ ಆಡ್ತೀನಿ ಅಂದಾಗ ಕೆಲವೊಂದ್ ಕಡೆ ನನಗ ನೋವುಗಳ ಮಾತುಗಳು ಬಂದ್ವಿ. ಯಾಕಂದ್ರ ಕುಸ್ತಿ ಆಡೋದ್ರಿಂದ ಒಮ್ಮೆ ಮಣ್ಣೊಳಗ್ ಕುಸ್ತಿ ಬರ್ತಾ, ಒಮ್ಮೆ ಮ್ಯಾಟ್ ಒಳಗ್ ಕುಸ್ತಿ ಬರ್ತಾ. ಹಂಗಾಗಿ ನಮ್ ಕೂದ್ಲು ಕರೆಕ್ಟ್ ಆಗಲ್ಲ, ನಮಗ ಕುಸ್ತಿ ಆಡಕ್ ಆಗ್ಲಿ, ಕಾಂಪಿಟೇಷನ್ ಮಾಡಕ್ ಆಗ್ಲಿ ಕರೆಕ್ಟ್ ಆಗಲ್ಲ ಅಂತ ಹೇಳಿ ನಾನು ಕಟಿಂಗ್ ಮಾಡ್ಸಕತ್ತೆ ಅವಾಗಿಂದ ನಾನು. ಒಂದೊಂದ್ ಕಡೆ ಎಲ್ಲ ಮಾತಾಡೋರು, ನಮ್ ತಂದೆ ತಾಯಿಗೆ, ನಮ್ಮ ಗುರುಗಳಿಗೆ ಅನ್ನೋರು, ಯಾಕೆ ಇವ್ರಿಗೆ ಕುಸ್ತಿ ಆಡಿಸ್ತಿದಿ, ಅಂದ್ರೆ ಯಾಕೆ ಕಳಿಸ್ತೀರಿ ಕುಸ್ತಿಗೆ, ಕುಸ್ತಿ ಒಳಗ್ ಏನಿಲ್ಲ, ಮುಂದ್ ಅವ್ರ ಜೀವನ ಏನು ಚಲೋ ಇರಲ್ಲ, ಅವ್ರನ್ನ ಮುಂದೆ ಯಾರು ಮದ್ವೆ ಆಗಲ್ಲ, ಆಮೇಲೆ ಅವ್ರನ್ನ ಹಿಂಗ್ ಕಟಿಂಗ್ ಮಾಡಿಸ್ಬೇಡ್ರಿ, ಬಿಡಿಸ್ಬಿಡ್ರಿ ಸಾಕು ಅಂತ ನಮ್ ತಂದೆ ತಾಯಿಗೆ ಆತು, ನಮ್ ಕೋಚ್ಗೆ ಆತು ಬಾಳ ಮಾತಾಡಿದ್ರ ಆಗ. ಆದ್ರ ನಮ್ ತಂದೆ ತಾಯಿ ಆತು, ಕೋಚ್ ಆತು ಯಾವತ್ತು ನಮಗ ಆ ಭಾವನೆ ಬರುವಂತ ನೋಡ್ಕೊಂಡೇ ಇಲ್ಲ. ಅವ್ರ ಒಂದ್ ಮಾತು ಹೇಳ್ತಿದ್ರು, ನಿಮ್ಗೆ ಇಷ್ಟೆಲ್ಲಾ ನೋವು ಮಾಡ್ತಾರಂದ್ರ ಮುಂದ್ ಅವರ ಒಂದ್ ದಿನ ನಿಮ್ಗ ಪ್ರೋತ್ಸಾಹ ಕೊಡ್ಬೇಕು, ನಿಮ್ಗ್ ಗೌರವಿಸ್ಬೇಕು ಅಂತ ಅಚೀವ್ಮೆಂಟ್ ನೀವು ಮಾಡ್ಬೇಕು. ಅಲ್ಲಿ ಮಟ ನಿಮ್ ಜೀವನದೊಳಗ್ ನೀವು ಇಟ್ಟ ಹೆಜ್ಜೆನ ಯಾವತ್ತು ಹಿಂದ್ ತೆಗಿಬೇಡ್ರಿ. ಇದ್ರೊಳಗ್ ಎಂತ ಕಷ್ಟಗಳ ಬರ್ಲಿ, ಎಂತ ನೋವುಗಳ ಬರ್ಲಿ, ಅದನ್ನೆಲ್ಲಾ ಎದುರಿಸುವಂತ ಶಕ್ತಿ ನಿಮ್ಮಲ್ಲಿ ಇರ್ಬೇಕು ಅಂತಂದ್ ಹೇಳ್ತಿದ್ರ. ಆಮೇಲೆ ನಮ್ ತಂದೆ ತಾಯಿನೂ ಹೇಳ್ತಿದ್ರ, ನೀ ನನಗ ಹೆಣ್ಣು ಮಗು ಅಲ್ಲ, ನನಗ್ ಗಂಡ್ ಮಗ ನೀನ್ ಯಾವತ್ತು ಈ ಒಂದ್ ಗೇಮ್ ಒಳಗ್ ನೀನ್ ಈಗ ಆಡ್ತೀನಿ ಅಂತ ನಿನ್ ಮನಸ್ಸೊಳಗ್ ಬಂದಿತ್ತ ಮೇಲೆ ನೀನ್ ಅದ್ರೊಳಗೆ ಏನ್ರ ಸಾಧಿಸ್ತಿದ್ದಿ, ನೀನ್ ಯಾವತ್ತು ಬಿಡ್ಬೇಡ ಅಂತಂದ್ರೆ ಮನೆಯೊಳಗೆಲ್ಲ ಬಾಳ್ ಪ್ರೋತ್ಸಾಹ ಕೊಟ್ರು. ಚಾನ್ಸ್ ತುಂಬಾ, ಅಂದ್ರೆ ನಿಮ್ ಮಾತ್ ಕೇಳ್ತಿದ್ರೆ ನಮ್ಗೇನೆ ಒಂದ್ ಹುಮ್ಮಸ್ ತುಂಬ್ತಾ ಇದೆ. ಯಾಕೆ ಅಂತಂದ್ರೆ ಯಾವ್ದೇ ಒಂದು ಕಾರ್ಯ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಅಡೆತಡೆಗಳು ಬರುತ್ತೆ ಅಂತ ಅರ್ಥ ಆಗ್ತಾ ಇದೆ. ಬಟ್ ಆ ಅಡೆತಡೆಗಳನ್ನ ನಾವು ಮುಂದುವರ್ಸ್ಕೊಂಡು ಅದನ್ನೆಲ್ಲ ಸಹಿಸ್ಕೊಂಡು ನಾವ್ ಮುಂದೆ ಬಂದ್ರೆ ಯಾವತ್ತೋ ಒಂದಿನ ನಮ್ಗ್ ಜಯ ಸಿಕ್ಕೇ ಸಿಗುತ್ತೆ ಅನ್ನೋದು ನಿಮ್ಮ ವಿಷಯದಲ್ಲಿ ಸಾಬೀತಾಗ್ತಾ ಇದೆ ಪ್ರೇಮ ಅವ್ರೆ. ಇವತ್ತು ನೀವು ಅಡೆತಡೆಗಳನ್ನ ದಾಟಿ ಮುಂದೆ ಬಂದಿರೋದ್ರಿಂದ ಎಲ್ಲಾ ಹೆಣ್ಣು ಮಕ್ಳಿಗೂ, ನೀವು ಒಂದ್ ಹೆಣ್ಣು ಮಗುಗೂ ತುಂಬಾನೇ ವ್ಯತ್ಯಾಸ ಇದೆ.
ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ. ನಮ್ ಮಕ್ಳಿಗೂ ಕೂಡ ನಿಮ್ಮ ಮಾತು ಕೇಳಿ ನಮ್ ಮಕ್ಳು ಕೂಡ ನಿಮ್ ತರಾನೇ ಮುಂದೆ ಬರ್ಬೇಕು ಅಂತೇಳಿ ನಾವು ಕೂಡ ಅನ್ಕೊಂತೀವಿ. ತುಂಬಾ ಖುಷಿ ಆಗುತ್ತೆ ಪ್ರೇಮ್ ಅವ್ರೆ, ನಿಮ್ ಮಾತು ಕೇಳ್ತಿದ್ರೆ ನನ್ಗೆ ಇಲ್ಲಿಂದಾನೇ ತುಂಬಾನೇ ಒಂಥರ ಒಳಗಡೆಯಿಂದ ಇದೀವಿ ನಾವು. ನಿಮ್ಮಂತ ಹೆಣ್ಮಕ್ಳು ತುಂಬಾ ಜನ ಮುಂದೆ ಬಂದಾಗ ನಮ್ಮ ದೇಶಕ್ಕೂ ಕೂಡ ಹೆಸರು ಬರುತ್ತೆ ಅನ್ನೋದು ನೀವು ಮಾಡಿರೋ ಸಾಧನೆಯಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಈಗ ಎಲ್ಲಾ ಕಡೆ ಹೆಚ್ಚಾನೆಚ್ಚು ಅಂದ್ರ ನಮ್ಮ ದೇಶದೊಳಗ ಹರಿಯಾಣ, ಪಂಜಾಬ್ ಒಳಗ ಮಾತ್ರ ಮಹಿಳೆಯರು ಕುಸ್ತಿ ಆಡ್ತಿದ್ರು ಅವಾಗಿನ ಜನರೇಷನ್ ಒಳಗ. ನಮಗ ಆಡಾಕ್ ಅವಕಾಶ ಸಿಗ್ತಲ್ಲ, ಅದು ನಮ್ ಪುಣ್ಯ. ನಮಗೆ ನಮ್ ತರಬೇತಾರ ಕೋಚಿಂಗ್ ಕೊಟ್ಟಲ್ಲ, ನಮ್ ತಂದೆ ತಾಯಿ ನಮ್ಮನ್ನ ಇಷ್ಟೆಲ್ಲಾ ಪ್ರೋತ್ಸಾಹ ಮಾಡಿ ಕಳ್ಸಿದ್ರಲ್ಲ, ನಾ ಮೊದ್ಲು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದು ಹೌದು. ನಾವಿಲ್ಲಿ ಇನ್ನೊಂದು ನೋಡ್ಬೋದು ಪ್ರೇಮ ಅವ್ರೆ, ಕೆಲವರ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಪೋರ್ಟ್ಸ್ ಅಥವಾ ಇನ್ನೊಂದು ಅಂತಂದಾಗ ಹೊರಗಡೆ ಕಳ್ಸೋದಿಲ್ಲ. ಮೇ ಬಿ ಪೇರೆಂಟ್ಸ್ ಆಗ್ಬೋದು, ಅಥವಾ ನಮ್ಗೇನೆ ಸ್ವಲ್ಪ ಧೈರ್ಯ ಇರೋದಿಲ್ಲ, ಅಯ್ಯೋ ನನ್ ಹೆಣ್ಮಗು, ನಾನು ಹೋಗಿ ಹೇಗೆ ಆಡೋದು ಅಂತ. ಅವ್ರಿಗೆ ನೀವ್ ಯಾವ ರೀತಿ ಹೇಳಕ್ ಇಷ್ಟ ಪಡ್ತೀರಾ? ಪೇರೆಂಟ್ಸ್ಗೆ ಆಗ್ಬೋದು ಅಥವಾ ಹೆಣ್ಣು ಮಕ್ಳಿಗೆ ಆಗ್ಬೋದು. ಜಾನ್ಸಿ, ಮೊದ್ಲೇದಾಗಿ ಈಗ ಮಹಿಳೆಯರು ಏನಾದ್ರೂ ಒಂದು ಸಾಧನೆ ಮಾಡ್ತಾರ, ಅದು ಸ್ಪೋರ್ಟ್ಸ್ ಒಳಗ ಆಗ್ಲಿ ಅಥವಾ ಅದು ಸಾಹಿತ್ಯ ಯಾವ್ದಾ ಕ್ಷೇತ್ರದೊಳಗ ಅವ್ರು ಸಾಧನೆ ಮಾಡ್ತಿನಿಂದಾಗ ಮೊದ್ಲು ಮನಸ್ಸೊಳಗ ನಾವ್ ಪ್ರಿಪೇರ್ ಆಗ್ಬೇಕು. ನಾನು ಈ ಸಾಧನೆನ ಮಾಡ್ತೀನಿ, ನಾನು ಇದ್ರೊಳಗ ಗೆಲುವು ಸಾಧಿಸ್ತೀನಿ ಅಂದಾಗ ನಮಗ ನಮ್ ತಂದೆ ತಾಯಿಗೆ ನಾವ್ ಕನ್ವಿನ್ಸ್ ಮಾಡ್ಬೇಕು, ಇಲ್ಲ ಅಮ್ಮ ನಾ ಇದ್ರೊಳಗ ಅಚೀವ್ಮೆಂಟ್ ಮಾಡ್ತೀನಿ, ನನ್ ಕಳಿಸ್ಕೊಡ್ರಿ ಅಂತಂದ. ನಮ್ಮ ಮನಸ್ಸೊಳಗ ಫಸ್ಟ್ ನಾವು ಸಾಧನೆ ಮಾಡ್ತೀವಿ ಅಂತ ಬಂದ್ರ ಅವಾಗ ತಂದೆ ತಾಯಿ ನಮ್ಗ್ ಸಪೋರ್ಟ್ ಮಾಡ್ತಾರ. ಆ ತಂದೆ ತಾಯಿ ಸಪೋರ್ಟ್ ಮಾಡ್ಲಾರ್ರಿಗೆ ಕೇಳ್ಕೊಳ್ಳೋದಿಷ್ಟ ನಾನು, ದಯವಿಟ್ಟು ಹೆಣ್ಣು ಮಕ್ಕಳನ್ನ ಯಾವತ್ತು ನೀವು ಮನೇಲಿ ಕೂರ್ಸೋದಾಗ್ಲಿ ಅಥವಾ ಅವ್ರಿಗೆ ಯಾವ್ದು ಸಾಧನೆ ಮಾಡಾಕ ಕಳಿಸ್ಲಾರ್ದ ಇರ್ಬೇಡ್ರಿ. ನೀವು ಪ್ರತಿಯೊಬ್ರು ಸಾಧನೆ ಮಾಡ್ಬೇಕು. ಜೀವನದೊಳಗ ಹುಟ್ಟು ಸಾವು ಬರುತ್ತ, ಆದ್ರ ಇವತ್ತ ಮನುಷ್ಯ ಹುಟ್ಟಿದ್ಮೇಲೆ ನಾಳೆ ಯಾವತ್ತು ಸಾಯ್ತಾನ. ಹಂಗಂತೂ ಇರಾಕ್ ಆಗಲ್ಲ. ಆದ್ರ ನಾವ್ ಸತ್ತ ಮೇಲೆ ನಮ್ಮ ಅಕ್ಷರಗಳು ಸುವರ್ಣಾಕ್ಷರದೊಳಗ್, ನಮ್ಮ ಹೆಸರು ಸುವರ್ಣಾಕ್ಷರದೊಳಗಿದ್ರ ಅದು ಇನ್ನ ಬೆಳಕಿಗ್ ಬರುತ್ತ ಅನ್ನೋ ನನ್ನ ಉದ್ದೇಶ. ಪೇರೆಂಟ್ಸ್ ಕೂಡ ಕೇಳ್ತಾ ಇದ್ದಾರೆ ನಮ್ ಸೆಷನ್ ಕೂಡ. ಸೊ ಪೇರೆಂಟ್ಸ್ ಕೂಡ ನಿಮ್ ಮಾತುಗಳನ್ನ ಕೇಳಿಸ್ಕೊಂಡು ಹೆಣ್ಣು ಮಕ್ಕಳನ್ನ ಇನ್ನಷ್ಟು ಮುಂದೆ ಕಳ್ಸೋದಿಕ್ಕೆ ಅದ್ರ ಪ್ರಯತ್ನ ಪಡ್ತಾರೆ ಅನ್ನೋದು ನಮಗ್ ತಿಳಿತಾ ಇದೆ. ಪ್ರೇಮ ಅವ್ರೆ, ನೀವು ಈಗ ಕುಸ್ತಿಯಲ್ಲಿ ಇದ್ದು ಮತ್ತೆ ನೀವು ವಿದ್ಯಾಭ್ಯಾಸ ಎರಡೂ ಕೂಡ ನಡೆಸ್ತಾ ಇದ್ದೀರಾ. ಸೊ ಈ ಎರಡನ್ನು ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಬ್ಯಾಲೆನ್ಸ್ ಅಂದ್ರೆ ಜನ್ಸಿಗೆ ನಾನು ಈಗ ಇವತ್ ಬೆಳಿಗಿನ ಶೆಡ್ಯೂಲ್ ಅಂದ್ರ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಆಫ್ ಆಗಿ ನಾನು 9 ಗಂಟೆ ಮಟ ನಾ ವರ್ಕೌಟ್ ಮಾಡ್ತೀನಿ. ಆಮೇಲೆ ವರ್ಕೌಟ್ ಆದ್ಮೇಲೆ ಮತ್ತವ್ರು ಮನೆಗ್ ಬಂದು ಫ್ರೆಶ್ ಆಗಿ ನಮ್ದೆಲ್ಲಾ ಡಯಟ್, ಪ್ರೋಟೀನ್, ಜ್ಯೂಸ್ ಅಂತ ಇರುತ್ತ, ಆಮೇಲೆ ಡ್ರೈ ಫ್ರೂಟ್ಸ್ ಇವೆಲ್ಲ ನಮ್ ಡೈಟಿಂಗ್ ಇರ್ತ, ಅದೆಲ್ಲಾ ತಗೊಂಡು ಮತ್ತೆ ಕಾಲೇಜ್ಗೆ ಹೋಗೋದು. ಕಾಲೇಜ್ ಒಳಗೆಲ್ಲಾ ಸ್ಟಡಿ ಮುಗಿಸ್ಕೊಂಡ್ ಮತ್ತೆ ಸಾಯಂಕಾಲ ಬಂದ್ ಮತ್ತೆ ಪ್ರಾಕ್ಟೀಸ್ ಮಾಡೋದು. ಹಂಗ ಎರಡು ಬ್ಯಾಲೆನ್ಸ್ ಮಾಡಾಕುಂತೆ. ಅಂದ್ರೆ ಇಲ್ಲಿ ನಾವ್ ಎರಡು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಏನ್ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ಇಲ್ಲಿ ಪ್ರೇಮ ಅವ್ರೆ? ಇಂಪಾರ್ಟೆಂಟ್ ಅಂದ್ರೆ ಹಾರ್ಡ್ ವರ್ಕ್, ಆಮೇಲೆ ತಾಳ್ಮೆ ಬಾಳ್ ಮುಖ್ಯ, ಆಮೇಲೆ ಪರಿಶ್ರಮ. ನಾವು ಇವತ್ತು ನಾವು ಪ್ರಾಕ್ಟೀಸ್ ಮಾಡಿ ನಾವು ಸ್ಕೂಲಿಗೆ ಹೋಗೋದು, ಪ್ರಾಕ್ಟೀಸ್ ಮಾಡೋದು, ಅಚೀವ್ಮೆಂಟ್ ಮಾಡಿದಾಗ ಸ್ವಲ್ಪ ಕಷ್ಟ ಅನ್ಸುತ್ತಾ, ಆದ್ರೆ ಯಾವತ್ತು ಎದಕ್ ಮುಂದಬಾರ್ದು. ನಮ್ ಕಡೆ ಮಾಡ್ಬೇಕನ್ನೋ ಛಲ ಇದ್ರ ಯಾರಾದ್ರೂ ಮಾಡ್ತಾರೆ ಜಾನ್ಸಿ. ಹೌದು ಹೌದು, ಡೆಡಿಕೇಶನ್, ಹಾರ್ಡ್ ವರ್ಕ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ ಪ್ರೇಮ ಅವ್ರೆ. ಮಕ್ಳೇ ಎಲ್ಲರೂ ಕೇಳ್ಸ್ಕೊಂತಾ ಇದ್ದೀರಲ್ಲ, ನಾವ್ ಏನೇ ಒಂದ್ ಕೆಲ್ಸ ಮಾಡ್ಬೇಕು ಅಂದ್ರೆ ನಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್, ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಲರ್ನಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಇದನ್ನೆಲ್ಲ ನೀವು ಬೆಳೆಸ್ಕೋಬೇಕು, ಮೋಟಿವೇಟ್ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ. ಪ್ರೇಮ ಅವ್ರೆ, ನೀವು ಈಗ ಇಷ್ಟೆಲ್ಲಾ ನೀವು ಸಾಧನೆಗಳನ್ನೆಲ್ಲ ಮಾಡ್ಕೊಂಡು ಇಷ್ಟೊಂದು ಟೂರ್ನಮೆಂಟ್ಸ್, ಮೆಡಲ್ಸ್ ತಗೊಂತಿರ್ಬೇಕಾದ್ರೆ ಯಾವತ್ತಾದ್ರೂ ಒಂದಿನ ಆದ್ರೂ ನಿಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಬೇಜಾರಾಗಿದ್ದು, ನನ್ಗೆ ಬೇಡವೇ ಬೇಡ, ನಾನು ವಾಪಸ್ ಹೋಗ್ಬೇಕಂತ ಅನ್ಸಿದ್ದೇನಾದ್ರೂ ಸನ್ನಿವೇಶ ಇದೆಯಾ? ಇಲ್ಲ ಜಾನ್ಸಿ, ಹಂಗ ಯಾವತ್ತೂ ಅನ್ಸಿಲ್ಲ. ಯಾಕಂದ್ರೆ ನಾನು ಇದ್ರೊಳಗ್ ನಾನು ಸ್ಪೋರ್ಟ್ಸ್ ಒಳಗ್ ನಾನು ಬಂದಿದ್ದೀನಿ, ಇದ್ರೊಳಗ್ ನಾನು ಅಚೀವ್ಮೆಂಟ್ ಮಾಡ್ಬೇಕಂತ ಮನಸ್ಸು ಬಂದಿದೆ ಅಂದ್ಮೇಲೆ ಯಾವತ್ತೂ ಹಂಗ ನನಗ್ ಅನ್ಸಿಲ್ಲ. ನಾನು ಇದ್ರೊಳಗ್ ಏನಾದ್ರೂ ಸಾಧನೆ ಮಾಡ್ಬೇಕಪ್ಪ, ಮೊದ್ಲೇದು ನನಗ ಹಂಗೆಲ್ಲಾ ಯೋಚನೆಗಳು ಬಂದಾಗ ಬರೋದು ನನ್ನ ಮನಸ್ಸೊಳಗ. ನನಗ್ ಯಾರೇ ನನಗ್ ಒಂಥರ ಅಸಹ್ಯವಾಗಿ ಮಾತಾಡಿದ್ದು, ನನ್ನ ಒಂಥರ ಕೆಟ್ಟದಾಗಿ ನೋಡಿದ್ರು ಅಂದ್ರ, ನನ್ಗ ಅವಮಾನ ಮಾಡಿದ್ರು ಅವರೆಲ್ಲ ನಮ್ ನೆನಪಿಗ್ ಬರ್ತಾರ ಆ ಟೈಮ್ ಒಳಗ. ಇಷ್ಟೆಲ್ಲಾ ನಮ್ಗೆ ಇವ್ರು ಒಂಥರ ತೊಂದ್ರೆ ಕೊಟ್ಟು ನಮಗ ಮನ್ಸಿಗ್ ನೋವು ಮಾಡಿದಾಗ ನಾವ್ ಇದನ್ನೆಲ್ಲಾ ಕೈ ಬಿಡ್ಬಾರ್ದು. ನಾನು ಇದ್ರೊಳಗೆ ಇನ್ನೂ ಏನಾದ್ರೂ ನಾನು ಸಾಧಿಸ್ಬೇಕು. ಅವ್ರ ನಮಗ್ ನನಗ್ ಯಾರು ಒಂಥರ ಹಿಂಸೆ ಕೊಟ್ಟು ನಮಗ ಕೇವಲವಾಗಿ ಮಾತಾಡಿರ್ತಾರ, ಅವ್ರ ಮುಂದೆ ನಾವು ಬೆಳೆದು ನಿಂದಿರ್ಬೇಕು ಅನ್ನೋ ಮನಸ್ಸಿನಾಗ ಬಂದಾಗ ಇಂಥವ್ ಯಾವ್ದು ನಮ್ ಸ್ಪೋರ್ಟ್ಸ್ ಬಿಡ್ಬೇಕು, ನಾನು ಇದ್ರೊಳಗೆ ಈ ಸ್ಪೋರ್ಟ್ಸ್ ಬಿಟ್ಟು ನನಗ್ ಸ್ಪೋರ್ಟ್ಸ್ ಲೈಫ್ ಸಾಕು ಅಂತ ಯಾವತ್ತೂ ಅನ್ಸಿಲ್ಲ ನನಗೆ. ನಿಮಗ್ ನೀವೇ ಮೋಟಿವೇಟ್ ಮಾಡ್ಕೊಂಡು ಸ್ಪೋರ್ಟ್ಸ್ ಲೈಫ್ ನ ಮುಂದುವರ್ಸಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಹೌದು,
ಪ್ರೇಮೋರೆ, ಈಗ ನೀವು ಕೆಲವೊಂದು ಮೆಡಲ್ಸ್ ಅಚೀವ್ಮೆಂಟ್ಸ್ ಮಾಡಿದಿರಲ್ಲ, ಸೊ ಕೆಲವೊಂದು ಫೋಟೋಸ್ ಇದೆ ನಮ್ ಜೊತೆ, ಅದನ್ನ ಒಂದ್ಸಲ ನಾವ್ ನೋಡ್ಕೊಂಡ್ ಬರೋಣ. ನಮ್ ಮಕ್ಳಿಗೂ ಕೂಡ ಅದೆಲ್ಲ ನೋಡ್ದಾಗ ಅವ್ರಿಗೆ ಚೆನ್ನಾಗ್ ಅನ್ಸುತ್ತೆ, ಅವರು ಕೂಡ ನಿಮ್ ಬಗ್ಗೆ ಇನ್ನಷ್ಟು ತಿಳ್ಕೊಂತಾರೆ. ಸರಿ ಜಾನ್. ಇದು ನಮ್ ಮ್ಯಾಟ್ ಹಾಲು, ಗದಗ ಡಿಸ್ಟಿಕ್ ಒಳಗ ಸ್ಟೇಡಿಯಂ ಒಳಗ ಇರುವಂತ ಮ್ಯಾಟ್ ಹಾಲು. ನಾವು ಪ್ರತಿನಿತ್ಯ ಇದ ಮ್ಯಾಟ್ ಮೇಲೆ ನಾವು ಪ್ರಾಕ್ಟೀಸ್ ಮಾಡೋದು. ಅಲ್ಲಿ ನಮ್ ತರಬೇತರ್ ನಮ್ಗೆಲ್ಲಾ ಕೋಚಿಂಗ್ ಮಾಡತಾರ. ಇದ್ರೊಳಗ ನಾವು 50 ಜನ ಹುಡ್ರು, ಹಾಸ್ಟೆಲಿನ ಒಂದು 30 ಜನ, ನಾವು ಹೊರಗಿಂದ ಅಂದ್ರೆ ಯಾವುದೇ ಹಾಸ್ಟೆಲ್ ಸೌಲಭ್ಯ ಇರ್ಲಾರ್ದ ಬರುವಂತ ಈ ಒಂದ್ 20 ಜನ ಹುಡುಗ ಹುಡುಗಿಯರು. ಆಮೇಲೆ ಇದ ಮ್ಯಾಟ್ ಮೇಲೆ ನಾವೆಲ್ಲಾ ಪ್ರಾಕ್ಟೀಸ್ ಮಾಡೋದು ಪ್ರತಿದಿನ. ಅಂದ್ರೆ ಇಲ್ಲಿ ಹುಡುಗ ಹುಡುಗಿರ್ ಸಪ್ರೇಟ್ ಏನಾದ್ರು ಮ್ಯಾಟ್ ಇದೆಯಾ ಅಥವಾ ಎಲ್ಲಾರ್ಗು ಒಂದೇ ಮ್ಯಾಟ್ ಇರುತ್ತೆ? ಎಲ್ಲರೂ ಒಂದೇ ಮ್ಯಾಟ್ ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ. ಯಾವ ಹುಡುಗ ಹುಡುಗಿ ಅನ್ನೋ ಯಾವ ಭೇದ ಭಾವನೆನೂ ಇಲ್ಲ, ಎಲ್ಲರೂ ಒಂದೇ ರೀತಿ ಪ್ರಾಕ್ಟೀಸ್ ಮಾಡ್ತೀವಿ. ಈ ಫೋಟೋ ಬಂದು ನಾನು ಸೆಕೆಂಡ್ ಇಂಟರ್ನ್ಯಾಷನಲ್ ಮೆಡಲ್ ಆದಾಗ, ಅಂದ್ರೆ ವಿಶ್ವ ಚಾಂಪಿಯನ್ಶಿಪ್ ಕುಸ್ತಿ ಒಳಗ್ ನಾನು 3ನೇ ಸ್ಥಾನ ಅಂದ್ರೆ ಬ್ರೌನ್ಸ್ ಮೆಡಲ್ ಆದಾಗ ತೆಗೆಸ್ತಂತ ಫೋಟೋ ಇದು. ಇದು ಎಲ್ಲಿ ನಡೆದಿದ್ದು ಟೂರ್ನಮೆಂಟ್ ತಿಳ್ಕೊಬೋದಾ? ಇದು ಅಜರ್ಬೈಜಾನ್ ಬಾಕು ಅಂತ ರಷ್ಯಾ ಕಂಟ್ರಿ, ಅಲ್ಲಿ ನಡೆದಿತ್ತು ಕಾಂಪಿಟೇಷನ್. ಇದು ಅಲ್ಲಿ ನಾನು ಬ್ರೌನ್ಸ್ ಮೆಡಲ್ ಆಗಿದ್ದೆ. ಅಷ್ಟೇ ಚಿಕ್ಕ ವಯಸ್ಸಿಗೆ ನೀವು? ಇದು ಅದೇ ಕಾಂಪಿಟೇಷನ್ ಅಜರ್ಬೈಜಾನ್ ಬಾಕು ಒಳಗ್ ನಡೆದಂತ ವರ್ಲ್ಡ್ ಚಾಂಪಿಯನ್ಶಿಪ್ ಕಾಂಪಿಟೇಷನ್ ಒಳಗ ಸೆಮಿಫೈನಲ್ ಕುಸ್ತಿ ಇದು. ಕೆಳಗಿರೋಳು ಕಜಕಿಸ್ತಾನ್ ಹುಡುಗಿ, ಮೇಲಿರೋಳು ನಾನು. ಈ ಕುಸ್ತಿ ನಾನು ಸೋತ್ ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಕುಸ್ತಿ ರಷ್ಯಾ ಹುಡುಗಿ ಜೋಡಿ ನಾನು ಗೆದ್ದು ಬ್ರೌನ್ಸ್ ಮೆಡಲ್ ಆದೆ. ಅಂದ್ರೆ ಈ ಫೋಟೋದೊಳಗಿರೋ ಕೆಳಗಲ್ ಹುಡುಗಿ ಏಷ್ಯನ್ ಚಾಂಪಿಯನ್ಶಿಪ್ ಒಳಗ್ ನಾನು ಅವಳು ನೋಡಿದ್ರೆ ನಾನು ಗೋಲ್ಡ್ ಮೆಡಲ್ ಆದೆ, ಕೆಳಗಿರೋ ಹುಡುಗಿನ. ಆಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್ ಒಳಗ್ ಅವಳು ನಾನು ನೋಡಿದ್ರೆ ಅವಳು ಫೈನಲ್ ಹೋದ್ದು, ನಾನು ಬ್ರೌನ್ಸ್ ಮೆಡಲ್ ಆದೆ. ಇದು ನನ್ನ ಇಂಟರ್ನ್ಯಾಷನಲ್ ಮೆಡಲ್ಸ್ ಇವು. ಫಸ್ಟ್ ಏಷ್ಯನ್ ಗೋಲ್ಡ್ ಮೆಡಲ್ ಇದು ಕಜಕಿಸ್ತಾನದೊಳಗೆ ಕೊಟ್ಟಿದ್ದು, ಅಲ್ಲಿ ನಾನು ಗೋಲ್ಡ್ ಮೆಡಲ್ ಮಾಡಿದ್ದು. ಈ 2ನೇ ಮೆಡಲ್ ಬಂದು ವರ್ಲ್ಡ್ ಚಾಂಪಿಯನ್ಶಿಪ್ ಒಳಗೆ ಬ್ರೌನ್ಸ್ ಮೆಡಲ್ ಐತೆ. ತುಂಬಾ ಖುಷಿ ಆಗುತ್ತೆ ಈ ತರ ಎಲ್ಲ ನೋಡಿದಾಗ. ಇದು ಏಕಲವ್ಯ ಪ್ರಶಸ್ತಿ 2014 ನನಗೆ ಕೊಟ್ಟಿದ್ದು. ಅಲ್ಲಿ ಎಲ್ಲಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಎಲ್ಲಾ ಸಚಿವರು ಸೇರಿ ನನಗೆ ಕೊಟ್ಟಂತ ಅವಾರ್ಡ್ ಇದು, ಏಕಲವ್ಯ ಅವಾರ್ಡ್ 2014 ಪ್ರೇಮೋರೆ, ಈ ಫೋಟೋ ನೋಡಿದಾಗ ನೀವ್ ಇನ್ನು ಚಿಕ್ಕ ವಯಸ್ಸಿನವ್ರು ಅಂತ ಅನ್ಸುತ್ತೆ. ಅದು ಯಾವ ವಯಸ್ಸಿನಲ್ಲಿ ತಗೊಂಡಿದ್ದು ಅಂತ ನಾವು ನೋಡ್ಬೋದು, ಕೇಳ್ಬೋದು? ನಾನು BA ಫಸ್ಟ್ ಇಯರ್ ಇದ್ದಾಗ ತಗೊಂಡಿದ್ದು ಅನ್ಸುತ್ತೆ. BA ಫಸ್ಟ್ ಇಯರ್ ಇದ್ದಾಗ. ಇದು ಏಕಲವ್ಯ ಅವಾರ್ಡ್ ಅಂತ ಕೊಟ್ಟಿದಾರಲ್ಲ, ಅಂದ್ರೆ ಇದಕ್ಕೆ ಏನಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ? ಏಕಲವ್ಯ ಅವಾರ್ಡ್ ಇಂಥವ್ರಿಗೆ ಮಾತ್ರ ಕೊಡ್ತಾರೆ ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ರಾಜ್ಯದೊಳಗ ಅತಿ ಹೆಚ್ಚು ಅಂದ್ರ ರಾಜ್ಯದೊಳಗ ಹೈಯೆಸ್ಟ್ ಅಚೀವ್ಮೆಂಟ್ ಯಾರ್ದಿರ್ತ ಅವ್ರಿಗೆ ಕೊಡ್ತಾರ. ಎಲ್ಲಾ ಗೇಮ್ ಒಳಗುನು ಕುಸ್ತಿ ಆತು ಪ್ರತಿಯೊಂದ್ ಗೇಮ್ ಒಳಗೂ ಕೊಡ್ತಾರ. ಹಂಗ ಅವಾಗ ನಂದು ಹೈಯೆಸ್ಟ್ ಅಚೀವ್ಮೆಂಟ್ ಅಂದ್ರೆ 2 ಮೆಡಲ್ ಆಗಿದ್ವು ಇಂಟರ್ನ್ಯಾಷನಲ್ದು. ಅವಾಗ ನನಗೆ ಈ ಅವಾರ್ಡ್ ಕೊಟ್ಟಿದ್ದು. ಮಕ್ಳ, ನೀವು ತಿಳ್ಕೊಬಹುದು ಇಲ್ಲಿ ಏಕಲವ್ಯ ಅವಾರ್ಡ್ ತುಂಬಾ ಒಂದು ಸ್ಪೋರ್ಟ್ಸ್ ಅಲ್ಲಿ ಅಂದ್ರೆ ಅವ್ರು 2 ಒಂದು ಇಂಟರ್ನ್ಯಾಷನಲ್ ಆಗಿರೋದ್ರಿಂದ ಕರ್ನಾಟಕ ಸರ್ಕಾರದಿಂದ ಅವ್ರಿಗೆ ಏಕಲವ್ಯ ಅವಾರ್ಡ್ ನ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದು ಮಣ್ಣಿನ ಕುಸ್ತಿ, ಆಗಲೇ ಹೇಳಿದ್ನಲ್ಲ ನಾನು ಮಣ್ಣಿನ ಕುಸ್ತಿ ಅಂತ. ಇದು ಜಾತ್ರೆ ಮತ್ತು ಹಳ್ಳಿಗಳ ವಾತಾವರಣದೊಳಗ ಆಮೇಲೆ ಉತ್ಸವದೊಳಗ ನಡೆಸುವಂತ ಕುಸ್ತಿ ಇದು. ಮಣ್ಣೊಳಗ ಆಡ್ತೀವಿ ನಾವು ಕುಸ್ತಿನ. ಇದು ಲಕ್ಕುಂಡಿ ಉತ್ಸವದ ಕುಸ್ತಿ. ಇದು ನಮ್ ಗದಗ ಜಿಲ್ಲೆ ಒಳಗ ಉತ್ಸವ ಪ್ರತಿ ವರ್ಷ ನಡಿತೈತಿ. ಆ ಉತ್ಸವದೊಳಗ ಆಡಿದ ಕುಸ್ತಿ. ನಾನು ಇಂಟರ್ನ್ಯಾಷನಲ್ ಆಗಿ ಬಂದ್ಮೇಲೆ ನಾನು ಈ ಕುಸ್ತಿ ಆಡಿದ್ದು. ಈ ಮಣ್ಣಿನ ಕುಸ್ತಿಯಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಆಡ್ತಾರ? ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಆಡ್ತಾರ? ಇಲ್ಲ, ಹೆಣ್ಣು ಮಕ್ಳು ಕುಸ್ತಿ ಯಾವಾಗ್ಲೂ ಹೆಣ್ಣು ಮಕ್ಳು ಆಡ್ತಾರ ಜಾನ್ಸಿ. ಹುಡುಗರು ಸೇರಿ ಆಡ್ತಾರ. ಇದು ಹುಡುಗ ಹುಡುಗಿ ಯಾವತ್ತೂ ಹಂಗ್ ಕುಸ್ತಿ ಆಡಲ್ಲ. ಹುಡುಗಿಯರ ಕುಸ್ತಿ ಆಡ್ತಾರ ಜಾನ್ಸಿ. ಇದು ಧಾರವಾಡದ ಕುಸ್ತಿ ಹಬ್ಬ. ಇದು ಮಣ್ಣಿನ ಕುಸ್ತಿ. ಇದು 2ನೇ ವರ್ಷ ನಡೀತಾ ಇರೋದು. ಹೋದ ವರ್ಷ ಬೆಳಗಾವದೊಳಗೆ ನಡೀತಿತ್ತು ಮಣ್ಣಿನ ಕುಸ್ತಿ ಹಬ್ಬ, ಕರ್ನಾಟಕ ಭಾರತೀಯ ಶೈಲಿಯ ಕುಸ್ತಿ ಹಬ್ಬ ಅಂತಂದ. ಇದು 2020 ಧಾರವಾಡದೊಳಗೆ ನಡೆದಾಗ ಅಲ್ಲಿ ನನ್ನ ಫೈನಲ್ ಮ್ಯಾಚ್ ಆಡುವಾಗ್ಲೂ ಫೋಟೋ ಇದು. ಈ ಕುಸ್ತಿ ಹೊಡೆದ್ಮೇಲೆ ನಾನು ಗೋಲ್ಡ್ ಮೆಡಲ್ ಆದೆ ಸ್ಟೇಟಿಗೆ. ಈ ಫೋಟೋ ಸೌತ್ ಜೂನ್ ಅಂದ್ರ 5 ರಾಜ್ಯಗಳು ಸೇರಿ ಆಡುವಂತದ್ದು. ನಮ್ ದಕ್ಷಿಣ ಭಾರತದೊಳಗ ಪ್ರತಿಷ್ಠಿತ ಪಂದ್ಯಾವಳಿ, ಕುಸ್ತಿ ಪಂದ್ಯಾವಳಿ, ಅದು ರಾಷ್ಟ್ರ ಮಟ್ಟದ್ದು. ನಾವು ಗದಗ ಜಿಲ್ಲೆ ಎಲ್ಲಾ ಟೀಮ್ ಇಲ್ಲಿ ಐತಿ. ನಮ್ ತರಬೇತಾರು ಈ ಫೋಟೋದೊಳಗ ಅದಾರ. ನಾವೆಲ್ಲರೂ ಗೋಲ್ಡ್ ಮೆಡಲ್ ಆಗಿದ್ವಿ ಆ ಕುಸ್ತಿ ಒಳಗ. ಆಮೇಲೆ ಈ ಕುಸ್ತಿ ಒಳಗ ನಾವು ಪ್ರತಿ ಸಲನು ಚಾಂಪಿಯನ್ಶಿಪ್, ಈಗ 2 ವರ್ಷ ಚಾಂಪಿಯನ್ಶಿಪ್ ನಾವ ಆಗಿವಿ.
ಕರ್ನಾಟಕದಿಂದ. ಇದು ಹಂಪಿ ಉತ್ಸವದ ಕುಸ್ತಿ. ಇದು ಹಂಪಿ ಉತ್ಸವದೊಳಗ ಅಲ್ಲಿನೂ ಮಣ್ಣಿನ ಕುಸ್ತಿ, ಟ್ರೆಡಿಷನಲ್ ಕುಸ್ತಿನ ಆಡಿಸ್ತಾರ ಮಣ್ಣೊಳಗನ. ಅಲ್ಲಿ ನಾನು ಫಸ್ಟ್ ಕುಸ್ತಿ, ಓಪನಿಂಗ್ ಕುಸ್ತಿ ನಂದು ಇತ್ತಿದ್ದು. ಈ ಕುಸ್ತಿ ಒಳಗ ಈ ಕುಸ್ತಿ ಹೊಡೆದ್ ನಾನು ಗೆದ್ದೆ. ನಾನು ಹಂಪಿ ಉತ್ಸವದೊಳಗ ಫಸ್ಟ್ ಆಯ್ತು ನಂದು ಹಂಪಿ ಉತ್ಸವಕ್ಕ. ಪ್ರೇಮ್ ಅವ್ರೆ, ಇವೆಲ್ಲಾ ಫೋಟೋಸ್ ನೋಡ್ತಿರ್ಬೇಕಾದ್ರೆ ನೀವು ತುಂಬಾನೇ ಎಲ್ಲಾ ಮಣ್ಣಿನ ಕುಸ್ತಿ, ಮ್ಯಾಟ್ ಕುಸ್ತಿ ಎರಡು ಕೂಡ ತುಂಬಾನೇ ಅವಾರ್ಡ್ಸ್ ಮತ್ತೆ ತುಂಬಾ ಮೆಡಲ್ಸ್ ಬಂದಿದೆ ನಿಮ್ಗೆ. ತುಂಬಾನೇ ಕುಸ್ತಿಗಳಲ್ಲಿ ಭಾಗವಹಿಸಿದೀರಾ ನೀವು. ಇದೆಲ್ಲ ನೋಡ್ತಿರ್ಬೇಕಾದ್ರೆ ಅನ್ಸುತ್ತೆ ಹೆಣ್ಮಕ್ಳು ಕೂಡ ಯಾವ್ದೇ ರೀತಿ ಏನು ಕಡಿಮೆ ಇಲ್ಲ, ಎಲ್ಲಾದ್ರಲ್ಲೂ ಹೆಣ್ಮಕ್ಳು ಭಾಗವಹಿಸ್ಬೋದು ಅನ್ನೋದು ಈ ನಿಮ್ಮ ಒಂದು ಫೋಟೋಸ್ ನ ನೋಡ್ದೆ ಕೂಡ ಅರ್ಥ ಆಗ್ಬಿಡುತ್ತೆ. ನಾವ್ ಹೆಚ್ಚು ತಿಳಿಸ್ಬೇಕಾಗಿಲ್ಲ. ತುಂಬಾ ಚೆನ್ನಾಗಿದೆ. ಪ್ರೇಮ್ ಅವ್ರೆ, ಈಗ ನೀವು ಏನ್ ಮಾಡ್ತೀರಾ ಅಂದ್ರೆ ಕುಸ್ತಿಗೆ ಬರ್ದೇ ಇದ್ದಿದ್ರೆ ನೀವು ಬೇರೆ ಏನ್ ಮಾಡ್ತಿದ್ರಿ? ಕುಸ್ತಿಗೆ ನಾನು ಬರ್ದೇ ಇದ್ದಿದ್ರೆ ನಾನು ಎಲ್ಲಾ ಮಕ್ಳ ಹಂಗ ಹಳ್ಳಿ ವಾತಾವರಣದೊಳಗ ನಾನು ಬಹುಶಃ 10th ಮುಗಿಸ್ಬೋದಾಗಿತ್ತು, ಇಲ್ಲ PUC ಮುಗಿಸ್ಬೋದಾಗಿತ್ತು. ಇಷ್ಟೆಲ್ಲ ನಾನು ಅಂದ್ರೆ ಪ್ರಸಿದ್ಧಿ ಆಗ್ತಿರ್ಲಿಲ್ಲ ಅನ್ಸುತ್ತ. ಎಲ್ಲಾ ಸಾಧಾರಣ ಮಕ್ಳು ಮನಿಯೊಳಗ್ ಹೆಂಗ್ ಅದಾರ ಹಂಗ ನಾನು ಇದ್ಬಿಡ್ತಿದ್ದೆ ಅನ್ಸುತ್ತೆ. ಇವಾಗ ನೀವು ಇಷ್ಟೆಲ್ಲಾ ಮೆಡಲ್ಸ್ ಮತ್ತೆ ಇಷ್ಟೆಲ್ಲ ಅಚೀವ್ಮೆಂಟ್ಸ್, ಇಷ್ಟೆಲ್ಲ ಟೂರ್ನಿಮೆಂಟ್ಸ್ ಎಲ್ಲ ಮಾಡಿದಿರಲ್ಲ, ಇವಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ನಾನು ಇಷ್ಟೊಂದೆಲ್ಲ ಅಚೀವ್ಮೆಂಟ್ಸ್ ಮಾಡಿದೀನಲ್ಲ, ಇನ್ನು ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದೀರಾ? ಇನ್ ಮುಂದೆ ನಾನು ಒಲಿಂಪಿಕ್ ಆಡ್ಬೇಕು, ಒಲಿಂಪಿಕ್ ಒಳಗ್ ನಾನು ಮೆಡಲ್ ಮಾಡ್ಬೇಕು, ನನ್ನ ದೇಶಕ್ಕಾಗಿ ನಾನು ಪದಕ ತರ್ಬೇಕು ಅನ್ನೋ ಒಂದು ಆಸೆ ಐತಿ ನನಗ. ಆಮೇಲೆ ಇನ್ನೊಂದು ನನ್ನ ಜಾನ್ಸಿ ಹೇಳ್ಬೇಕಂದ್ರ, ಈಗ ನಾವು ನನ್ ಕಷ್ಟಗಳು ಹೆಂಗ್ ಬಂದ್ವು ಅಂತಂದ್ರ, ನಾವು ಫಸ್ಟ್ ನಾನು ಕುಸ್ತಿ ಬಂದ್ಮೇಲೆ ನಮಗ್ ಎಲ್ಲಾ ತೊಂದರೆಗಳು ಬಂದ್ವು. ನಾ ಹೇಳ್ಕೊಂಡೆಲ್ಲ, ನಮ್ಮ ಸ್ವಲ್ಪ ಜನ ನಮಗ ಅಂತಿದ್ರು, ಯಾಕೆ ಕುಸ್ತಿ ಆಡ್ತಾಳಿಕಿ, ಹಿಂಗೆಲ್ಲಾ ಯಾಕೆ ಕಳಿಸ್ತೀರಿ ಅಂದಾಗ ನಮ್ ತರಬೇತಾರ ಎದುಗುಂದಿಲ್ಲ ಅಂತಂದು. ಹಂಗ ನಮ್ ತರಬೇತಾರು ಪ್ರತಿಯೊಂದು ಹಂತದೊಳಗು ನನಗೆ ಎಷ್ಟು ಸಪೋರ್ಟ್ ಮಾಡ್ಯಾರಂದ್ರ, ಅವ್ರ ಸ್ವಂತ ಮಕ್ಕಳನ್ನವ್ರು ಅಷ್ಟ್ ನೋಡ್ಕೋತಿದ್ರು ಇಲ್ಲ ಗೊತ್ತಿಲ್ಲ, ಆದ್ರೆ ನನ್ನ ತಮ್ಮ ಸ್ವಂತ ಮಗಳಕಿನ ಹೆಚ್ಚು ಇವತ್ತಿಗೂ ನಾವು 12 ವರ್ಷ ಆಯ್ತು ಅವ್ರ ಮನೆಯೊಳಗ ಅದೀವಿ ನಾವು. ನನ್ನಂತ 10 ಹುಡುಗಿಯರು ಇವತ್ತಿಗೂ ಅವ್ರ ಮನೆಯೊಳಗ ಅದಾರ. ಆಮೇಲೆ ನಮ್ಗೆಲ್ಲಾ ತರಬೇತಿ ಅವರ ಕೊಡ್ತಾರ. ಆಮೇಲೆ ಇಂಟರ್ನ್ಯಾಷನಲ್ ಹೋಗೋಕಿನ ಮುಂಚೆ ಒಂದು ನ್ಯಾಷನಲ್ ಗೋಲ್ಡ್ ಮೆಡಲ್ ಆದೆ ನಾನು ಹಿಮಾಚಲ್ ಪ್ರದೇಶದೊಳಗ 2012 ಆ ನ್ಯಾಷನಲ್ ಗೋಲ್ಡ್ ಮೆಡಲ್ ಆದ್ಮೇಲೆ ನಮಗ ಈಗ ಇಂಟರ್ನ್ಯಾಷನಲ್ ಹೋಗೋಕಿನ ಮುಂಚೆ ಕ್ಯಾಂಪ್ ಕರೀತಾರ, ಅಂದ್ರೆ ತರಬೇತಿ ಶಿಬಿರ ಅಂತಂದ. ಈಗ ನ್ಯಾಷನಲ್ ಒಳಗೆ ಎಷ್ಟು ಜನ ಮೆಡಲ್ ಮಾಡಿರ್ತೀವಿ ಅವ್ರನ್ನೆಲ್ಲ ಒಂದ್ ಕಡೆ ಸೇರಿಸಿ ಅವ್ರಿಗೆ ಪ್ರಾಕ್ಟೀಸ್ ತರಬೇತಿ ಕೊಡ್ತಾರ, ಪ್ರಾಕ್ಟೀಸ್ ಮಾಡಿಸ್ತಾರ. ಅದ್ರೊಳಗ್ ಮತ್ತೆ ಟ್ರಯಲ್ ತಗೋತಾರ. ಆ ಟ್ರಯಲ್ ಒಳಗ್ ಯಾರು ವಿನ್ ಆಗ್ತಾರಲ್ಲ ಅವ್ರಿಗೆ ಇಂಟರ್ನ್ಯಾಷನಲ್ ಹೋಗುವಂತ ಒಂದು ರೂಲ್ಸ್ ಐತಿ. ಹಂಗಿದ್ದಾಗ ನನಗ ಈಗ ನ್ಯಾಷನಲ್ ಫಸ್ಟ್ ಮೆಡಲ್ ಆಗ್ಬಿಟ್ಲೆಕ್ ನಾನು ಯಾವತ್ತು ಮನಿ ಬಿಟ್ಟು ಹೊರಗ್ ಹೋದಾಕೆಲ್ಲ 1 ತಿಂಗಳ 2 ತಿಂಗಳ ಕ್ಯಾಂಪ್ ಹಾಕ್ತಾರ. ಹಂಗ ನಾನು ಯಾವತ್ತು ಹೋಗಿದ್ದಿಲ್ಲ. ಅದ್ರೊಳಗು ನನಗೊಂದು ಏನ್ ಪ್ರಾಬ್ಲಮ್ ಆಯ್ತಂದ್ರ, ಇಂಗ್ಲಿಷ್ ಮಾತ್ರ ಅಷ್ಟ ಅರ್ಥ ಆಗ್ತಿದ್ದಿಲ್ಲ, ಹಿಂದಿನೂ ನನಗ ಅಷ್ಟ ಗೊತ್ತಾಗ್ತಿದ್ದಿಲ್ಲ, ಮಾತಾಡಿದ್ರೆ ಅರ್ಥ ಆಗ್ತಿದ್ದಿಲ್ಲ. ಅವಾಗ ನನಗ್ ಬಾಳ ಹೆದರಿ ಬಿಟ್ಟಿದ್ದೆ. ಸರ್ ನನ್ ಕ್ಯಾಂಪಿಗೆ ಹೋಗಾಕೊಳ್ರಿ, ಎದಕ್ಕೂ ಹೋಗಾಕೊಳ್ರಿ ಅಂದಾಗ ನನಗ ನಮ್ ತರಬೇತಾರ ಸ್ವತಃ ಅವ್ರ ನನ್ ಕರ್ಕೊಂಡ್ ಹೋಗಿ ನನ್ ಕ್ಯಾಂಪ್ ಮಟ್ಟ ಬಿಟ್ಟು ಅಲ್ಲಿ ನನ್ ಸಲುವಾಗಿ ಅವ್ರು ಬಾಡ್ಗಿ ಮನಿ ಮಾಡಿ 1 ತಿಂಗಳು ನನ್ ಸಂಬಂಧ ಇದ್ರು. ನನಗೆ ಪ್ರಾಕ್ಟೀಸ್ ಹೆಂಗ್ ಮಾಡ್ತೀನೇನೋ, ಈ ವಾತಾವರಣಕ್ಕೆ ಹೊಂದ್ಕೋತಾಳೋ ಇಲ್ಲೋ ಅಂತಂದ. ಒಂದು ಪಾಸ್ಪೋರ್ಟ್ ಇಂದ ಹಿಡಿದು ಒಂದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಂದ ಹಿಡಿದು ಪ್ರತಿಯೊಂದು ನನಗೆ ಎಷ್ಟು ನಮಗ ತೊಂದರೆಯಾಗಿ ಅವನ್ನೆಲ್ಲ ನಮ್ ತರಬೇತಾರ ಎಷ್ಟು ಕರೆಕ್ಟ್ ಆಗಿ ನಿಭಾಯಿಸಿದ್ರ ಅಂದ್ರ, ಆ ಟೈಮ್ ಒಳಗ ಅವ್ರು ಇರ್ಲಿಕ್ಕಂದ್ರ ನಾನು ಇಷ್ಟೊತ್ತಿಗೆ ಇಂಟರ್ನ್ಯಾಷನಲ್ ಮೆಡಲ್ ಹಾಕಿದ್ನೋ ಇಲ್ಲೋ ಗೊತ್ತಿಲ್ಲ. ಆಮೇಲೆ ದೇಶಕ್ಕೆ ನಾನು ಪದಕ ತರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಆದ್ರ ನಾನು ಕಷ್ಟ ಅಂತ ನನ್ನ ಈ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಲ್ದಾಗ ನಮ್ ತರಬೇತಾರು ಹೋಗಿ ಬದಾಮಿ, ನಾನು ಹುಟ್ಟಿದ್ದು ಬದಾಮಿ ಅಂದ್ರ ನಮ್ಮ ಸ್ವಂತ ಊರ ಹುಟ್ಟಿದ್ದು ಬದಾಮಿ. ಅಲ್ಲಿ ನಾನು ಡೇಟ್ ಆಫ್ ಬರ್ತ್ ಇಂಟ್ರಿನೇ ಇದ್ದಿದ್ದಿಲ್ಲ. ಹಳ್ಳಿ ವಾತಾವರಣದೊಳಗೆ ಹಿಂಗ ಜಾಸ್ತಿ ಹಂಗೆಲ್ಲ ಎಂಟ್ರಿ ಮಾಡ್ತಿದ್ದಿಲ್ಲ ಏನೋ. ಅವಾಗ ನಮ್ಮ ಮನೆಯವ್ರಿಗೆ ಫ್ಯಾಮಿಲಿ ಒಳಗ್ ಗೊತ್ತಿತ್ತೋ ಇಲ್ಲೋ, ಎಂಟ್ರಿ ಮಾಡಿದ್ದೇ ಇಲ್ಲ. ಈಗ ಒಂದು ಪಾಸ್ಪೋರ್ಟ್ ಆಗ್ಬೇಕಂದ್ರೆ ಅದಕ್ಕ ಮೇನ್ ಬೇಕಾಗಿದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್, 10th ಮಾರ್ಕ್ಸ್ ಕಾರ್ಡ್. ಅವಾಗ ನಾನು ಆಗ ಎಕ್ಸಾಮ್ ಬರ್ತಿದ್ದೆ, ಆಮೇಲೆ ಮಾರ್ಕ್ಸ್ ಕಾರ್ಡ್ ಇನ್ನ ಬಂದಿದ್ದಿಲ್ಲ ನಂದು. ಈಗ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬರ್ಬೇಕಂದ್ರೆ ಮಿನಿಮಮ್ 1 ತಿಂಗಳಾಗತ್ತ. ಹಂಗಾಗಿ ನಾವು ಈಗ 7 ದಿನದೊಳಗ್ ಬೇಕಾಗಿತ್ತು. ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದ್ಮೇಲೆ ಅದಕ್ಕೆ ಕಂಪಲ್ಸರಿ ಬೇಕಲ್ಲ. ಹಂಗಾಗಿ ನನಗ ಬಾಳ ತೊಂದ್ರೆ ಆಯ್ತು. ಅವಾಗ ನಾವು ಬದಾಮಿ ಹಿಂಗಾಲಿ ಸರ್ ಒಬ್ರು ಲಾಯರ್ ಇದ್ರು, ಅವ್ರ ಭೇಟಿ ಆಗಿ, ಹಿಂಗ್ ಸರ್ ನಮ್ದು ಅರ್ಜೆಂಟ್ ಐತಿ, ಇಂಟರ್ನ್ಯಾಷನಲ್ ಹೋಗ್ಬೇಕು ನಾನು, ನನಗೆ ಎಷ್ಟೊತ್ತಿದ್ರು ಬರ್ತ್ ಸರ್ಟಿಫಿಕೇಟ್ ಬೇಕು, ಪಾಸ್ಪೋರ್ಟಿಗೆ ಅಪ್ಲೈ ಮಾಡಿದ್ ನಾವೀಗ, ಎಷ್ಟೊತ್ತಿದ್ರು ಬೇಕಂದಾಗ ಅವ್ರು ನಮ್ಗೆ ಬಾಳ ಹೆಲ್ಪ್ ಮಾಡಿದ್ರು. ಅಲ್ಲಿ ನ್ಯಾಯಾಧೀಶರು ನಮಗ ಹೆಲ್ಪ್ ಮಾಡಿದ್ರು. ನನಗ 1 ತಿಂಗಳದೊಳಗ ಬರುವಂತ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೇವಲ 7 ದಿನದೊಳಗ್ ಬಂದ್ ಮಾಡಿಕೊಟ್ರು ನನಗ ಅವ್ರು.
ನಿಜವಾಗ್ಲೂ ಅವ್ರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಪಾಸ್ಪೋರ್ಟ್ ತಗೊಂಡ್ಮೇಲೆ ನನಗೆ ಈಗ ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೇಕು, ನಾನು ಇನ್ನ ಮೈನರ್ ಇದ್ದೆ ಅವಾಗ. ನಾನು ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೇಕಂದ್ರೆ ಪೇರೆಂಟ್ಸ್ ಯಾವ್ದಾರ ಪಾಸ್ಪೋರ್ಟ್ ಇರ್ಬೇಕು ಅಂತಂದ್ರೆ ನನ್ ಪೇರೆಂಟ್ಸ್ ಹಳ್ಳಿ ವಾತಾವರಣದೊಳಗದೀವಿ. ಹಂಗೇನು ಗೊತ್ತಾ, ನಮ್ಮ ತಂದೆ ತಾಯಿಗೆ ಅಷ್ಟೇನು ನಾಲೆಜ್ ಇರ್ಲಿಲ್ಲ, ಅವ್ರದ್ದು ಯಾರ್ದು ಪಾಸ್ಪೋರ್ಟ್ ಇರ್ಲಿಲ್ಲ. ಈಗ ನನ್ ಪಾಸ್ಪೋರ್ಟ್ ಇಲ್ಲದ ಇಂಟರ್ನ್ಯಾಷನಲ್ ಅಂತೂ ಹೋಗಕ್ ಬರಲ್ಲ, ಇಲ್ಲ ನಾನ್ ಟೂರ ಕ್ಯಾನ್ಸಲ್ ಮಾಡ್ತಿದ್ರು ಅವ್ರು. ಅವಾಗ ನಮ್ ತರಬೇತಾರ್ ನನ್ ದತ್ತಕ್ ತಗೊಂಡ್ರು ಅಲ್ಲೇ. ಇಲ್ಲ ನಾನು ಈಗಿನ ದತ್ತಕ್ ತಗೋತೀನಿ, ನನ್ ಮೇಲೆ ಅಂದ್ರೆ ಸರ್ ಪಾಸ್ಪೋರ್ಟ್ ಇನ್ನ ಮೇಲೆ ನನ್ ಪಾಸ್ಪೋರ್ಟ್ ಮಾಡ್ಕೊಟ್ರು. ಆಮೇಲೆ ಇಂಟರ್ನ್ಯಾಷನಲ್ ಹೋಗುವಾಗ ನನಗ ಈಗ ಬೇರೆ ರಾಜ್ಯಕ್ಕೆ ಹೋಗಾಕ ಒಲ್ಲೆಂದಕ್ಕಿನ್ ಇಂಟರ್ನ್ಯಾಷನಲ್ಗೂ ನನಗ್ ಹೋಗಾಕ ನಂಗೆ ಬಾಳ ಹೆದರಿಕೆ ಅನ್ಸಿತ್ತು, ಬೇರೆ ದೇಶಕ್ಕೆ ಹೋಗಾಕ. ಅವಾಗ ನಮ್ ತರಬೇತಾರ್ ಹೇಳಿದ್ರ ಇಲ್ಲಮ್ಮ ನೀನು ಹೋಗ್ಬಾ ನೀನ್ ಇಂಟರ್ನ್ಯಾಷನಲ್ಗೆ ಅಂದ್ರೆ, ಇಲ್ಲ ಸರ್ ನಾನು ಒಲ್ಲೆ ಹೋಗಾಕ, ನನಗೆ ಇಂಗ್ಲಿಷ್ ಏನೋ ಅರ್ಥ ಆಗಲ್ಲ, ಅಲ್ಲಿಗೆ ಹೋದ್ರೆ ನನಗ್ ಬಾಳ ಭಯ ಅನ್ಸುತ್ತ ಅಂತ ಹೇಳಿದ್ರು. ಅವಾಗ ನಾನು ಇಲ್ಲ ಸರ್ ನೀವು ಬರ್ರಿ ನನ್ ಜೋಡಿನ ಅಂದ್ಯ. ನಮ್ ತರಬೇತಾರ ನಮ್ ತಂದೆ ತಾಯಿ ನನ್ ಸಲುವಾಗಿ ಅದು ಹೇಳ್ಕೋಬಾರ್ದು, ಆದ್ರೆ ಈಗ ಎಲ್ಲಾ ಮಕ್ಳು ಎಂತ ಕಷ್ಟಗಳು ಬರ್ತಾವ ಅಂತಂದ್ ಎಲ್ಲಾ ಮಕ್ಳಿಗೂ ಅರ್ಥ ಆಗ್ಬೇಕಲ್ಲ, ಹಂಗಾಗಿ ಹೇಳ್ಕೊತೀನಿ. ನಮ್ ತಂದೆ ತಾಯಿ ನಮ್ ತರಬೇತಾರ್ ನನ್ ಸಲುವಾಗಿ ಸಲಾ ಮಾಡಿ ಇಂಟರ್ನ್ಯಾಷನಲ್ ನನ್ ಕಳ್ಸಿದ್ರು. ಈಗ ಇಷ್ಟೆಲ್ಲಾ ಕಷ್ಟಪಟ್ಟು ನಮ್ಮನ್ನ ಕಳ್ಸ್ಯಾರ ಅಂದ್ರೆ ನಾವ್ ಅಲ್ಲಿ ಏನಾದ್ರೂ ಒಂದ್ ಅಚೀವ್ಮೆಂಟ್ ಮಾಡ್ಬೇಕಲ್ಲ. ಅಚೀವ್ಮೆಂಟ್ ಮಾಡ್ಲಾರ್ದ ಹಂಗ ಬಂದ್ರ ನಾವು ಇಷ್ಟೆಲ್ಲಾ ಕಷ್ಟಪಟ್ಟಿದ್ಕು ನನಗೆ ಇಷ್ಟೆಲ್ಲಾ ನಮ್ ಕರ್ನಾಟಕದವ್ರು ಹೆಲ್ಪ್ ಮಾಡಿದ್ವು ಎದಕ್ಕೂ ಉಪಯೋಗ ಆಗಲ್ಲ. ಹಂಗಾಗಿ ಇಂಟರ್ನ್ಯಾಷನಲ್ ಹೋದೆ. ನಾನು ಏಷ್ಯನ್ ಚಾಂಪಿಯನ್ಶಿಪ್ ಫಸ್ಟ್ ಕಜಕಿಸ್ತಾನ್ ನಡೀತು. ಅಲ್ಲಿ ನಾನು ಹೋದಾಗ ಒಣ್ಣೆ ಕುಸ್ತಿ ಮುಂಗೋಲ್ ಜೊತೆ ಇತ್ತು, ಆಕಿನ್ನು ಹೊಡೆದೆ. ಆಮೇಲೆ ಕಜಕಿಸ್ತಾನದಕ್ಕಿನ್ ಹೊಡೆದೆ. ಹಿಂಗ ಕಂಟಿನ್ಯೂ 3 ಕುಸ್ತಿ ಹೊಡೆದಾಗ ನನಗೆ ಏನಾಗ್ಬಿಡ್ತು, ನನ್ ಸುಮ್ನೆ ಈಗ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಹೋದಾಗ ಅಲ್ಲಿ ಏನ್ ಆಗ್ತಾವ ಏನು ನನಗ ಅಷ್ಟು ಗೊತ್ತಿದ್ದಿದ್ದಿಲ್ಲ, ಅಷ್ಟ್ ಅನುಭವ ಇದ್ದಿದ್ದಿಲ್ಲ. ಹಂಗಾಗಿ ನಾನು ಸುಮ್ನೆ ಮ್ಯಾಟ್ ಇಂದ ನಾನು ಕರ್ಕೊಂಡ್ ಹೊಂಟ್ಬಿಟ್ರಿ ಕೆಳಗ. ನಾನ್ ಯಾಕ ಕರ್ಕೊಂಡ್ ಹೋಗ್ತಾರ ಅಂತ ನನಗ್ ಸುಮ್ನೆ ಭಯ ಅನ್ಸಕತ್ತ. ಅವಾಗ ನಮ್ ತರಬೇತಾರ್ಗೂ ಗೊತ್ತಿಲ್ಲ, ಯಾಕ ಒಮ್ಮನ್ ಮಕ್ಳಿಗೆ ಕುಸ್ತಿ ಗೆದ್ಲಿಕ್ಕೆ ಯಾಕೆ ಹಿಂಗ್ ಕರ್ಕೊಂಡು ಹೊಂಟ್ರು ಅಂತಂದು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ನಾನ್ ಮೆಡಿಕಲ್ ಚೆಕ್ಅಪ್ ಮಾಡಿದ್ರಲ್ಲಿ. ಯಾಕಂದ್ರ 3 ಕುಸ್ತಿ ಕಂಟಿನ್ಯೂ ಹೊಡೆದಿದ್ನಲ್ಲ, ಅವ್ರಿಗೆ ಡೌಟ್ ಬಂತ ಇದು ಹುಡುಗನ ಹುಡುಗಿಯ, ಬಹುಶಃ ಹುಡುಗ ಆಗಿರ್ಬೋದು, ಇದು ಕುಸ್ತಿ ಆಡಕ್ ಬಂದಿತ್ತಲ್ಲ ಇಷ್ಟು ಸ್ಪೀಡ್ ಆಗಿ ಕಂಟಿನ್ಯೂ ಕುಸ್ತಿ ಹೊಡೆದ ಗೆದ್ದಿತ್ತಲ್ಲ ಅಂತಂದು. ಅವಾಗ ನಾನ್ ಮೆಡಿಕಲ್ ಚೆಕ್ಅಪ್ ಆದಾಗ ಇಲ್ಲ ನಾ ಹುಡುಗಿ ಅಂತಂದ್ ಅವ್ರಿಗೆ ಗೊತ್ತಾದ. ಮೆಡಿಕಲ್ ಎಲ್ಲ ಆದ್ಮೇಲೆ ಮುಗಿದ್ಮೇಲೆ ಹುಡುಗಿ ಅಂತ ಕನ್ಫರ್ಮ್ ಆತ. ಅವಾಗ ಬಂದ್ರು, ನಾನು ಫುಲ್ ಹೆದರ್ಬಿಟ್ಟೆ, ಹಿಂಗೆಲ್ಲಾ ಯಾಕೆ ಚೆಕ್ ಮಾಡಿದ್ರು ನನಗ, ಏನಾತ್ ನಾನು ಅಂತಂದಾಗ ನಮ್ ತರಬೇತಾರ ಇಲ್ಲಮ್ಮ ಅದು ರೂಲ್ಸ್ ಇರೋದ ಹಂಗ, ಅವ್ರಿಗೆ ಅಕಸ್ಮಾತ್ ಏನ್ರ ಹಂಗೇನ್ರ ಸಂಶಯ ಬಂದ್ರ ಅಥವಾ ಏನ್ರ ಸಂಶಯ ಕಾಣಿಸ್ಕೊಂಡ್ರ ಅವ್ರು ಆತರ ಮಾಡ್ತಾರ, ಅದು ರೂಲ್ಸ್ ಇರ್ತದ ಇಂಟರ್ನ್ಯಾಷನಲ್ ರೂಲ್ಸ್ ಅಂದ್ರ. ಅವಾಗ ನಾನ್ ಫುಲ್ ಹೆದರ್ಬಿಟ್ಟೆ. ಹಿಂಗೆಲ್ಲಾ ಆದ್ಮೇಲೆ ನಾನ್ ಏನ್ ಆಡ್ಬೇಕು ಕುಸ್ತಿನ ಅಂತಂದ. ಅವಾಗ ನಮ್ ತರಬೇತಾರ್ ಹೇಳಿದ್ರ, ಇದೆಲ್ಲಾ ಸ್ಪೋರ್ಟ್ಸ್ ಒಳಗ್ ಕಾಮನ್ ಆಗಿರುತ್ತ, ನೀನ್ ಏನು ತಲೆ ಕೆಡ್ಸ್ಬೇಡ, ನೀನ್ ಫೈನಲ್ ಕುಸ್ತಿ ಐತಿ ಈಗ, ನೀನ್ ಚಲೋ ಕುಸ್ತಿ ಮಾಡ, ನಮ್ ದೇಶಕ್ ನೀನ್ ಬಂಗಾರ ಪದಕ ತಗೊಂಬರ್ತಿ ಅನ್ನೋ ವಿಶ್ವಾಸ ನಮ್ ಕಡೆ ಐತಿ, ಅದ್ ನೀನ್ ಒಟ್ಟ ಹೆದರ್ಬೇಡ, ಕುಸ್ತಿ ಆಡು ಅಂದಾಗ ನಾನು ಕುಸ್ತಿ ಸ್ಟಾರ್ಟ್ ಮಾಡಿದ್ಯಾ. ಆ ಕಜಕಿಸ್ತಾನ ಹುಡುಗಿ ಹೊಡೆದು ನನ್ನ ಮೊದಲನೇದಾಗಿ ದೇಶಕ್ಕೆ ಬಂಗಾರ ಪದಕ ತಗೊಂಬಂದ್ಯಾ. ಬಹಳ ಖುಷಿ ಅನಿಸ್ತ. ನಮ್ ತರಬೇತಾರ್ ನಾವ್ ಮ್ಯಾಚ್ ಗೆದ್ಮೇಲೆ ನಮ್ ತರಬೇತಾರ್ ಅಳಾಕತ್ಬಿಟ್ರು, ಯಾಕೆ ಸರ್ ಅಳಾಕತ್ತೀರಿ ಅಂದ್ಯಾ. ಇಲ್ಲಮ್ಮ ಇಷ್ಟೆಲ್ಲಾ ಕಷ್ಟಗಳ ನಡುವೆ ನೀನು ಮೆಡಲ್ ಮಾಡಿದ್ಯಲ್ಲ, ನನ್ಗ ಗೌರವ ಉಳಿಸಿದ್ಯಲ್ಲ, ನೀನು ದೇಶಕ್ಕಾಗಿ ಇಷ್ಟೆಲ್ಲಾ ಮೆಡಲ್ ತಗೊಂಬಂದ್ಯಲ್ಲ, ನೀನು ಚಲೋ ಮಾಡಿದ್ಯಾ ಅಚೀವ್ಮೆಂಟ್ ಅಂತ ಹೇಳಿದ್ರು. ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ. ನಿಮ್ ಮಾತ್ ಕೇಳಿ ನನ್ಗೆ ಕೂಡ ತುಂಬಾ ಮನ್ಸಿಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ಎಷ್ಟೆಲ್ಲಾ ಹೆಣ್ಮಕ್ಳು ಎಷ್ಟೇ ಚಾಲೆಂಜಸ್ ಬಂದ್ರು ಕೂಡ ಒಂದು ಹೋಪ್ ಕಳ್ಕೊಂಡಿರ ನೀವು, ಅಂದ್ರೆ ನಿಮ್ ಕೋಚ್ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತು ಒಂದು ಇಲ್ಲ ಅರ್ಥ ಮಾಡ್ಕೊಂಡು, ನಮ್ ತಂದೆ ತಾಯಿ ನಮ್ಗೆ ತುಂಬಾನೇ ಆಶ್ರಯ ಕೊಟ್ರೆ ನಾವ್ ಏನೇನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ಬಿಟ್ಟು ಒಂದು ಅರ್ಥ ಆಗ್ತಾ ಇದೆ. ಸೊ ಎಲ್ಲಾರ್ಗೂ ಹೆಣ್ಣು ಮಕ್ಳು ಈ ತರ ಸಾಧನೆ ಮಾಡುವಂತ ಯಾರೇ ಇದ್ರು ಕೂಡ ಪ್ಲೀಸ್ ತಂದೆ ತಾಯಿಗಳು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರ ಜೊತೆ ನಿಂತ್ಕೊಳ್ಳಿ ಅಂತ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಅದು ನಾವು ಪ್ರೇಮ ಅವರ ವಿಚಾರದಲ್ಲಿ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಪ್ರೇಮ ಅವರೇ, ನೀವೊಂದು ಯಾಕಂದ್ರೆ ಈಗ ಒಬ್ಬ ಸಾಧಕ ಸಾಧನೆ ಮಾಡ್ತಂದ್ರ ಅವ್ನಿಂದ ಕೇವಲ ಸಾಧನೆ ಸುಲಭವಾಗಿ ಸಿಕ್ಕಿರಂಗಿಲ್ಲ. ಯಾವ ಸಾಧಕರಿಗೂ ಸುಲಭವಾಗಿ ಮೆಡಲ್ ಸಿಕ್ಕಿರ್ಲ. ಅವ್ರ ಜೀವನದೊಳಗೆ ಎಷ್ಟು ಕಷ್ಟಗಳು ಇರ್ತಾವ ಅಂತಂದ್ ಅವ್ರ ಜೀವನದ ಪೂರ್ತಿ ಇತಿಹಾಸ ತೆಗೆದು ನೋಡಿದಾಗ ಗೊತ್ತಾಗತ್ತ, ಇವ್ರೆಲ್ಲಾ ಇಷ್ಟು ಕಷ್ಟಪಟ್ಟು ಮ್ಯಾಲ್ ಬಂದ್ರು ಅಂತಂದ್. ನಮ್ಮ ದೇಶದೊಳಗೆ ಎಷ್ಟು ಸಾಧಕರು ಅದ್ರ ಪ್ರತಿಯೊಬ್ಬರದು ಒಂದ್ ಏನಾದ್ರೂ ಸಮಸ್ಯೆ ಇದ್ದ ಬಿಟ್ಟಿರುತ್ತ, ಇಲ್ಲ ಅವ್ರಿಗೆ ಏನಾದ್ರೂ ಒಂದ್ ಪ್ರಾಬ್ಲಮ್ ಇರುತ್ತ, ಮನಿಯೊಳಗ್ ಕಲಿಸ್ತಿರಂಗಿಲ್ಲ ಅಥವಾ ಊರೊಳಗ್ ಬಿಡ್ತಿರಂಗಿಲ್ಲ. ಹಿಂಗಾಗಿ ಯಾವ್ದು ಎಂತ ಸಂದರ್ಭ ಬಂದ್ರುನು ಯಾವ್ದಕ್ಕೂ ಅಂಜಬಾರ್ದು, ನಮ್ಮ ಸಾಧನೆ ನಮ್ಮ ಗುರಿನ ನಾವು ಮುಟ್ಬೇಕು ಅನ್ನೋದ್ ನನ್ನ ಉದ್ದೇಶ. ಹೌದು ಪ್ರೇಮ ಅವರೇ, ಅದು ನಿಮ್ ವಿಷಯ ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ನೀವೊಂದು ಪಾಸ್ಪೋರ್ಟ್ ವಿಚಾರಕ್ಕೆ ಕಷ್ಟಪಟ್ಟಿರೋದಾಗ್ಬೋದು, ಅಥವಾ ಆ ಟೈಮಲ್ಲಿ ನೀವು ಅನುಭವಿಸುವಂತ ಸಮಸ್ಯೆಗಳಾಗ್ಬೋದು, ಆ ಟೈಮಲ್ಲಿ ಒಂದು ಏನು ಇಂಟರ್ನ್ಯಾಷನಲ್ ಚಾನ್ಸ್ ಬಂದಿದೆ, ನಿಮ್ಗೆ ಪಾಸ್ಪೋರ್ಟ್ ಇಲ್ದೇ ಇರೋ ಕಾರಣದಿಂದ ಅವಾಗ ನೀವ್ ಎಷ್ಟು ಸ್ಟ್ರಗಲ್ ಪಟ್ಟಿರ್ತೀರಾ. ಆಮೇಲೆ ಅದನ್ನು ನೀವು
ಛಲ ಬಿಡದೆ ಅದನ್ನೆಲ್ಲ ನೀವು ಪೂರೈಸ್ಕೊಂಡು ಮುಂದೆ ಬಂದಿದ್ದೀರಲ್ಲ. ಎಲ್ಲಾ ಮಕ್ಳು ಕೂಡ ನಿಮ್ಮನ್ನ ಸ್ಫೂರ್ತಿಯಾಗಿ ತಗೊಂಡು ಅವರೆಲ್ಲರೂ ಕೂಡ ಇದೇ ರೀತಿ ಮುಂದೆ ಬರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಕೂಡ. ತುಂಬಾ ಖುಷಿ ಆಗುತ್ತೆ ಪ್ರೇಮ್ ಅವ್ರೆ ನಿಮ್ ಮಾತುಗಳೆಲ್ಲ ಕೇಳ್ತಾರೆ. ನನ್ಗೆ ನಾವೀಗ ನಿಮ್ಮವ್ರ ಕೋಚ್ನ ಕೂಡ ಸರ್ನ ಕೂಡ ನಾವು ಒಂದ್ 2 ನಿಮಿಷದ ಕಾಲ ಮಾತಾಡ್ಲಿಕ್ಕೆ ಕೇಳೋಣ. ನಿಮ್ ಬಗ್ಗೆ ಸರ್ ಕೂಡ ಮಾತಾಡ್ತಾರೆ. ಸೊ ಅವ್ರಿಗೂ ಕೂಡ ನಾವು ಸ್ವಾಗತನ ಬಯಸೋಣ. ಸರ್ ಶರಣಗೌಡ ಸರ್ ಅವ್ರಿಗೆ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೀನಿ ನಾನು. ಒಂದ್ ಸೆಕೆಂಡ್ ಸರ್ ಬಾಯ್. ಸರ್ ನಮ್ ಕಾರ್ಯಕ್ರಮಕ್ಕೆ ನಿಮ್ಗೂ ಕೂಡ ಸ್ವಾಗತ ಸರ್. ಪ್ರೇಮ್ ಅವರು ನಿಮ್ ಬಗ್ಗೆ ತುಂಬಾನೇ ಹೇಳಿದ್ರು ನಮ್ಗೆ. ನಾವು ಪ್ರೇಮ್ ಅವ್ರ ಬಗ್ಗೆ ನಿಮ್ಮ ಹತ್ರ ಕೆಲವೊಂದ್ ಮಾಹಿತಿ ನೀವು ಕೊಟ್ರೆ, ಮಕ್ಳು ನಮ್ಮಲ್ಲಿ 8, 9, 10ನೇ ತರಗತಿ ಮಕ್ಳಿರೋದು, ಶಾಲಾ ಮಕ್ಳು. ಆ ಮಕ್ಳಿಗೆ ನೀವ್ ಹೇಳುವಂತ ಮಾತು ಇನ್ನಷ್ಟು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೇಮ್ ಅವ್ರ ಬಗ್ಗೆ 1-2 ಮಾತು ತಿಳಿಸ್ಕೊಡ್ತೀರಾ ನೀವು? ನಮಸ್ಕಾರ, ನನ್ನ ಹೆಸರು ಶರಣಗೌಡ ಅಂತ ಹೇಳಿ. ಕೇಳಿಸ್ತಾ ಇದೆ ಅಲ್ಲ ಮೇಡಮ್ ನಿಮ್ಗೆಲ್ಲ? ಹಾ ಸರ್ ಕೇಳಿಸ್ತಾ ಇದೆ. ನನ್ನ ಹೆಸರು ಶರಣಗೌಡ ಅಂತ ಹೇಳಿ. ನಾನು ಎಕ್ಸ್ ಸರ್ವಿಸ್ ಮ್ಯಾನ್. 17 ವರ್ಷ ಮಿಲಿಟರಿ ಒಳಗೆ ನೌಕರಿ ಮಾಡಿ ಬಂದು ಇಲ್ಲೇ ನನ್ನ ಜೀವನದೊಳಗೆ ನಾನು ಸಾಕಷ್ಟು ನನಗೂ ಜಾಬ್ ಬಂದಿದ್ದು ಇಲ್ಲಿ ಪೊಲೀಸ್ ಆಗ್ಲಿ ಅಥವಾ ಬೇರೆ ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟದಲ್ಲಿ ಬ್ಯಾಡ್ ಅಂತ ನನ್ನ ಮನೆಯಲ್ಲಿ ಎಲ್ಲರೂ ಕುಸ್ತಿ ಒಂದು ಲೈಕ್ ಮಾಡೋದ್ರಿಂದ, ಕುಸ್ತಿ ಪ್ರೀತಿಸಿರೋದ್ರಿಂದ ನಾನು ಈ ಕುಸ್ತಿಗೋಸ್ಕರನೇ ನಾನು ಏನೋ ಮಾಡ್ಬೇಕಂತ ಒಂದು ಹೆಜ್ಜೆ ಕಿತ್ತಿಟ್ಟವನು. ಆದ್ರೆ ನೀವು ನಿಜ ಹೇಳ್ಬೇಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ಕರಪ್ಷನ್ ತುಂಬಾ ಇದೆ. ಕರಪ್ಷನ್ ಹೇಗಿದೆ ಅಂದ್ರೆ ಒಂದು ಸ್ಪೋರ್ಟ್ಸ್ ನಲ್ಲಿಯೂ ಸಹ, ರಾಜಕೀಯ ಸ್ಪೋರ್ಟ್ಸ್ ನಲ್ಲಿಯೂ ಸಹ ಅಚೀವ್ಮೆಂಟ್ ಮಾಡುವಂತ ಮಕ್ಕಳಿಗೆ ಸಹಾಯ ಸಹಕಾರ ಇಲ್ಲ. ಹಿಂಗಿದ್ದಾಗ ನನಗೆ ಬಹಳ ದುಃಖ ಅನಿಸ್ತು. ನಾನು ಒಂದ್ಸಾರಿ ನಮ್ಮ ಕ್ರೀಡಾಂಗಣದ ಹತ್ರ ಹಾದು ಹೋಗುವಾಗ ನೋಡಿದೆ, ಅಲ್ಲಿ ಸುಮ್ಮನೆ ಹೆಸರು ಬರೆದು ಕಳಿಸ್ತಾ ಇದ್ರು. ನಾನು ಯಾಕೆ ಹಿಂಗ್ ಮಾಡ್ತೀರಿ, ಒಂದು ಕಾಂಪಿಟೇಷನ್ ಮಾಡ್ಬೇಕು, ಮಕ್ಕಳ ಪ್ರತಿಭೆಗಳನ್ನು ಗುರುತಿಸ್ಬೇಕಲ್ಲ ಅಂದೆ. ಅವಾಗ ಅವ್ರು ನೀವೇ ಮಾಡಿಬಿಡ್ಬೋದಲ್ಲ ಅಂತ ನನ್ನ ಜೊತೆ ಒಂಥರ ಅಸಹ್ಯ ಮಾಡಿದ್ರು. ಆಯ್ತಂತ ಅದನ್ನ ಚಾಲೆಂಜ್ ಆಗಿ ತಗೊಂಡು ಉಚಿತವಾಗಿ ನಾನು ಅಲ್ಲಿ ಮಕ್ಕಳನ್ನ ಆಯ್ಕೆ ಮಾಡಿ ಫಸ್ಟ್ ರಾಜ್ಯ ಮಟ್ಟಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಹೋದೆ. ಫಸ್ಟ್ ಟೈಮ್ ಅಲ್ಲಿ ಒಂದು ಹುಡುಗ ಮೆಡಲ್ ಆದ. ಆ ಹುಡುಗನಿಗೆ ಸಿಟಿನೇ ನೋಡಿರ್ಲಿಲ್ಲ ಅವನು. ಅದಾದ್ಮೇಲೆ ಕುಸ್ತಿ ಬಗ್ಗೆ ಆಸಕ್ತಿ ಆಯ್ತು, ಎಲ್ಲ ಆಯ್ತು. ಕುಸ್ತಿ ಬಗ್ಗೆ ನಾನು ಮುತುವರ್ಜಿ ವಹಿಸಿದೆ. ಕರ್ನಾಟಕ ಘನ ಸರ್ಕಾರ ಅವಾಗ ಕ್ರೀಡಾ ಶಾಲೆಗಳನ್ನ ಓಪನ್ ಮಾಡಿತು. ಕ್ರೀಡಾ ಶಾಲೆಗಳನ್ನ ಓಪನ್ ಮಾಡಿದಾಗ ನಮ್ ಗದಗಿಗೂ ಕೊಡ್ತು. ನನ್ನನ್ನು ಗುರುತಿಸಿ ಅವ್ರು ನೀವು ಬಂದು ಇಲ್ಲಿ ಒಂದ್ ಸ್ವಲ್ಪ ತರಬೇತಿ ಕೊಡ್ರಿ ಅಂದ್ರೆ ಆಗಿನ DC ಅವರು ಕ್ರೀಡಾಧಿಕಾರಿಗಳು. ಅಲ್ಲಿ ಹೋದಾಗ ನಾನು ಸ್ಟಾರ್ಟ್ ಮಾಡಿದ್ದು ಕೇವಲ ಒಂದೇ ಹುಡುಗನಿಂದ. ಆ ಹುಡುಗ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ. ಅದಾದ್ಮೇಲೆ ಅವ್ರ ತಂಗಿ ಕುಸುಮಾರಾಣಿ ಅಂತ, ಅವಳು ರಾಷ್ಟ್ರ ಮಟ್ಟದಲ್ಲಿ ಪದಕ ಗೆದ್ದು ಅವಾಗ ಹಾಸ್ಟೆಲ್ ಸ್ಟಾರ್ಟ್ ಆಯ್ತು. ಹಾಸ್ಟೆಲ್ ಸ್ಟಾರ್ಟ್ ಆದಾಗ ನಮ್ಮ ಪ್ರೇಮ ಹುಚ್ಚಣ್ಣವರು ಒಂದ್ 4-5 ಮಕ್ಳು, ಇವರು ಹುಡುಗರು 1-4, ಹುಡುಗಿಯರು 1-4 ಕೊಟ್ಟು 25 ಮಕ್ಳು ಕ್ರೀಡಾ ಶಾಲೆಗೆ ಬಂದ್ರು. ಬಂದಾಗ ಪ್ರೇಮ ಹುಚ್ಚಣ್ಣವರು ಆಯ್ಕೆ ಆಗಿದ್ದು ಹಾಕಿಗೆ, ಕುಸ್ತಿಗೆಲ್ಲ. ಹಾಕಿ 2 ವರ್ಷ ಹಾಕಿ ಮಾಡಿದ್ಲು. ಮಾಡಿದ ತಕ್ಷಣ ಕೆಲವೊಂದು ನಾರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ. ಈಗ ನೀವು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಕೋಬೇಕಾದ್ರೆ ಒಂದಿಷ್ಟು ಪರ್ಸೆಂಟೇಜ್ ಆಗಿರ್ಬೇಕು, ಈ ರೀತಿ ಇರ್ಬೇಕಂತ ಕೆಲವೊಂದು ನಿಮ್ಗೆ ಹೆಂಗ್ ಅಡ್ಮಿಷನ್ಗೆ ಇರ್ತವೆ. ನೆಕ್ಸ್ಟ್ ಮುಂದಿನ ಸರ್ ನಿಮ್ದು ಮೈಕ್ ಆಫ್ ಆಗಿರ್ಬೇಕು, ನೋಡ್ತೀರಾ? ಹಲೋ ಮೇಡಮ್. ಹಾ ಸರ್ ಕೇಳ್ತಾ ಇದೆ ಮೇಡಮ್? ಕೇಳ್ತಾ. ಏನಾಯ್ತು ಅಂದ್ರೆ ಆಗ ಆ ನಾಮ್ಸ್ ಪ್ರಕಾರ ನಾವು ಏನ್ ಮಾಡ್ಬೇಕು, ಅಲ್ಲಿ ಆಟ ಆಡೋದಕ್ಕೆ ಹೊರಗಡೆ ಆಟ ಆಡ್ಬೇಕು, ಕ್ಲಬ್ನಲ್ಲಿ ಆಡ್ಬೇಕು, ಮನೆಯಲ್ಲಿ ಆಡ್ಬೇಕಂದ್ರೆ ಹೈಟ್ ಗೀಟು ಬರೋದಿಲ್ಲ. ಸರ್ಕಾರದ ಕ್ರೀಡಾ ಶಾಲೆಗಳಿಗೆ ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಹಾಕಬೇಕಾದ್ರೆ ಒಂದು ನಾಮ್ಸ್ ಇರುತ್ತೆ. ಆ ನಾಮ್ಸ್ ಅಂದ್ರೆ ಹೈಟ್ ಇಷ್ಟು ಇರಬೇಕು, ಅವ್ರು ಇಷ್ಟು ಓಡಬೇಕು, ಇಷ್ಟು ಥ್ರೋ ಮಾಡಬೇಕು, ಇಷ್ಟು ಹಿಂಗೆ ಕೆಲವೊಂದು ಕಂಡೀಷನ್ ಇದ್ದಾಗ ಆ ಮಗುಗೆ ಹೈಟ್ ತುಂಬಾ ಕಡಿಮೆ, ಅವ್ರು ಆಯ್ಕೆ ಆಗ್ಲಿಲ್ಲ. ಅಂತ 4 ಮಕ್ಕಳು 3 ವರ್ಷ ಚೆನ್ನಾಗಿ ಫಿಸಿಕಲ್ ಫಿಟ್ನೆಸ್ ಇದ್ರು. ನಾನು ನೀವು ಬೇರೆ ಗೇಮು ಮಾಡ್ಬೋದು, ಇಷ್ಟು ಫಿಸಿಕಲ್ ಫಿಟ್ನೆಸ್ ಇದ್ಕೊಂಡು ನಿಮ್ಮ ಇದ್ದಂತ ಒಂದು ಪ್ರತಿಭೆನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದೆ. ಅವಾಗ ನಮ್ಮ ಸೊಸೆ, ಅವಳು ನ್ಯಾಷನಲ್ ಮೆಡಲ್ ಮಾಡಿದ್ಲು, ಕುಸುಮಾರಾಣಿ ಅಂತ. ಇವರು ಪ್ರೈಮರಿ ಹೈಸ್ಕೂಲ್ ಟೀಚರ್ ಆಗಿದ್ದಾರೆ ಅವರು. ಆದ ತಕ್ಷಣ ಇವ್ರು ಇಲ್ಲ ಸರ್ ನಾವು ಕುಸ್ತಿ ಆಡ್ಬೇಕಂದ್ರೆ, ಆಯ್ತಮ್ಮ ಬರ್ರಿ ಕುಸ್ತಿಗೆ. ಪಾಲಕರನ್ನ ಕೇಳಬೇಕಂದ್ರೆ ಪಾಲಕರು ಆಯ್ತಂದ್ರು. ಒಂದು ದೊಡ್ಡ ನಮಗ್ ಪ್ರಾಬ್ಲಮ್ ಆಗಿದ್ರೆ ಅದಿದ್ದು ಸಾರ್ವಜನಿಕರಿಂದ ಅಥವಾ ಊರವರಿಂದ, ಓಣಿಯವರಿಂದ, ಕಾಸ್ಟ್ ನಿಂದ ಇಲ್ಲಿ ಅಂದಾಗ ಇವ್ರು ಬಂದ್ರು ತರಬೇತಿ. ಯಾಕಂದ್ರೆ ಆಲ್ರೆಡಿ ನೋಡಿದ್ರು ಅಲ್ಲಿ ಕುಸ್ತಿ ಏನಂತ. ಸಾಕಷ್ಟು ನಮ್ಮ ದೇಶದಲ್ಲಿ ಅಲ್ಲಿ ಪ್ರಚಲಿತ ಇತ್ತು ಕುಸ್ತಿ.
ದಿಲ್ಲಿ, ಹರಿಯಾಣ, ಪಂಜಾಬ್ ಇವೆಲ್ಲ ತುಂಬಾ ಸಾಕಷ್ಟು ಇಂಪ್ರೂವ್ಮೆಂಟ್ ಇದ್ವು. ಈ ಮಕ್ಕಳು ಕುಸ್ತಿ ಬಂದಾಗ ಸಮಸ್ಯೆಗಳು ಎಷ್ಟು ಎದುರಾದವು ಅಂದ್ರೆ ನಮಗ ಊರಿನಿಂದ ಬರಬೇಕು ಮಕ್ಕಳು ಬರುವಾಗ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ, ಜೊತೆಗೆ ಪಾಸಿನ ವ್ಯವಸ್ಥೆ ಇರಲಿಲ್ಲ, ಬಡ ಮಕ್ಕಳು ಕಿಟ್ ಇರ್ಲಿಲ್ಲ. ದೇವ್ರ ದಯದಿಂದ ಏನು ನಾನು ಪೆನ್ಷನ್ ಬಂದಿದ್ದೆ, ಪೆನ್ಷನ್ ಬಂದಾಗ ಆಯ್ತಂತ ಒಂದ್ 2 ತಿಂಗಳು 6 ತಿಂಗಳು ಬಂದ್ರು ಹೋದ್ರು. ಆಮೇಲೆ ಇವ್ರು ತುಂಬಾ ತೊಂದರೆ ಆಗಕೈತಿ. ಆದ ತಕ್ಷಣ ಏನ್ ಮಾಡೋದು ಸರ್, ಮನೆಯಲ್ಲಿ ತುಂಬಾ ತೊಂದರೆ ಇದೆ ಅಂದ್ರೆ ಆಯ್ತಮ್ಮ ನೋಡೋಣ ಅಂತ ನಾನು ನನ್ನ ಮನೆಯಲ್ಲಿ ನನ್ನ ಪತ್ನಿ, ನಮ್ಮ ಸಿಸ್ಟರ್ಸ್, ನಮ್ಮ ಎಲ್ಲಾ ಬ್ರದರ್ಸ್ ಜೊತೆ ಮಾತಾಡಿ ಆ ಮಕ್ಕಳನ್ನ ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತಾ ಅಂದೆ. ನೋಡಪ್ಪ ನಿಂದು ಹೆಂಗ್ ಮಾಡ್ತೀಯ ಅಂದ್ರು. ಆಯ್ತಂತ ನನ್ನ ಹತ್ರ ಇಟ್ಕೊಂಡೆ. ಇವತ್ತು ಆ ಮಕ್ಕಳು ನನ್ನ ಹತ್ರ ಇರೋದು ಮುಖ್ಯ ಅಲ್ಲ, ನಮ್ಮ ಸೌತ್ ಇಂಡಿಯಾದಲ್ಲಿ, ಕರ್ನಾಟಕ ಅಷ್ಟೇ ಅಲ್ಲ, ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡಿರೋಳು ಪ್ರೇಮ ಹುಚ್ಚಣ್ಣ. ಹಾಗೆ ಅವಳಂತೆ ಇನ್ನೂ 4 ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ ದೇಶದಲ್ಲಿ 1/3 ಅಂದ್ರೆ ತುಂಬಾ ಹೆಸರುವಾಸಿ ಅದಾರ ಮಕ್ಕಳು. ತುಂಬಾ ಖುಷಿ ಆಗುತ್ತ. ಹುಟ್ಟು ಸಾವಿನ ಮಧ್ಯದೊಳಗೆ ಒಂದ್ ಸಾಧನೆ ಮಾಡ್ಬೇಕಲ್ಲ, ಏನ್ ಮಾಡಿದ್ರೆ ಒಂದ್ ಹೆಸರಾಗುತ್ತಲ್ಲ, ಒಬ್ಬರಿಗೆ ಮಾಡಲ್ ಆಗಿ ಒಬ್ಬರಿಗೆ ನೋಡುವಂತವ್ರಿಗೆ ಇಂಥ ಸಾಧನೆಯನ್ನ ಶಬಾಷ್ ಅನ್ಬೇಕಲ್ಲ ಅನ್ನುವಂತ ಕೆಲ್ಸಕ್ಕೆ ನನಗೂ ತೃಪ್ತಿ ಅನ್ಸೈತಿ. ಇವತ್ತು ಪ್ರೇಮ ಹುಚ್ಚಣ್ಣವ್ರು ಎಂತ ಟ್ಯಾಲೆಂಟೆಡ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಯಾವಾಗ್ಲೂ ಗೋಲ್ಡನ್ ಗರ್ಲ್ ಅಂತಾರೆ. ಅಂತ ನಂಬರ್ 1 ಮಗಳವಳು. ಅವಳು ಇಷ್ಟು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅದಾಳ ಅಂದ್ರೆ ಅವಳ ಪ್ರಾಮಾಣಿಕತೆ, ಅವಳ ಒಂದು ನಿಯತ್ತು, ಅವಳ ಒಂದು ಪ್ರಾಕ್ಟೀಸ್ ಮಾಡುವಂತ ಮೆಥಡ್, ಅವಳ ಜೊತೆ ಬಸಿರಾ ವಕಾರದ ಅಂತೇಳಿ ಒಂದ್ ಹುಡುಗಿ, ಶಾಹಿದಾ ಬೇಗಂ ಅಂತ, ಶ್ವೇತಾ ಅಂತ, ಮೈತ್ರಾ ಅಂತ, ಇಂಥ ಸಾಕಷ್ಟು ಇನ್ನು 9 ಹುಡುಗಿಯರು. ಅವರು ಎಷ್ಟು ಟ್ಯಾಲೆಂಟೆಡ್ ಅದಾರ ಅಂದ್ರೆ ಅವ್ರ ಬಗ್ಗೆ ಹೇಳೋದಕ್ಕೆ ಶಬ್ದ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರ. ಇದು ಕೇವಲ ಒಂದು ಒಂದು ಲೆವೆಲ್, ಸ್ಕೂಲ್ ಲೆವೆಲ್ ಅಂದ್ರೆ ಇದು ನಮ್ಮ ತಾಲೂಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾಡೋದಲ್ಲ. ಇವತ್ತಿಂದ ಒಂದು ಹೇಗಿದೆ ಅಂದ್ರೆ ಟೆಕ್ನಿಕಲಿ, ಸೈಂಟಿಫಿಕ್ ಆಗಿ, ಅದ್ರ ಜೊತೆ ಫುಡ್, ಅದ್ರ ಜೊತೆ ಮೆಡಿಕಲ್ ಆಗಿ ಫಿಟ್ನೆಸ್ ಇರ್ಬೇಕು. ಇವನ್ನೆಲ್ಲವನ್ನು ಕಾಪಾಡ್ಕೊಂಡು ಬಂದ್ ಮಕ್ಕಳು ಒಳ್ಳೆ ಸಾಧನೆಯನ್ನು ಮಾಡ್ಯಾರ. ಆದ್ರೆ ಒಂದ್ ದುಃಖದ ವಿಷಯ ಏನಾಗುತ್ತೆ ಅಂದ್ರೆ ಮಧ್ಯದೊಳಗ ಪ್ರೇಮ ಹುಚ್ಚಣ್ಣವ್ರಿಗೆ ಒಂದು ಮೆಡಿಕಲಿ ಭಾರಿ ಪ್ರಾಬ್ಲಮ್, ಜಾಯಿಂಟ್ ಪೇನ್ ಆಗಿ ತುಂಬಾ ತೊಂದರೆ ಆಗಿತ್ತು. ಮತ್ತ ಅದನ್ನ ಆರಾಮಾಗಿ ಅವಳು ಇವತ್ತು ತುಂಬಾ ಚೆನ್ನಾಗಿದಾಳ. ನಮ್ಮ ಕರ್ನಾಟಕದ ಹೆಸರನ್ನ ದೇಶ ವಿದೇಶಗಳಲ್ಲಿ ಮಾಡಿದಂತ ನಮ್ಮ ಕುಸ್ತಿ ಇತಿಹಾಸದೊಳಗ, ನಮ್ಮ ಕರ್ನಾಟಕದ ಕುಸ್ತಿ ಇತಿಹಾಸದೊಳಗ ಏಷ್ಯನ್ ಗೋಲ್ಡ್ ಮೆಡಲ್ ಒಂದೇ ಇರೋದು, ಅದು ಪ್ರೇಮ. ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಯಾರ್ದು ಏಷ್ಯನ್ ಗೋಲ್ಡ್ ಮೆಡಲ್ ಇಲ್ಲ. ಇಂಟರ್ನ್ಯಾಷನಲ್ 5-6 ಜನ ಇದ್ದಾರೆ ಕುಸ್ತಿಯಲ್ಲಿ, ಬೇರೆ ಕ್ರೀಡೆಯಲ್ಲೇ ಇದ್ದಾರೆ. ಬೇರೆ ಕ್ರೀಡೆಯಿಂದ ನಾ ಮಾತಾಡ್ತಾ ಇಲ್ಲ ಕುಸ್ತಿ ಬಗ್ಗೆ. ಕುಸ್ತಿಯಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ನಲ್ಲಿ ಗೋಲ್ಡ್ ಮೆಡಲ್ ಇರೋರು ಕೇವಲ ಪ್ರೇಮ ಹುಚ್ಚಣ್ಣವರು. ಅವಳಿಗೆ ಕರ್ನಾಟಕದ ಎಲ್ಲಾ ಅವಾರ್ಡ್ಗಳು ಕಡಿಮೆ ವಯಸ್ಸಿನಲ್ಲಿ ಸಿಕ್ಕವು. ಇದು ಒಂದು ಹೊಸ ಇತಿಹಾಸ. ಅವಳು ಹಾಗೆ ಅವರ ಫ್ರೆಂಡ್ಸ್ ಬಸಿರಾ, ಶಾಹಿದಾ ಬೇಗಂ, ಆನಂತರ ಮೈತ್ರಾ, ಆನಂತರ ಶ್ವೇತಾ, ಇಂಥವ್ರು ಇನ್ನೂ 5-6 ಹೆಣ್ಣು ಮಕ್ಳು ಇದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅದೇ ರೀತಿ ಗಂಡು ಮಕ್ಕಳು ನಮ್ಮಲ್ಲಿ ತುಂಬಾ ಚೆನ್ನಾಗಿದಾರ. ಆದ್ರೆ ಪ್ರೇಮ ಮಾಡಿದಂತ ಸಾಧನೆ ಮಾಡ್ಬೇಕಾದ್ರೆ ತುಂಬಾ ಶ್ರಮ ಇದೆ. ಅದರಿಂದ ಅವಳ ಟ್ಯಾಲೆಂಟ್ಗೆ, ಅವಳ ಪ್ರಾಮಾಣಿಕತೆ ಇವತ್ತೂ ಅಷ್ಟೇ, ಅವಳು ಅಷ್ಟೇ ಪ್ರಾಮಾಣಿಕವಾಗಿದ್ದಾಳ. ಇಂಥ ಮಕ್ಕಳಿಗೆ ನಾನು ಏನ್ ಹೇಳ್ಬಯಸ್ತೀನಿ ಅಂದ್ರೆ, ಇಂಥ ಒಬ್ಬ ಮಾಡರ್ನ್, ಇಂಥ ಒಂದು ಹೆಣ್ಣು ಮಗಳು ನಮ್ಮ ಕರ್ನಾಟಕದ ಅಂದ್ರೆ ಅವಳಿಗೆ ಎಷ್ಟು ನಾನು ಹೇಳಿದ್ರು ಕಡಿಮೆನೆ. ನನ್ನ ಮನೆಯಲ್ಲಿ ಇರ್ತಾಳ, ನಾ ಕೋಚಿಂಗ್ ಕೊಟ್ಟೇನೋ, ನಂದು ಅಹಂಕಾರದ ಮಾತಾವೆಲ್ಲ ಸುಳ್ಳು. ಅವಳಲ್ಲಿ ಟ್ಯಾಲೆಂಟಿಗೆನ್ನ ಇವತ್ತು ನಾನ್ ಬೆಳಕಿಗೆ ಬಂದೆ. ಅವಳು ಟ್ಯಾಲೆಂಟ್ ಇದ್ದಲ್ಲೇನೆ ಇವತ್ತು ನನ್ನನ್ನು ಜನ ಗೊತ್ತ. ಇಲ್ಲಾಂದ್ರೆ ನನ್ನ ತೆಗೆಯಕ್ ಕರಿಸ್ಮ 2 ಜನ ಇದಾರ. ಎಲ್ಲೋ ಸೆಕ್ಯೂರಿಟಿ ಗಾರ್ಡು, ಎಲ್ಲೋ ಮೆಕ್ಯಾನಿಕ್, ಎಲ್ಲೊಬ್ಬ ಡ್ರೈವರು, ಎಲ್ಲೊಬ್ಬ ಏನೋ ಆಗಿ ತಮ್ಮ ಬದುಕನ್ನು ಸಾಗಿಸ್ತಿದ್ರು. ನಾನೊಬ್ಬ ಮಾಜಿ ಸೈನಿಕನಾಗಿ ನನ್ನ ಹೆಸರು ಇಷ್ಟು ಎತ್ತರ ಮಟ್ಟಕ್ಕೆ ಬೆಳಿತಿತ್ತಪ್ಪ ಅಂದ್ರ ಪ್ರೇಮಾನಿಂದ. ಅವಳಿಂದನೇ ನಾನು ಇಷ್ಟು ಬೆಳೆದಿರೋದು. ಅದ್ರ ಅವಳ ಹಾಗೆ ಇನ್ನೂ ಅವಳ ಜೊತೆ 8-10 ಹುಡುಗಿಯರಿದ್ದಾರೆ. ಆ ಹುಡುಗಿಯರು ಹೆಂಗಂದ್ರೆ ಬೆಳಿಗ್ಗೆ ಸಾಯಂಕಾಲ ತಮ್ಮ ನೇತದ ವರ್ಕೌಟ್ ಮಾಡಿ ಅಪ್ರತಿಮ ಪ್ರಾಮಾಣಿಕರದಾರ. ಅವ್ರು ಯಾರು ಇಷ್ಟು ಪ್ರಾಮಾಣಿಕ ನೀವು ನೋಡಿದ್ರೆ ಗುರ್ತ ಹಿಡೋದಿಲ್ಲ ಇವ್ರು ಗಂಡ್ ಮಕ್ಳ ಹೆಣ್ಮಕ್ಳ. ಅವ್ರು ಎದ್ದು ಸಾಯಂಕಾಲದವರೆಗೆ ಬೆಳಿಗ್ಗೆ ಸಾಯಂಕಾಲ ಸ್ಕೂಲ್ ಎಲ್ಲ ಮಾಡಿಕೊಂಡು ಈ ವರ್ಕೌಟ್ ಮಾಡಿ. ಇಷ್ಟು ನಾನು ಯಾವ ರೀತಿ ಹೇಳಬಲ್ಲೆ ಅಂದ್ರೆ ಬಹಳ ಒಂದು ನನಗೆ ಹೇಳೋದಕ್ಕೆ ಶಬ್ದ ಇಲ್ಲ ಅಂತಾಗೈತೆ. ಆ ರೀತಿ ನಾನು ನೀವು ಕೊಟ್ಟಂತ ಈ ಅವಕಾಶ ನಾನು ಸದುಪಯೋಗ ಆಗ್ಲಿ ಅಂತ ಮಗಳಿಗೆ ನಾನು ಹೇಳ್ಬಯಸ್ತೀನಿ ಅಷ್ಟೇ. ಜೊತೆಗೆ ಮುಂದಿನ ಏನಪ್ಪಾ ಅಂದ್ರ ಮಕ್ಕಳಿಗೆ ಒಂದು ಜಾಬ್ ಸಿಗ್ಬೇಕು, ಜಾಬ್ ಸೆಕ್ಯೂರಿಟಿ ಬೇಕು, ಲೈಫ್ ಬೇಕು. ಯಾಕಂದ್ರೆ ಈ ಸದ್ಯ ನೋಡ್ರಿ ನಮ್ಮ ಯಾವುದೇ ಒಂದು ಕೋಟಾ ಗೀಟ ಏನಂತ ಇವತ್ತಾಗಿಬಿಟ್ಟು ತುಂಬಾ ತೊಂದರೆ ಇದೆ. ಅದ್ರೊಳಗೆ ಈ ಸ್ಪೋರ್ಟ್ಸ್ ಕೋಟಾದಡಿ ಆ ಮಕ್ಕಳಿಗೆ ಒಂದು ಕೆಲಸ ಸಿಕ್ಕ್ರ ಅವ್ರ ಭವಿಷ್ಯ ಒಳ್ಳೇದಾಗುತ್ತೆ. ಇದೇ ಫೀಲ್ಡ್ ನಲ್ಲಿ ಅವ್ರು ಬೆಳಿಬೇಕಂತ ನಮ್ಗೆ ಆಸೆ. ಅದರ ಹಾಗೆ ಇನ್ನೂ ಸಾವಿರಾರು ಮಕ್ಕಳು ಈಗ ನೋಡ್ತಿರುವಂತ ಮಕ್ಕಳಾಗ್ಲಿ, ಅವ್ರ ಬಗ್ಗೆ ಕೇಳಿದಂತವ್ರಾಗ್ಲಿ, ಈ ಫೇಸ್ಬುಕ್ ನಲ್ಲಿ ಒಮ್ಮೆ ಪ್ರೇಮನವರು ಬಂದ್ರೆ ಲಕ್ಷಾಂಗಡ್ಲೆ ಅವಳಿಗೆ ಫಾಲೋವರ್ಸ್ ಮಾಡ್ತಾರೆ. ಪ್ರೇಮ ಹುಚ್ಚಣ್ಣವರು ಇಷ್ಟ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡ್ಯಾಳ, ಚೆನ್ನಾಗದಾಳ, ಹಂಗದಾಳ, ಹಿಂಗ ಸಾಕಷ್ಟು ಬರ್ತಾವ. ಬಟ್ ನಮ್ಮ ಆಸೆ ಏನಂದ್ರೆ ಇವತ್ತು ಒಳ್ಳೆ ಒಂದು ಸ್ಟ್ಯಾಂಡರ್ಡ್ ಇದಾರ ಅವ್ರು. ಅಂತವ್ರಿಗೂ ಸಹ ಒಂದು ಜಾಬ್ ಆಗ್ಲಿ, ಒಂದ್ ಏನಾಗ್ಲಿ ಸಿಕ್ಕರೆ ಮಕ್ಳಿಗೆ ಚಲೋ ಆಗತ್ತಂತ ನನ್ನ ಸ್ವಂತ ಅನಿಸಿಕೆ ಇದೆ. ಪಾಪ ನೀವು ನನಗೆ ಇಷ್ಟೆಲ್ಲ ಸಹಾಯ ಮಾಡಿದಿರಿ, ನಮ್ಮ ಮಕ್ಕಳನ್ನ ಇಷ್ಟು ಮಾತಾಡ್ಸಿದ್ರಿ, ಖುಷಿ ಆಗುತ್ತೆ. ಸರ್ ನಮ್ಗೆ
ಪ್ರೇಮ ಅವರು ಕೂಡ ನಿಮ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ನನ್ ಪ್ರಕಾರ ನನ್ ಕಡೆಯಿಂದ ಹಾಗೂ ನಮ್ಮ NIT ಟೀಮ್ ಕಡೆಯಿಂದ, ನಮ್ ಸ್ಟೆಮ್ ಫಾರ್ ಗರ್ಲ್ಸ್ ಪ್ರಾಜೆಕ್ಟ್ ಕಡೆಯಿಂದ ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ನಾವು. ನೀವು ನಿಮ್ಮಂತ ಕೋಚ್ ಇರೋದ್ರಿಂದಾನೇ ಇವತ್ತು ಸಾವಿರಾರು ಮಕ್ಕಳು ಅವರ ಪ್ರತಿಭೆನ ತೋರ್ಸ್ಕೊಳಕ್ಕೆ ಅವಕಾಶ ಸಿಕ್ಕಿದೆ. ಸರ್, ನಮ್ ಮಕ್ಳು ಇಲ್ಲಿ ನಮ್ ಜಾಯ್ನ್ ಆಗಿರೋಂತ ಮಕ್ಳು 8, 9, 10ನೇ ತರಗತಿ ಮಕ್ಳು ಜಾಯ್ನ್ ಆಗಿರೋದು. ಸೊ ಅವ್ರಿಗೇನಾದ್ರು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀರಾ? ಅವ್ರು ಯಾವ ರೀತಿ ಮುಂದೆ ಬರ್ಲಿ ಅಂತ? ಒಂದೇ ಮಾತು ಹೇಳ್ತೀನಿ ಮೇಡಮ್ ನಾನು, ಏನಂದ್ರ ಆ ಮಕ್ಕಳು ಯಾವಾಗ ಕೇವಲ ಅಭ್ಯಾಸದ ಜೊತೆ ತಮ್ಮ ದೈಹಿಕ ಒಂದು ಸದೃಢತೆಯನ್ನ ಬೆಳೆಸ್ಬೇಕು. ಯಾಕಂದ್ರ ಇವತ್ತಿನ ಕಾಲದಲ್ಲಿ ಅಭ್ಯಾಸ ತುಂಬಾ ಇಂಪಾರ್ಟೆಂಟ್, ಅದರ ಹಾಗೆ ಆರೋಗ್ಯನೂ ಬಹಳ ಮುಖ್ಯ. ಆರೋಗ್ಯ ಚೆನ್ನಾಗಿತ್ತಂದ್ರೆ ನೀವು ಬೇಕಾದ ಸಾಧನೆಯನ್ನ ಮಾಡಬಹುದು. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನೀವು ವ್ಯಾಯಾಮಗಳನ್ನು ಮಾಡ್ಬೇಕು. ನೀವು ಕುಸ್ತಿ ಅಂತಲ್ಲ, ಅಥ್ಲೆಟಿಕ್ ಅಂತಲ್ಲ, ಹಾಕಿ ಅಂತಲ್ಲ, ದೈಹಿಕ ಕಸರತ್ತುಗಳನ್ನ ಮಾಡಿದ್ರೆ ನೀವು ಚೆನ್ನಾಗಿರ್ತೀರಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ದೈಹಿಕ ಕಸರತ್ತುಗಳು ನಿಮ್ಮ ಒಂದು ವಿದ್ಯೆಗೂ ಇನ್ನೂ ನಿಮ್ಗೆ 80 ಬೀಳಲಿ 90 ಬೀಳ್ತಾವ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆ ನೀವು ಗುರು ಹಿರಿಯರನ್ನ ಗೌರವಿಸ್ಬೇಕು. ಮೊನ್ನೆದು ಗುರು ಹಿರಿಯರಿಗೆ ನೀವು ರೆಸ್ಪೆಕ್ಟ್ ಮಾಡ್ಬೇಕು. ಸಣ್ಣ ಮಕ್ಕಳು ಇರ್ಲಿ, ಯಾರೇ ಇದ್ರು. ಅದ್ರ ಜೊತೆ ಪ್ರಾಮಾಣಿಕತೆ ಬಹಳ ಮುಖ್ಯ. ಈ ಪ್ರಾಮಾಣಿಕತೆ ಅನ್ನುವಂಥದ್ದು ನಿಮ್ಮನ್ನ ಬಹಳ ಎತ್ತರಕ್ಕೆ ಒಯ್ತೈತೆ ಅಂತ ನನ್ನ ಅನಿಸಿಕೆ. ಆ ಮಕ್ಕಳಿಗೆ ಒಂದೇ ಹೇಳ ಬಯಸ್ತೀನಿ, ಆ ಮಕ್ಕಳು ಒಂದು ಮಾಡೆಲ್ ಆಗಿ ತಂದೆ ತಾಯಿ ಹೇಳಿದ್ದನ್ನ ಕೇಳ್ಬೇಕು, ಗುರುಗಳ ಹೇಳಿದ್ದನ್ನ ಕೇಳ್ಬೇಕು, ಜೊತೆಗೆ ಸಾಧನೆಯನ್ನು ಮಾಡ್ಬೇಕು. ಅದು ಸ್ಟಡಿ ಇರ್ಲಿ, ಸ್ಪೋರ್ಟ್ಸ್ ಇರ್ಲಿ, ಮನಿ ಕೆಲಸ ಇರ್ಲಿ, ಎಲ್ಲಿದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ನಾನು ಹೇಳ ಬಯಸ್ತೀನಿ ಮೇಡಮ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಥ್ಯಾಂಕ್ ಯು. ನಿಮ್ ಮಾತು ಕೇಳಿಸ್ಕೊಂಡು ನಮ್ಮ ಮಕ್ಳಿಗೂ ಕೂಡ ತುಂಬಾ ಖುಷಿ ಆಗಿದೆ, ತುಂಬಾ ಮೋಟಿವೇಟ್ ಆಗಿರ್ತಾರೆ. ತುಂಬಾ ಥ್ಯಾಂಕ್ ಯು ಮೇಡಮ್. ಪ್ರೇಮ ಅವ್ರು ಬಂದ್ರು ಕೊಡ್ತೀನಿ ನೋಡಿ, ಮಾತಾಡಿ. ಪ್ರೇಮ ಅವರೇ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು ಕೋಚ್ ಸಾರು. ನಮ್ಗೂ ಕೂಡ ನಮ್ಮ ಮಕ್ಳಿಗೂ ಕೂಡ ಉದ್ದೇಶ ಮಾಡಿ ಮಾತಾಡಿದ್ರು. ಕ್ರೀಡೆಯಲ್ಲಿ ಎಷ್ಟೆಲ್ಲ ಕಷ್ಟಗಳಿರುತ್ತೆ, ಅದನ್ನೆಲ್ಲ ಯಾವ ರೀತಿ ಮೆಟ್ಟಿ ಮುಂದೆ ಬರ್ಬೇಕು ಅಂತ, ಹಾಗೂ ನಿಮ್ ಬಗ್ಗೆ ಎಲ್ಲ ಕೂಡ ತುಂಬಾನೇ ತಿಳಿಸ್ಕೊಟ್ರು. ಪ್ರೇಮ ಅವರೇ, ಕೋಚ್ ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ ಪ್ರೇಮ ಅವರೇ, ನಿಮ್ ಬಗ್ಗೆ ಸರ್ ಮಾತಾಡ್ದಾಗ? ಬಹಳ ಖುಷಿ ಅನ್ಸುತ್ತೆ ಜನ್ಸಿ. ಯಾಕಂದ್ರ ನಾನು ಇಷ್ಟೆಲ್ಲಾ ಅಚೀವ್ಮೆಂಟ್ ಮಾಡಾಕ, ಇಷ್ಟೆಲ್ಲಾ ಬೆಳಕಿಗೆ ಬರಾಕ ಕಾರಣ ನಮ್ ತರಬೇತಾರ. ಅವ್ರು ನನಗ ತರಬೇತಿ ಕೊಡ್ಲಿಕ್ಕಂದ್ರ ನಾನು ಇವತ್ತು ಎಲ್ಲಾ ಮಕ್ಕಳಂಗ ನಾನು ಒಂದ್ ಸ್ಕೂಲ್ ಒಳಗ ಅಥವಾ ಕಾಲೇಜ್ ಒಳಗ ಓದಿ ನನ್ ಸ್ಟಡಿ ಮುಗಿಸಿ ಮನಿಯೊಳಗ ಹೆಣ್ಮಕ್ಳು ಹೆಂಗಿರ್ತಾರ ಹಂಗಿದ್ಬಿಡ್ತಿದ್ದೆ. ನನಗ ಇಷ್ಟ ತರಬೇತಿ ಕೊಟ್ಟು ನನಗ ಅವರು ತಮ್ಮ ಸ್ವಂತ ಮಕ್ಕಳಕಿನ್ನ ಹೆಚ್ಚು ಇವತ್ತಿಗೂ ನಾನು 13ನೇ ವಯಸ್ಸಿಂದ ಅವ್ರ ಮನಿಯೊಳಗ ಅದೀನಿ. ಈಗಲ್ ಮಟನು ಅವ್ರ ಮನಿಯೊಳಗ ಅದೀನಿ ನಾನು. ನಮ್ಮೆಲ್ಲಾ ಊಟ ಗೀಟ ಎಲ್ಲಾ ಅವ್ರ ನೋಡ್ಕೋತಾರ. ತಮ್ಮ ಸ್ವಂತ ಮಕ್ಕಳಕಿನ್ನ ಹೆಚ್ಚಿಗೆ ನಮ್ಮನ್ನ ನೋಡ್ಕೋತಾರ. ಅಂದ್ರೆ ನಿಜವಾಗ್ಲೂ ಇಂತ ತರಬೇತಾರ ನಮಗ್ ಸಿಕ್ಕಿದ್ದು ನನ್ ಪುಣ್ಯ ಅನ್ಸುತ್ತ ಜನ್ಸಿ. ಹೌದು ಹೌದು, ನಮ್ಗೂ ಕೂಡ ಅವ್ರ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಪ್ರೇಮ ಅವರೇ, ನೀವು ಸಾಕಷ್ಟು ಟೂರ್ನಮೆಂಟ್ಸ್ ಹೋಗಿದ್ದೀರಾ, ನ್ಯಾಷನಲ್ ಇಂಟರ್ನ್ಯಾಷನಲ್ ಸಾಕಷ್ಟು ಟೂರ್ನಮೆಂಟ್ಸ್ ಹೋಗಿದ್ದೀರಾ. ಅದ್ರಲ್ಲಿ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಸಿದ್ದು, ಯಾಕೆ ಅಂತ ಹೇಳ್ಬೋದಾ? ನಂಗ್ ಇಷ್ಟೆಲ್ಲಾ ನನ್ನ ಕಾಂಪಿಟೇಷನ್ ಒಳಗ್ ನನಗ್ ಬಾಳ ಮನ್ಸಿಗೆ ಇಷ್ಟ ಅನ್ಸಿದೆ ಅಂದ್ರೆ ನಾನು ಏಷ್ಯನ್ ಗೋಲ್ಡ್ ಮೆಡಲ್ ಆಗಿದ್ದು. ಯಾಕಂದ್ರ ನನಗ ಅದ್ ಯಾಕೆ ಇಷ್ಟ ಆಯ್ತು ಅಂದ್ರೆ ನನಗ್ ಇಲ್ಲಿ ಫಸ್ಟ್ ನನಗ ಎಷ್ಟು ಸಮಸ್ಯೆಗಳು ಬಂದ್ವು, ಅಂತದ್ರೊಳಗ್ ನಮ್ ತರಬೇತನ ಅಲ್ಲಿ ಮಟ್ಟ ಕರ್ಕೊಂಡ್ ಹೋಗಿ ಅಲ್ಲಿ ನಾನು ಮೆಡಲ್ ಮಾಡಿದ್ನೆಲ್ಲ, ಇವ್ರ ನನ್ ಮೇಲೆ ಇಟ್ಟ ಭರವಸೆನ ನಾನು ಉಳಿಸ್ಕೊಂಡೆಲ್ಲ ಅನ್ನೋ ಅದೊಂದ್ ನನ್ನ ಜೀವನದೊಳಗ್ ಮರಿಲಾರ್ದ ಕ್ಷಣ. ಅದು ನನ್ನ ಏಷ್ಯನ್ ಗೋಲ್ಡ್ ಮೆಡಲ್ ಆಗಿದ್ದು. ಆ ಕಾಂಪಿಟೇಷನ್ ಅಂದ್ರೆ ನನಗ್ ಬಾಳ ಇಷ್ಟ. ಅಲ್ಲಿ ನೆನಪುಗಳು ಅಷ್ಟ ನನಗ್ ಬಾಳ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವ್ರೆ. ನೀವ್ ಇನ್ನಷ್ಟು ಮೆಡಲ್ಸ್ ತಗೋಬೇಕನ್ನೋದು ಕೂಡ ನಾವು ಕೂಡ ಬಯಸ್ತೀವಿ. ಪ್ರೇಮ್ ಅವ್ರೆ, ಕೆಲವೊಂದ್ ಪ್ರಶ್ನೆಗಳು ನೋಡ್ಬೋದು ನೀವು ಚಾಟ್ ಬಾಕ್ಸ್ ಅಲ್ಲಿ, ಮಕ್ಳು ಕೂಡ ಹಾಕ್ತಾ ಇದ್ದಾರೆ. ಮಕ್ಳು ಕೂಡ ನಿಮ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮ್ಯಾಮ್, ನೀವ್ ಎಷ್ಟು ಮೆಡಲ್ಸ್ ತಗೊಂಡಿದ್ದೀರಾ ಇದುವರೆಗೂ ಅಂತ ಕೇಳ್ತಾ ಇದ್ದಾರೆ. ನಾನು ಇಂಟರ್ನ್ಯಾಷನಲ್ ಎರಡು ಮೆಡಲ್, ಒಂದು ಏಷ್ಯನ್ ಗೋಲ್ಡ್ ಮೆಡಲ್, ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ಬ್ರೌನ್ಸ್ ಮೆಡಲ್. ಆಮೇಲೆ ನ್ಯಾಷನಲ್ ನಲ್ಲಿ 5 ಗೋಲ್ಡ್ ಮೆಡಲ್, 1 ಸಿಲ್ವರ್, 1 ಬ್ರೌನ್ಸ್. ಸ್ಟೇಟ್ ನಲ್ಲಿ ಒಂದು 25 ಮೆಡಲ್ ಆಗಿದವ. ಆಮೇಲೆ ಮತ್ತೆ ನನಗೆ 7 ಕರ್ನಾಟಕ ಸರ್ಕಾರ ವತಿಯಿಂದ 2 ಅವಾರ್ಡು, KOE ಅವಾರ್ಡ್ 2 ಕರ್ನಾಟಕ ಸರ್ಕಾರ ವತಿಯಿಂದ ಏಕಲವ್ಯ ಅವಾರ್ಡು, ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಅವಾರ್ಡು, ಆಮೇಲೆ ಕರ್ನಾಟಕದ ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ KOE ಅವಾರ್ಡು, TV9 ವತಿಯಿಂದ ಕರ್ನಾಟಕ ನಕ್ಷತ್ರ, ಹಿಂಗ ಬೆಸ್ಟ್ ರಸ್ಲರ್ ಮೈಸೂರು ದಸರಾ, ಆಮೇಲೆ ಚಾಮುಂಡೇಶ್ವರಿ ಪ್ರಶಸ್ತಿ ಮೈಸೂರು ದಸರಾ, ಆಮೇಲೆ ಮತ್ತ ಬೆಂಗಳೂರು ಪತ್ರಕರ್ತರ ವತಿಯಿಂದ ಸ್ವ್ಯಾಬ್ ಅವಾರ್ಡ್ ಸಿಕ್ತು 2013 ಒಳಗ. ನನ್ ಟೋಟಲ್ 7 ಅವಾರ್ಡ್ಗಳು ಬಂದವು ಜಾನ್ಸಿ. ಟೋಟಲ್ 7 ಅವಾರ್ಡು. ಮತ್ತೆ ಮೆಡಲ್ಸ್ ಎಷ್ಟು? ಮೆಡಲ್ ಇಂಟರ್ನ್ಯಾಷನಲ್ 2, ನ್ಯಾಷನಲ್ 7, ಆಮೇಲೆ ಸ್ಟೇಟ್ ಒಂದು 25 ಮೆಡಲ್. ಅವೆಲ್ಲ ಗೋಲ್ಡ್ ಮೆಡಲ್.
ಇಷ್ಟು ಚಿಕ್ಕ ವಯಸ್ಸಿಗೆನೆ ನೀವು ಇಷ್ಟೆಲ್ಲ ಸಾಧನೆ ಮಾಡಿರೋದು ಕೇಳಿದಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ. ಹಾಗೂ ನಿಮ್ ಮಾತೆಲ್ಲ ಕೇಳಿಸ್ಕೊಂತಿರೋಂತ ನಮ್ಮ ಮಕ್ಳು ಕೂಡ ರೆಸ್ಪಾನ್ಸ್ ನೋಡ್ಬೋದು ನೀವು ಚಾಟ್ ಬಾಕ್ಸ್ ಅಲ್ಲಿ. ಮ್ಯಾಮ್ ವೆರಿ ಪ್ರೌಡ್ ಆಫ್ ಯು, ರಿಯಲಿ ಗ್ರೇಟ್ ಮ್ಯಾಮ್, ಸೂಪರ್ ಅಂತೇಳಿ ನಮ್ ಮಕ್ಳು ತುಂಬಾನೇ ಖುಷಿ ಪಡ್ತಾ ಇದಾರೆ ನಿಮ್ ಮಾತನ್ನ ಕೇಳಿಸ್ಕೊಂಡು. ತುಂಬಾ ಖುಷಿ ಆಗುತ್ತೆ ಪ್ರೇಮ ಅವ್ರೆ, ಏನ್ ಹೇಳ್ಬೇಕಂತಾನೆ ಅರ್ಥ ಆಗೋದಿಲ್ಲ. ಅಷ್ಟೆಲ್ಲ ನೀವ್ ನೋಡ್ಬೋದು ಚಾಟ್ ಬಾಕ್ಸ್ ನೋಡಿ, ತುಂಬಾನೇ ಮಕ್ಳು ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದಾರೆ. ಸೊ ಇದೇ ತರ ನಮ್ ಮಕ್ಳು ಕೂಡ ನಿಮ್ ಹಾಗೇನೆ ಮುಂದೆ ಬರ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಅವರ ಗುರಿ ಏನು ಅನ್ನೋದು ಅವ್ರು ತಿಳ್ಕೊಂಡು ಅವ್ರಿಗೆ ಯಾವ್ದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಅದ್ರಲ್ಲಿ ಅವ್ರು ಮುಂದೆ ಬರ್ಬೇಕು ಅನ್ನೋದೇ ನಾವು ಕೂಡ ಬಯಸ್ತೀವಿ. ಪ್ರೇಮ ಅವ್ರೆ, ನೀವ್ ಇನ್ನಷ್ಟು ಸಾಧನೆ ಮಾಡ್ಬೇಕು, ಇನ್ನಷ್ಟು ಮೆಡಲ್ಸ್, ಇನ್ನಷ್ಟು ದೇಶಕ್ಕೆ ಕೀರ್ತಿ ತರ್ಬೇಕು ಅನ್ನೋದು ನಾವು ಕೂಡ ಬಯಸ್ತೀವಿ ನಮ್ ಕಡೆಯಿಂದ. ನಾವು ಒಂದು ಫೋಟೋ ನೀವು ತಗೊಂಡಿರುವಂತ ಎಲ್ಲಾ ಮೆಡಲ್ಸ್, ಸರ್ಟಿಫಿಕೇಟ್ಸ್ ನ ಒಂದು ಫೋಟೋ ನಾವು ಮಾಡಿ ಕೊಲೇಜ್ ಮಾಡಿದೀವಿ. ಅದು ಒಂದ್ಸಲ ನೋಡಿ ನೀವು. ಮಕ್ಳ ಇಲ್ಲಿ ನೀವು ನೋಡ್ಬೋದು, ಪ್ರೇಮ ಅವರ ಮೆಡಲ್ಸ್, ಸರ್ಟಿಫಿಕೇಟ್ಸ್ ಅದನ್ನೆಲ್ಲ ಒಂದ್ ಫೋಟೋ ಕೊಲೇಜ್ ಮಾಡಿ ಹಾಕಿದೀವಿ. ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು, ಅಂದ್ರೆ ಎಲ್ಲಾ ಫೋಟೋಸ್ ಹಾಕಕ್ಕಾಗಿಲ್ಲ, ಕೆಲವೊಂದ್ ಸರ್ಟಿಫಿಕೇಟ್ಸ್, ಕೆಲವೊಂದ್ ಮೆಡಲ್ಸ್ ನ ಇಲ್ಲಿ ನೋಡ್ಬೋದು. ಅಲ್ಲಿ ಗೋಲ್ಡ್, ಬ್ರೋನ್ಸ್ ಮೆಡಲ್ ಎಲ್ಲ ಕೂಡ ನೋಡ್ಬೋದು ನೀವು. ಸಾಕಷ್ಟು ಇಷ್ಟು ಚಿಕ್ಕ ವಯಸ್ಸಿಗೆನೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಕೂಡ ಅವರು ಹೋಗಿ ಬಂದಿ ಸಾಧನೆ ಮಾಡಿರೋಂಥದ್ದು. ಒಂದು ಫೋಟೋ ಅಂತೂ ಪ್ರೇಮ ಅವ್ರೆ, ಅಲ್ಲಿ ಸೆಂಟ್ರಲ್ ಒಂದು ಫೋಟೋ ಇದೆಯಲ್ಲ ನೀವು ಮೆಡಲ್ ಇಟ್ಕೊಂಡಿರೋದು, ಅದು ಸ್ವಲ್ಪ ತಿಳಿಸ್ತೀರಾ? ಅದು ನಾನು ಇಂಟರ್ನ್ಯಾಷನಲ್ ಮೆಡಲ್ ಆಗಿ ಬಂದ್ಮೇಲೆ ತೆಗ್ಸಿದ್ದು ಝಾನ್ಸಿ ಫೋಟೋ. ಅದು ಅಂದ್ರೆ ಅದ್ರ ಪಕ್ಕದಲ್ಲಿರೋದು ನನಗ KOE ಅವಾರ್ಡ್ ಆಗಿದ್ದು, ಕರ್ನಾಟಕ ಸ್ಟೇಟ್ ಒಲಿಂಪಿಕ್ ವತಿಯಿಂದ ಅವಾರ್ಡ್ ಕೊಟ್ಟಿದ್ದು. ಅದ್ರ ಪಕ್ಕದಲ್ಲಿರೋದು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಕರ್ನಾಟಕ ಸರ್ಕಾರದ ವತಿಯಿಂದ. ಆಮೇಲೆ ಈ ಕಡೆ ಕೆಳಗ್ ಒಂದ್ ಮೆಡಲ್ ಸೆರೆಮನಿ ಒಳಗ ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ನಲ್ಲ, ಅದು ಫಸ್ಟ್ ನಾನ್ ನ್ಯಾಷನಲ್ ಮೆಡಲ್ ಆಗಿದ್ದು ಕುಸ್ತಿ ಒಳಗ, ಅದೇ ತಮಿಳ್ನಾಡು ಒಳಗ ನಡೆದಿದ್ದದು. ಫಸ್ಟ್ ಟೈಮ್ ನಾನು ನ್ಯಾಷನಲ್ ಸಿಲ್ವರ್ ಮೆಡಲ್ ಆಗಿದ್ದೆ. ನೀವ್ ಇನ್ನಷ್ಟು ಮೆಡಲ್ಸ್, ಈ ತರ ಸರ್ಟಿಫಿಕೇಟ್ಸ್ ತಗೋಬೇಕಂತ ನಾವ್ ಇನ್ನು ಕೇಳ್ಕೊಂತೀವಿ ಪ್ರೇಮ ಅವ್ರೆ. ನೀವು ನಮ್ಮ ಮಕ್ಕಳನ್ನ ಉದ್ದೇಶ ಮಾಡಿ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಇರೋರ್ಗೆ, ಅಥವಾ ಹೆಣ್ಣು ಮಕ್ಳು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ನೀವ್ ಏನ್ ಮೆಸೇಜ್ ಹೇಳಕ್ ಇಷ್ಟಪಡ್ತೀರಾ ಹೆಣ್ಮಕ್ಳಿಗೆ? ಹೆಣ್ಮಕ್ಳಿಗೆ ಅಂದ್ರೆ ಯಾವತ್ತು ನಾವು ನಮ್ ಕಡೆಯಿಂದ ಏನು ಸಾಧನೆ ಮಾಡಕ್ ಆಗಲ್ಲ ಅಂತ ಯಾವತ್ತು ನಾವ್ ಅನ್ಕೋಬಾರ್ದು. ನಮ್ ಕಡೆಯಿಂದ ಈಗ ನಮ್ಗೆ ಯಾವ್ದ್ರೊಳಗ ಹೋದ್ರು ಟ್ಯಾಲೆಂಟ್ ಇರುತ್ತ ನಮ್ಗ್ ಗೊತ್ತಿರುತ್ತ. ನಾನ್ ಇದ್ರೊಳಗ ನಮ್ಮ ಅಚೀವ್ಮೆಂಟ್ ಮಾಡ್ಬೋದು, ನಾನು ಇದ್ರೊಳಗ ಸಾಧನೆ ಮಾಡ್ಬೋದು ಅನ್ಕೊಂಡಾಗ ದಯವಿಟ್ಟು ಯಾರು ಬಿಡ್ಬೇಡ್ರಿ. ನೀವ್ ಅರ್ಧ ಪ್ರಯತ್ನ ಯಾವತ್ತೂ ಮಾಡ್ಬೇಡ್ರಿ. ಸತತ ಪ್ರಯತ್ನ ಮತ್ತ ತಾಳ್ಮೆಯಿಂದ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಅಥವಾ ಸ್ಟಡಿ ಆದ್ರೆ ಸ್ಟಡಿ ಮಾಡ್ಬೇಕು. ನಮ್ ಗುರಿ ಏನಿದೆ ಅದು ಮುಟ್ಟು ಮಟ್ಟ ನಾವ್ ಯಾವತ್ತೂ ಹಿಂದ್ ಸರಿಬಾರ್ದು. ಯಾಕಂದ್ರ ಸಾಧನೆ ಮಾಡಕ್ ಎಲ್ಲರಿಗೂ ಅವಕಾಶ ಸಿಗಲ್ಲ. ಸಿಕ್ಕ ಅವಕಾಶನ ಯಾವತ್ತು ದುರುಪಯೋಗ ಮಾಡ್ಕೋಬಾರ್ದು, ಅದನ್ನೆಲ್ಲಾ ಸದುಪಯೋಗ ಮಾಡ್ಕೋಬೇಕು. ಹಂಗಾಗಿ ಎಲ್ಲಾ ಮಕ್ಕಳಿಗೂ ಕೇಳ್ಕೊಳ್ಳೋದಿಷ್ಟ, ದಯವಿಟ್ಟು ನೀವು ಅದ್ ಯಾವ್ದ ಕ್ಷೇತ್ರದೊಳಗಾದ್ರೂ ಸಾಧನೆ ಮಾಡ್ರಿ. ಪ್ರತಿಯೊಬ್ರು ನೀವು ಸಾಧನೆ ಮಾಡ್ರಿ. ಯಾವತ್ತು ನಮ್ ಕೈಲಿ ಏನೂ ಆಗಲ್ಲ ಅಂತಂದ್ ಯಾವತ್ತೂ ಅನ್ಕೋಬಾರ್ದು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯ್ತು ಪ್ರೇಮ ಅವ್ರೆ. ಅಂದ್ರೆ ಇಲ್ಲಿ ನಮ್ಗೊಂದು ಅರ್ಥ ಆಗುತ್ತೆ, ಯಾವ್ದೇ ಒಂದು ಸಾಧನೆ ಮಾಡ್ಬೇಕು, ಯಾವ್ದೇ ಒಂದ್ ಕ್ಷೇತ್ರಕ್ಕೆ ಹೋಗ್ಬೇಕು ನಾವ್ ಅಂದ್ರೆ, ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ನಮ್ಮಲ್ಲಿ ಒಂದು ಹಾರ್ಡ್ ವರ್ಕ್, ಡೆಡಿಕೇಶನ್, ನಮ್ಮ ಇಂಟ್ರೆಸ್ಟ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ನೋಡಿದಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಮಕ್ಳ ನೀವು ಕೂಡ ಅಷ್ಟೇ, ನೀವೇನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಲೈಫ್ ಅಲ್ಲಿ ಅಂತಂದ್ರೆ, ಗರ್ಲ್ಸ್ ಇದೇ ಮಾಡ್ಬೇಕು, ಬಾಯ್ಸ್ ಇದೇ ಮಾಡ್ಬೇಕು ಅನ್ನೋ ಒಂದು ಭೇದ ಭಾವ, ಯಾವ್ದೇ ರೀತಿಯಾಗಿ ಭೇದ ಭಾವ ಇಲ್ಲ. ನಿಮ್ಗೆ ಇರೋಂತ ಇಂಟ್ರೆಸ್ಟ್, ನಿಮ್ಗೆ ಇರೋಂತ ಒಂದು ಕಾನ್ಫಿಡೆನ್ಸ್, ಡೆಡಿಕೇಶನ್, ಹಾರ್ಡ್ ವರ್ಕ್, ಇಷ್ಟು ಮಾತ್ರನೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನೀವ್ ಇಲ್ಲೆಲ್ಲಾರು ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಎಲ್ಲಾರು ಕೂಡ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನೆಲ್ಲ ಸಾಧನೆ ಮಾಡಿ ಮುಂದೆ ಹೋಗ್ಬೇಕು ಅನ್ನೋದು ನಮ್ಗೂ ಕೂಡ, ಎಲ್ಲಾ ಹೆಣ್ಮಕ್ಳು ಈ ತರ ಏನೋ ಒಂದ್ ಸಾಧನೆ ಮಾಡಿ ಮುಂದೆ ಬರ್ಬೇಕು ಅಂತ ಆಶಯಿಸ್ತೀವಿ ನಾವು ಕೂಡ. ಪ್ರೇಮ ಅವ್ರೆ, ನೀವು ಸುಮಾರು 1 ಗಂಟೆಯಿಂದ ನಮ್ ಜೊತೆ ಇದ್ದು ನಿಮ್ಮ ಬಗ್ಗೆ ಎಲ್ಲ ತಿಳ್ಸ್ಕೊಟ್ಟು, ನಿಮ್ಮ ಶ್ರಮದ ಬಗ್ಗೆ, ಸಾಧನೆ ಬಗ್ಗೆ ನಮ್ಮ ಎಲ್ಲಾ ಮಕ್ಳಿಗೂ ತಿಳ್ಸ್ಕೊಟ್ರಿ. ನಮ್ ಕಡೆಯಿಂದ ನಿಮ್ಗೆ ತುಂಬಾನೇ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಪ್ರೇಮ ಅವ್ರೆ. ನಾನ್ ನಿಮ್ಗೆ ನೀವ್ ಇನ್ನಷ್ಟು ಸಾಧನೆ ಮಾಡ್ಬೇಕು, ಇನ್ನಷ್ಟು ಹೆಸರು ತಗೋಬೇಕು, ಅದನ್ನೆಲ್ಲ ನಾವ್ ನೋಡ್ಬೇಕು. ದೇಶಕ್ಕೆ ನಿಮ್ ಕಡೆಯಿಂದ ಇನ್ನಷ್ಟು ಕೀರ್ತಿ ಬರ್ಬೇಕು ಅನ್ನೋದು ನಾವು ಕೂಡ ಬಯಸ್ತೀವಿ. ನಿಮ್ಗೆ ಇನ್ನಷ್ಟು ಹಾರಸ್ತೀವಿ.
ನಮ್ಮ ಸ್ಟೆಮ್ ಫಾರ್ ಗರ್ಲ್ಸ್ ಪ್ರಾಜೆಕ್ಟ್ ಏನಿದೆ ಅವ್ರೆಲ್ಲಾರ ಕಡೆಯಿಂದ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಪ್ರೇಮ ಅವ್ರೆ. ಥ್ಯಾಂಕ್ ಯು ಝಾನ್ಸಿ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ. ನಿಮ್ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹಿಂಗ ತೋರಿಸ್ರಿ. ಆಮೇಲೆ ನೀವು ಜೀವನದೊಳಗೆ ಏನಾದ್ರೂ ಒಂದು ಸಾಧನೆ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪ್ರೇಮ ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಜಾಯಿನ್ ಆಗಿರೋಂತ ಎಲ್ಲಾ ಟೀಚರ್ಸ್ ಆಗ್ಬೋದು, HMs ಆಗ್ಬೋದು, ಪೇರೆಂಟ್ಸ್, ಮಕ್ಕಳು ಎಲ್ಲರಿಗೂ ಕೂಡ ಇವತ್ತು ಸಂಡೇ ಆಗಿದ್ರು ಕೂಡ ನಮ್ ಸೆಷನ್ಗೆ ಜಾಯಿನ್ ಆಗಿರೋಂತ ಎಲ್ಲರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ನಮ್ ಸ್ಟೆಮ್ ಫಾರ್ ಗರ್ಲ್ಸ್ ಪ್ರಾಜೆಕ್ಟ್ ಟೀಮ್ ಏನಿದೆ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಎಲ್ಲರೂ ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಸಕ್ಸಸ್ಫುಲಿ ಈ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ಬೇಕು ಅಂತ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ಜನ ನಮ್ ಕೊಲೀಗ್ಸ್, ನಮ್ ಫ್ರೆಂಡ್ಸ್ ಆಗ್ಬೋದು, ನಮ್ ಟೀಮ್ ಮೇಟ್ಸ್ ಎಲ್ಲಾರು ಕೂಡ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ನಮ್ಮ ಎಲ್ಲಾ ಮಕ್ಕಳು ಇದರಿಂದ ಅವರು ಒಂದು ಸದುಪಯೋಗ ಪಡ್ಕೊಂಡು ಅವ್ರ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ನಾನು ಇನ್ನಷ್ಟು ಕೇಳ್ಕೊಂತೀನಿ. ನಾವ್ ಇಲ್ಲಿ ಪ್ರೇಮ ಅವ್ರೆ ಒಂದು ಪ್ರಶ್ನೆ ಇದೆ ಮಕ್ಕಳಿಗೆ, ಲಾಸ್ಟ್ ಒಂದು ಪ್ರಶ್ನೆ ಇದೆ ಮಕ್ಕಳಿಗೆ. ಸೊ ಅದನ್ನ ನಾವು ಪೋಲಿಂಗ್ ಪ್ರಶ್ನೆ ಅಂತ ಹೇಳ್ತೀವಿ. ಒಂದೊಂದು ಪ್ರಶ್ನೆ ನಾವು ಮಕ್ಕಳಿಗೆ ನಾವು ತೋರಿಸ್ಬಿಟ್ಟು ನಾವು ಕಾರ್ಯಕ್ರಮನ ಮುಗಿಸೋಣ ಪ್ರೇಮ ಅವ್ರೆ. ಓಕೆ ಝಾನ್ಸಿ. ಮಕ್ಕಳ, ಈಗ ನಿಮ್ಗೊಂದು ಪೋಲಿಂಗ್ ಕ್ವಶನ್ ಬರುತ್ತೆ. ಆಗ್ಲೇ ನೀವು 2 ಕ್ವಶನ್ಗೆ ಪೋಲಿಂಗ್ ಮಾಡ್ದಲ್ಲ, ಅದೇ ರೀತಿ ಒಂದು ಪೋಲಿಂಗ್ ಪ್ರಶ್ನೆ ಬರುತ್ತೆ. ಅದಕ್ಕೆಲ್ಲರೂ ಕೂಡ ನೀವು ಆನ್ಸರ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಪೋಲಿಂಗ್ ಪ್ರಶ್ನೆ ಬಂದಿದೆ. ನಾವು ಕುಸ್ತಿಯನ್ನು ವೃತ್ತಿಯಾಗಿ ಆಯ್ಕೆ ಮಾಡಬಹುದೇ? ಕ್ಯಾನ್ ವಿ ಚೂಸ್ ರಿಸ್ಲಿಂಗ್ ಆಸ್ ಎ ಕೆರಿಯರ್ ಆಪ್ಷನ್? ಸೊ ಎಸ್ ಆರ್ ನೋ ಅಂತ 2 ಆಪ್ಷನ್ ಇದೆ. ನೀವು ಎಸ್ ಅಥವಾ ನೋ ಅಂತ ಆಪ್ಷನ್ ನ ಪ್ರೆಸ್ ಮಾಡಿ. ಅಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಇರುತ್ತೆ. ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಸಬ್ಮಿಟ್ ಆಗುತ್ತೆ ಅಲ್ಲಿ. ಸೊ ಎಲ್ಲಾ ಮಕ್ಕಳು ಇದನ್ನ ಈ ಪೋಲಿಂಗ್ ಪ್ರಶ್ನೆ ಏನಿದೆ ಎಲ್ಲದು ಇದಕ್ಕೆ ಆನ್ಸರ್ ಮಾಡಿ. ಓಕೆ, ಈಗ ನಾವು ನೋಡೋಣ. ನಾವೀಗ ರಿಸಲ್ಟ್ ನ ನೋಡೋಣ. ಇಲ್ಲಿ ಈ ಪೋಲ್ಗೆ ಏನ್ ರಿಸಲ್ಟ್ ಬಂದಿದೆ ಅಂತ. ಸೊ ಪೋಲಿಂಗ್ ರಿಸಲ್ಟ್ ನೋಡ್ಬೋದು ನಾವೀಗ. ಓಕೆ, ಸುಮಾರು ಜನ ಎಸ್ ಅಂತ ಆಯ್ಕೆ ಮಾಡಿದ್ದೀರಾ. ತುಂಬಾ ಖುಷಿ ಆಗುತ್ತೆ ಸುಮಾರು ಜನ ಎಸ್ ಅಂತ ಆಯ್ಕೆ ಮಾಡಿರೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಅವ್ರೆ, ನಾವೀಗ ಕಾರ್ಯಕ್ರಮದ ಮುಗಿಸೋ ಹಂತದಲ್ಲಿದ್ದೀವಿ. ಸೊ ನೀವೆಲ್ಲರೂ ಕೂಡ ಭಾಗವಹಿಸಿದ್ದು, ಎಲ್ಲಾ ಮಕ್ಕಳು ಕೂಡ ಭಾಗವಹಿಸಿ ಇವತ್ತು ಭಾನುವಾರ ಆದ್ರೂ ಭಾಗವಹಿಸಿದ್ದಾರೆ. ಸೊ ಎಲ್ಲರಿಗೂ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ನಾವೊಂದು ಒಂದು ಫೀಡ್ಬ್ಯಾಕ್ ಫಾರ್ಮ್ ಇದೆ. ಅಂದ್ರೆ ಈ ಸೆಷನ್ ನಿಮ್ಗೆ ಇಷ್ಟ ಆಯ್ತಾ, ಇಷ್ಟ ಆಗಿಲ್ವಾ, ಅಥವಾ ನಿಮ್ಗೆ ಇನ್ನೂ ಏನಾದ್ರು ಚೆನ್ನಾಗಿರೋದನ್ನ, ಇನ್ನೂ ಕಾರ್ಯಕ್ರಮ ನಮ್ಗೆ ಈ ತರ ಬೇಕಿತ್ತು ಅಂತ ಅನಿಸ್ತಿದ್ಯಾ? ಸೊ ಆ ತರ ಇದ್ರೆ ನಾವೊಂದು ಫೀಡ್ಬ್ಯಾಕ್ ಫಾರ್ಮ್ ಲಿಂಕ್ ನ ನಿಮ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಆಲ್ರೆಡಿ, ನೀವು ನೋಡ್ಬೋದು. ಸೊ ಅದನ್ನ ನೀವು ಆ ಆಪ್ಷನ್ಸ್ ಏನಿರುತ್ತೆ, ಜಸ್ಟ್ ಆ ಕ್ವಶನ್ಸ್ ಆಪ್ಷನ್ಸ್ ಇರುತ್ತೆ. ಸೊ ಅದಕ್ಕೆ ಕ್ಲಿಕ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ಮಾಡಿದಾಗ ಅದು ನಾವು ನೋಡಿ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಇನ್ನಷ್ಟು ಚೆನ್ನಾಗಿ ನಾವು ಸೆಷನ್ಸ್ ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವು ನೋಡ್ಬೋದು ಫೀಡ್ಬ್ಯಾಕ್ ಫಾರ್ಮ್ ಆಲ್ರೆಡಿ. ಮತ್ತೆ ನಮ್ ಎಲ್ಲಾ ಫೆಸಿಲಿಟೇಟರ್ಸ್ ಕೂಡ ನಿಮ್ ರೆಸ್ಪೆಕ್ಟಿವ್ ಸ್ಕೂಲ್ಸ್ಗೆ, ಗ್ರೂಪ್ಸ್ಗೆ ನಾವು ಕೂಡ ಫೀಡ್ಬ್ಯಾಕ್ ಫಾರ್ಮ್ ನ ಹಾಕ್ತಿವಿ. ಇನ್ನಷ್ಟು ನೆಕ್ಸ್ಟ್ ನಾವು ಇನ್ನಷ್ಟು ಬೇರೆ ಬೇರೆ ರೋಲ್ ಮಾಡಲ್ಸ್ ಜೊತೆ ಮತ್ತೆ ನಾವು ನಿಮ್ ಜೊತೆ ಸಿಗ್ತೀವಿ. ನಾವು ನಿಮ್ಗೆ ಇನ್ನಷ್ಟು ಕೆರಿಯರ್ಸ್ ಮತ್ತೆ ವ್ಯಕ್ತಿಗಳ ಬಗ್ಗೆ, ಅವರ ಒಂದು ಸಾಧನೆಗಳ ಬಗ್ಗೆ ಪರಿಚಯ ಮಾಡ್ಸೋದಕ್ಕೆ ಇನ್ನಷ್ಟು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಎಲ್ಲರೂ ಕೂಡ ದಯವಿಟ್ಟು ಆ ಫೀಡ್ಬ್ಯಾಕ್ ಫಾರ್ಮ್ ಏನಿದೆ ಅದನ್ನ ಫಿಲ್ ಮಾಡಿ. ನಮ್ಗದೊಂದು ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇನ್ನು ನಮ್ಮ ಮಕ್ಕಳು ಏನ್ ಬಯಸ್ತಾ ಇದ್ದಾರೆ ನಮ್ಮಿಂದ ಅಂತ ನಮಗೂ ಕೂಡ ತಿಳಿಯುತ್ತೆ. ಸೊ ಎಲ್ಲರೂ ಫೀಡ್ಬ್ಯಾಕ್ ಫಾರ್ಮ್ ನ ಫಿಲ್ ಮಾಡ್ಬಿಟ್ಟು ಸೆಂಡ್ ಮಾಡಿ. ನಾವು ಮತ್ತೆ ನೆಕ್ಸ್ಟ್ ಇನ್ನೊಂದು ಸೆಷನ್ ಅಲ್ಲಿ ಸಿಗೋಣ. ಸೊ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದೀನಿ. ಪ್ರೇಮ ಅವರೇ, ನಿಮ್ಗೂ ಕೂಡ ಮತ್ತೊಂದ್ಸಲ ನಾನು ಧನ್ಯವಾದಗಳನ್ನ ಹೇಳಕ್